Hello students. So once again welcome back to my channel. So ಇವತ್ತಿನ ವಿಡಿಯೋಲಿ ನಾನು ನಿಮಗೆಲ್ಲ ಟಾಪ್ 50 MCQs ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ದೀಸ್ MCQs ಆರ್ ಸ್ಟ್ರಿಕ್ಟ್ಲಿ ಬೇಸ್ಡ್ ಅಪಾನ್ SSLC ಬ್ಲೂ ಪ್ರಿಂಟ್ ಏನು ನಿಮ್ಮ 2025 ಮತ್ತು 26 ಬ್ಯಾಚ್ ಅವ್ರಿಗೆ ಏನು ಹೊಸ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದಾರೋ ಅದ್ರ ಬೇಸ್ ಮೇಲೆ ಇಟ್ಕೊಂಡು ನಾನು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ ಸಚ್ ದಟ್ ನಿಮಗೆ ನಿಮ್ಮ ಪ್ರಿಪ್ರೇಟ್ರಿ ಮತ್ತು ನಿಮ್ಮ ಬೋರ್ಡ್ ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ SSLC ಮ್ಯಾಕ್ಸ್ ಬ್ಲೂ ಪ್ರಿಂಟ್ ಏನಿದೆಯೋ ಅದನ್ನು ಪ್ರಾಪರಾಗಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ SSLC ಮ್ಯಾಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ. ಅಂದರೆ ಏನಂತ ಅರ್ಥ ಅಂದರೆ ಜಸ್ಟ್ ಬ್ಲೂ ಪ್ರಿಂಟ್ನ ಡಿಸ್ಕಸ್ ಮಾಡಿಲ್ಲ, ಆ ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಚಾಪ್ಟರಿಂದ ಏನೇನು ಪಾಸಿಬಲ್ ಕ್ವಶನ್ಸ್ ಬರ್ಬೋದು ನಿಮ್ಮ ಪ್ರಿಪೇಟ್ರಿ ಮತ್ತು ಬೋರ್ಡ್ಸ್ಗೆ ಫೈನಲ್ ಎಕ್ಸಾಮ್ಗೆ ಅದನ್ನೆಲ್ಲ ಪ್ರಾಪರಾಗಿ ಲೆಸನ್ ಬೈ ಲೆಸನ್ ನಾನು ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಬೋರ್ಡ್ಸ್ ಮತ್ತು ಪ್ರಿಪೇಟ್ರಿ ಎಕ್ಸಾಮ್ಗೆ. ಆ್ಯಂಡ್ ಆಸ್ ವೆಲ್ ಆಸ್ ನಿಮಗೆ ಯಾವ ಥರ ಸರ್ ನಾನು ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡೋದು ಅಥವಾ LBA ಅಥವಾ ಸರ್ ಟೈಮ್ ಟೇಬಲು ಅಥವಾ ನಿಮ್ಮ SSLC ಮಾಡೆಲ್ ಪೇಪರ್ಸ್ ಎಲ್ಲಿಂದ ಸರ್ ಡೌನ್ಲೋಡ್ ಮಾಡೋದು, ಅದಕ್ಕೇನಾದರೂ ನಮಗೆ ಒಂದು ವಿಡಿಯೋ ಮುಖಾಂತರ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಗೈಡ್ ಮಾಡಿಕೊಡ್ತೀರಾ ಅಂದರೆ ಅದನ್ನು ನಾನು ನಿಮಗೆ ಈ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದು ಲಿಂಕ್ ಬಂದು ನಾನು ನಿಮಗೆ ಇದೆಲ್ಲ ವಿಡಿಯೋಸ್ ಏನು ಹೇಳ್ತಾ ಇದ್ದೀನಿ ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ವಾಚ್ ಮಾಡ್ಬೋದು. ಸೊ ನಮ್ಮ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ನೋಡಿ ಏನು ಹೇಳ್ತಾ ಇದ್ದಾರೆ, ದ ನಂಬರ್ ಆಫ್ ಝೀರೋಸ್ of the polynomial y is equal to p of x in the given graph is. ನೋಡಿ ಈ ಥರ ಕ್ವಶನ್ಸು ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ಒನ್ ಆಫ್ ದ ರಿಪೀಟೆಡ್ ಕ್ವಶನ್ ಇದು. ಎವ್ರಿ ಇಯರ್ ಈ ಥರ ಕ್ವಶನ್ನು ಒಂದು ಇದ್ದೇ ಇರುತ್ತೆ MCQ ಅಲ್ಲಿ ಅಥವಾ 1 ಮಾರ್ಕಲ್ಲಿ. ಆ್ಯಂಡ್ ಈ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಏನು ಟ್ರಿಕ್ ಅಂದರೆ, ನೀವು ಇನ್ಮೇಲೆ ಗ್ಯಾಪ್ನ ಇಟ್ಕೊಳ್ಳಿ, ಈ ಥರ ಕ್ವಶನ್ ಬಂದರೆ ಇನ್ ಜನರಲ್ ಯು ಕ್ಯಾನ್ ಸೇ ದಟ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ನಂಬರ್ ಆಫ್ ಝೀರೋಸ್, ನಿಮಗೆ ನಂಬರ್ ಆಫ್ ಝೀರೋಸ್ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡ್ಬೋದು ಅಂದರೆ ದಟ್ ಕ್ಯಾನ್ ಬಿ ಈಕ್ವಲ್ ಟು ಯುವರ್ ನಂಬರ್ ಆಫ್ ಪಾಯಿಂಟ್ಸ್. ನೀವು ನಂಬರ್ ಆಫ್ ಪಾಯಿಂಟ್ಸ್ ಹುಡುಕಿ. ವೇರ್ ಯಾವ ಪಾಯಿಂಟ್ಸ್ ಹುಡುಕ್ಬೇಕಂದ್ರೆ ವೇರ್ ದ ಗ್ರಾಫ್ ಇಂಟರ್ಸೆಕ್ಟ್ಸ್ ಅಥವಾ ಮೀಟ್ಸ್ ಇಂಟರ್ಸೆಕ್ಟ್ಸ್ ವಿತ್ ಎಕ್ಸ್ ಆಕ್ಸಿಸ್. ಅಂದರೆ ಈ ಗ್ರಾಫ್ ಬಂದು ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯೋ ದೋಸ್ ನಂಬರ್ ಆಫ್ ಝೀರೋಸ್ ನಮಗೆ ಆನ್ಸರ್ ಪ್ರೊವೈಡ್ ಮಾಡುತ್ತೆ. ಅಂದರೆ ಏನು ಸರ್ ಅರ್ಥ ಅಂದರೆ, ನೋಡಿ ಇಲ್ಲಿಂದ ಈ ಗ್ರಾಫ್ ಬಂದು ಎಕ್ಸ್ ಆಕ್ಸಿಸ್ ಜೊತೆ ಫಸ್ಟ್ ಪಾಯಿಂಟ್ ಅಂದರೆ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಅದೇ ಥರ ಟ್ರಾವೆಲ್ ಮಾಡಿದ್ರೆ ದಿಸ್ ಈಸ್ ಯುವರ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಫರ್ದರ್ ಹಂಗೆ ಟ್ರಾವೆಲ್ ಮಾಡಿದ್ರೆ ದಿಸ್ ಈಸ್ ಯುವರ್ ಥರ್ಡ್ ಪಾಯಿಂಟ್. ಅಂದರೆ ಏನಂತ ಅರ್ಥ, ಹೌ ಮೆನಿ ಝೀರೋಸ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ 3. ಅಂದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಸೊ ನಾನು ಈ ಟಾಪಿಕ್ ಮೇಲೆ ಡೆಡಿಕೇಟೆಡ್ ಆಗಿ ಒನ್ ಶಾರ್ಟ್ ವಿಡಿಯೋ ನಾನು ಕವರ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಚಾನಲ್ ಮೇಲೆ. ಏನಂದರೆ ಈ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆಯೋ ಈ ಟಾಪಿಕ್ ಮೇಲೆ, ಅಂದರೆ ಫೈಂಡಿಂಗ್ ನಂಬರ್ ಆಫ್ ಝೀರೋಸ್ ವೆನ್ ದ ಗ್ರಾಫ್ ಈಸ್ ಗಿವನ್, ಅದ್ರ ಮೇಲೆ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆಯೋ ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ಆಲ್ರೆಡಿ ಈ ವಿಡಿಯೋಲಿ ಕವರ್ ಮಾಡಿದ್ದೀನಿ. ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅಲ್ಲಿಂದ ನೀವು ವಾಚ್ ಮಾಡ್ಬೋದು. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇಫ್ sin A ಈಕ್ವಲ್ ಟು 1/√2 ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯಂಗಲ್ A. ಅಂದರೆ ಬೇಸಿಕಲಿ ಏನು ಹೇಳ್ತಾ ಇದ್ದಾರೆ, ನಿಮಗೆ ಯಾವುದಾದ್ರೂ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟಿದ್ದಾರೆ, ಯಾವುದದು sin A ಕೊಟ್ಟಿದ್ದಾರೆ, ಎಷ್ಟದು 1/√2. ನಾವು ಆ್ಯಂಗಲ್ A ಕಂಡುಹಿಡಿಬೇಕು, ಎಷ್ಟಿದೆ ಅದರ ಮೆಜರ್ಮೆಂಟು. ಇವಾಗ ಸಿಂಪಲಾಗಿ ಈ ಕ್ವಶನ್ಸ್ ಯಾವ ಥರ ಸಾಲ್ವ್ ಮಾಡ್ಬೋದು ಅಂದರೆ, ನೀವು ಸೈನ್ ಟೇಬಲಲ್ಲಿ ಅಂದರೆ ನಿಮಗೆ ಈ ಟೇಬಲ್ ನೋಡಿ ಈ ಥರ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ಸೈನ್, cos, tan and cosecant, secant as well as cot. ಈ ಥರ ನೀವು ಎಕ್ಸಾಮಿನೇಷನ್ಗೆ ಹೋಗಿದ ತಕ್ಷಣ ಒಂದು ಟೇಬಲ್ ಮಾಡ್ಕೊಂಬಿಡಿ. ಆ್ಯಂಡ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಈವನ್ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ ಕ್ವಶನಲ್ಲೂ ಕೆಲವು ಸಲ ಕೇಳ್ತಾರೆ ಟ್ರಿಗ್ನೋಮೆಟ್ರಿ ಮೇಲೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ. 0 ಡಿಗ್ರಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಯಾವುದಾದಿದೆ, 30, 45, 60 and 90. ಫಸ್ಟು ಸೈನ್ ವ್ಯಾಲ್ಯೂಸ್ ಗ್ಯಾಪ್ನ ಇಟ್ಕೊಂಬಿಡಿ, ದಟ್ಸ್ ಆಲ್. sin 0 0, sin 30 1/2, sin 45 1/√2 ಆ್ಯಂಡ್ sin 60 ಬಂದು √3/2, sin 90 1. ಇದನ್ನು ಉಲ್ಟಾ ಮಾಡಿದ್ರೆ ಈ ಕಡೆಯಿಂದ ಈ ಆರ್ಡ್ರಲ್ಲಿ ಬರೆದ್ರೆ ಕಾಸ್ ವ್ಯಾಲ್ಯೂ ಸಿಗುತ್ತೆ 1 √3/2
and 1 by root 2 and 1 by 2 and ನಿಮ್ಮ 0. ಇದು ಎರಡನ್ನೂ ಡಿವೈಡ್ ಮಾಡಿದ್ರೆ ಸೈನ್ ಮತ್ತು ಕಾಸ್ನ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಯುವರ್ ಟ್ಯಾನ್ ವ್ಯಾಲ್ಯೂ. ಆ್ಯಂಡ್ ಸೈನ್ನ ರೆಸಿಪ್ರೋಕಲ್ ಮಾಡಿದ್ರೆ ಕೊಸಿಕೆಂಟ್ ಸಿಗುತ್ತೆ, ಕಾಸ್ನ ರೆಸಿಪ್ರೋಕಲ್ ಮಾಡಿದ್ರೆ ಸೀಕೆಂಟ್ ಸಿಗುತ್ತೆ, ಟ್ಯಾನ್ನ ರೆಸಿಪ್ರೋಕಲ್ ಮಾಡಿದ್ರೆ ಕಾಟ್ ಸಿಗುತ್ತೆ. ಇವಾಗ ಇಲ್ಲಿ ಏನು ಸರ್ ಇದು ಟೇಬಲ್ ಯಾಕೆ ಸರ್ ಬರ್ಸಿದ್ದೀರಾ ಅಂದರೆ ಇಲ್ಲಿ ನೀವು ಹುಡುಕ್ಬೇಕು ಸೈನ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ಸಾರಿ ಏನಂತ ಹೇಳಬೇಕಿತ್ತು ನಾನು 1 by root 2 ಅನ್ನೋ ವ್ಯಾಲ್ಯೂ ಸೈನಲ್ಲಿ ಯಾವಾಗ ಬರುತ್ತೆ, ಯಾವ ಆ್ಯಂಗಲ್ಗೆ ಬರುತ್ತೆ ಅಂತ ಕಂಡುಹಿಡಿಬೇಕಷ್ಟೇ. ಸೊ 1 by root 2 ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ 1 by root 2 ಅಂದ್ರೆ ಏನಂತ ಅರ್ಥ, ಸೈನ್ ಯಾವ ಡಿಗ್ರಿ ಅಂದರೆ ಸೈನ್ ಯಾವ ಆ್ಯಂಗಲ್ಗೆ 1 by root 2 ಬರ್ತಾ ಇದೆ 45, ಅಂದರೆ ಆನ್ಸರ್ 45. ಬಟ್ ಇದನ್ನು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ ನೋಡಿ, MCQ ಏನು ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಬರೀಬೇಕಂತ ತಿಳ್ಕೊಳ್ಳಿ. ಸೈನ್ ಎ that is equal to 1 by root 2. 1 by root 2 ಅಂದರೆ ಏನಂತ ಬರೀಬೋದು ನಾನು, ಐ ಕ್ಯಾನ್ ಸೇ ದಟ್ ಇಟ್ ಈಸ್ ನಥಿಂಗ್ ಬಟ್ ಸೈನ್ 45 ಡಿಗ್ರಿ ಇಸ್ 1 by root 2. ಇಲ್ಲಿ ಸೈನ್ ಇಂದ ಸೈನ್ ಕ್ಯಾನ್ಸಲ್ ಮಾಡಿಬಿಡಿ, ಎ ಈಕ್ವಲ್ ಟು your 45 degree. So option D is correct answer. So next question, the formula used to find the curved surface area of a cone. Simple ಆಗಿ CSA of a cone ಕೇಳಿದ್ದಾರೆ. So what is the formula? CSA of cone ಬಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಮೇಲಿದ ಕ್ವಶನ್ ಇದು. ಸೊ CSA ಆಫ್ ಕೋನ್ ಬಂದು ಪೈ ಆರ್ ಎಲ್, ಕರೆಕ್ಟಾ? ಪೈ ಆರ್ ಎಲ್. ಆ್ಯಂಡ್ ವಾಟ್ ಅಬೌಟ್ TSA ಎಲ್ಲ ಡಿಸ್ಕಸ್ ಮಾಡ್ಬಿಡ್ತೀನಿ. ವಾಟ್ ಅಬೌಟ್ TSA ಆಫ್ ಕೋನ್? ಇಟ್ ಈಸ್ ನಥಿಂಗ್ ಬಟ್ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಆ್ಯಂಡ್ ವಾಟ್ ಅಬೌಟ್ ವಾಲ್ಯೂಮ್? ವಾಲ್ಯೂಮ್ ಆಫ್ ಕೋನ್ ಬಂದು ನಿಮ್ಮ 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ಇಲ್ಲಿ CSA ಕೇಳಿದ್ದಾರೆ ಅಂದರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಇಫ್ ಒನ್ ಆಫ್ ದಿ ಝೀರೋಸ್ of the polynomial p of x square minus x plus k is 2, then the value of k is. ಇದು ನಿಮ್ಮ ಪಾಲಿನಾಮಿಯಲ್ಸ್ ಚಾಪ್ಟರ್ ಯಾವ ಟಾಪಿಕ್ ಮೇಲೆ ಅಂದರೆ ಝೀರೋಸ್ ಮೇಲೆ. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ಯು ಮೀನ್ ಬೈ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಸೊ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂದರೆ ಏನಂತ ನಾವು ತಿಳ್ಕೊಬೇಕು ಫಸ್ಟ್. ಈ ಡೆಫಿನೇಷನ್ ನಮಗೆ ಕ್ಲಿಯರ್ ಆದರೆ ಅಥವಾ ಅದ್ರ ಮೀನಿಂಗ್ ಗೊತ್ತಿದ್ರೆ ಅಂದರೆ ಈ ಟಾಪಿಕ್ ಮೇಲೆ ಏನೇ ಕ್ವಶನ್ ಬಂದರೂ ನಾವು ಸಾಲ್ವ್ ಮಾಡ್ಬೋದು. ಬರೀ ಕ್ವಶನ್ ಸಾಲ್ವ್ ಮಾಡೋದು ಇಂಟೆನ್ಷನ್ ಇರಬಾರ್ದು, ನಮ್ಗೆ ಆ ಟಾಪಿಕ್ ಗೊತ್ತಾಗಬೇಕಂದ್ರೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಫಸ್ಟ್. ಝೀರೋ ಅಂದರೆ ಏನಂತ ಅರ್ಥ ಸರ್ ಇಲ್ಲಿ ಝೀರೋ ಅಂದರೆ ಏನಂತ ಅರ್ಥ ಅಂದರೆ ನೋಡಿ, ಇಟ್ ಈಸ್ ನಥಿಂಗ್ ಬಟ್ ಏನಂತ ಹೇಳ್ಬೋದು ಅಂದರೆ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್, ಸರಿನಾ? ಸಮಥಿಂಗ್ ಏನೋ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಸೊ ಝೀರೋ ಅಂದರೆ ಏನಂತ ಅರ್ಥ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಟ್ ವ್ಯಾಲ್ಯೂ ಆಫ್ ವೇರಿಯಬಲ್. ಯಾವ ವೇರಿಯಬಲ್ ಇಲ್ಲಿ? ಎಕ್ಸ್. ಏನು ವೇರಿಯಬಲ್ ಯೂಸ್ ಮಾಡಿದಾರೋ ಇಲ್ಲಿ ಪಾಲಿನಾಮಿಯಲ್ ಆಫ್ ವೇರಿಯಬಲ್ ಎಕ್ಸ್ ಅಂದರೆ ಅಲ್ಲಿ ವೇರಿಯಬಲ್ ಏನಿದೆ ಇಸ್ ನಥಿಂಗ್ ಬಟ್ ಎಕ್ಸ್. ಇಟ್ ಈಸ್ ದಟ್ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೇರ್ ಪಿ ಆಫ್ ಎಕ್ಸ್ ಅಂದರೆ ಆ ಎಕ್ಸ್ ಪ್ಲೇಸಲ್ಲಿ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪಾಲಿನಾಮಿಯಲಲ್ಲಿ ಅವಾಗ ನಮಗೆ ಫೈನಲ್ ವ್ಯಾಲ್ಯೂ ಏನು ಬರಬೇಕಂದ್ರೆ 0 ಬರಬೇಕು. ಸೊ ಆ ವ್ಯಾಲ್ಯೂ ಏನಿದೆಯೋ ಅದನ್ನು ನಾವೇನಂತ ಹೇಳ್ಬಿಡ್ತೀವಿ, ದಟ್ ಈಸ್ ನಥಿಂಗ್ ಬಟ್ 0 ಆಫ್ ಪಾಲಿನಾಮಿಯಲ್. ಸರಿ, ಇವಾಗ ನಮ್ಮ ಟಾಪಿಕ್ ಕ್ಲಿಯರ್ ಆಯಿತು. ಇವಾಗ ಈ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಏನು ಕೊಟ್ಟಿದ್ದಾರೆ ನಮಗೆ? ಪಿ ಆಫ್ ಎಕ್ಸ್ ಪಾಲಿನಾಮಿಯಲ್ ಬಂದು ಏನಂತ ಹೇಳಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ. ಸರಿ ಸರ್, ಇಲ್ಲಿ ಒನ್ ಆಫ್ ದ ಝೀರೋಸ್, ಇವಾಗ ಇದು ಕ್ವಾಡ್ರಾಟಿಕ್ ಅಂದರೆ 2 zeros ಅಂದರೆ 2 0 ಇದ್ದೇ ಇರುತ್ತೆ ಅಟ್ಮೋಸ್ಟ್. ಸೊ ಇಲ್ಲಿ 1 0 ಕೊಟ್ಟಿದ್ದಾರೆ, ಏನದು 2 ಅಂತ. ಅಂದರೆ ನಾನು ಪಿ ಆಫ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಪ್ಲೇಸಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಗೆ ಫೈನಲ್ ಆನ್ಸರ್ ಏನು ಬರಬೇಕು? 0 ಬರಬೇಕು. ಅಂದರೆ 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ ಆ್ಯಂಡ್ ದಟ್ ವಿಲ್ ಬಿ ಈಕ್ವಲ್ ಟು 0. ಕರೆಕ್ಟಾ? ಬೈ ಡೆಫಿನೇಷನ್ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರಬೇಕು? 0. ಸೊ ಅದಕ್ಕೆ 0 ಅಂತ ಈಕ್ವೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸಾಲ್ವ್ ಮಾಡಿ. 2 2s are 4 minus 2 plus k equal to 0. So 4 minus 2 will be 2 plus k equal to 0. And finally, simple linear equation, k na aside kalsidre enagutte, it will be nothing but minus 2 after transposing. So finally k equal to your minus 2. So option B is correct. So next question, AP melide nodi. The 10th term of an AP is, under 10th term ಯಾವ ಥರ ಬರಿಬೋದು ಅಕಾರ್ಡಿಂಗ್ ಟು ಜನರಲ್ ಫಾರ್ಮ್? A10 can be written as A plus
9d ಅಂತ ಬರೀಬೋದು. ಸರಿ ಸರ್, ಇಲ್ಲಿ ಏನದೇನು ಫಸ್ಟ್ ಟರ್ಮ್. ಸೊ ನಿಮಗೆ 5 ಕೊಟ್ಟಿದ್ದಾರೆ ಪ್ಲಸ್ 9 ಟೈಮ್ಸ್ ಆಫ್ ಡಿ. ಸರ್ ಡಿ ಯಾವ ಥರ ಕಂಡುಹಿಡಿಯೋದು? ಡಿ ಯಾವ ಥರ ಕಂಡುಹಿಡಿಯೋದಂದರೆ, ಡಿ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಡಿ ಈಕ್ವಲ್ ಟು A2 ಮೈನಸ್ A1 ಅಂದರೆ ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್. A2 ಇಸ್ 9, 9 ಮೈನಸ್ 5 ಇಸ್ 4. ಓಕೆ, ಇಲ್ಲಿಂದ ಡಿ ಸಿಕ್ಕಿದೆ. ಸೊ 9 ಟೈಮ್ಸ್ 4. ಸೊ ಅಕಾರ್ಡಿಂಗ್ ಟು ಬೋರ್ಡ್ ಮಾಸ್ ರೂಲ್ ಫಸ್ಟು ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್. 9 4s are 36. 36ಗೆ 5 ಆ್ಯಡ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ನಥಿಂಗ್ ಬಟ್ your 41. So option C is your correct answer. Moving on to next question. In the given triangle ABC, DE parallel to BC. ಸರಿ, ಇಲ್ಲಿ ಫಿಗರ್ ಅಲ್ಲೂ ತೋರಿಸಿದ್ದಾರೆ ನೋಡಿ, ಏನಂತ DE parallel to BC. ಸೊ ದಿಸ್ DE is parallel to BC. ಸೊ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ದಿಸ್ ಕ್ವಶನ್ is based upon BPT. ಕರೆಕ್ಟಾ? and DE equal to 5. ಸೊ DE ಎಲ್ಲಿದೆ? this is your 5. DE is 5 and BC is 8 centimeter. BC ಬಂದು 8 centimeter ಇದೆ and AD ಬಂದು 3.5. AD is 3.5. then find the length of AB ಅಂತ ಹೇಳಿದ್ದಾರೆ. then find the total length of AB. ಇದನ್ನ ನಾವು ಯಾವ ತರ ಸಾಲ್ವ್ ಮಾಡಬಹುದು ಅಂದ್ರೆ ನೋಡಿ, if DE parallel to BC, ನೋಡಿ ಏನಾದರೂ DE parallel to BC ಇದ್ರೆ there are many ways to write BPT. ಒಂದು ವೇ ಏನು ಹೇಳುತ್ತಂದ್ರೆ, ನಾವು ಥಿಯರಮ್ ಏನು ನೋಡಿದ್ದೀವಿ, AD by DB that is equal to AE by EC. ಸೆಕೆಂಡ್ ವೇ ಏನು ಬರಿಬೋದು ಅಂದರೆ, ನಾವು ಲಾರ್ಜರ್ ಪಾರ್ಟ್ ಅಥವಾ ಸ್ಮಾಲರ್ ಪಾರ್ಟ್ ಹೆಂಗಾದ್ರೂ ಬರೀರಿ, ಸ್ಮಾಲರ್ ಬೈ ಲಾರ್ಜರ್ ದಟ್ ಈಸ್ ಈಕ್ವಲ್ ಟು, ಆ ಸೈಡು ಕೂಡ ಸ್ಮಾಲರ್ ಬೈ ಲಾರ್ಜರ್ ದಟ್ ಈಸ್ ಈಕ್ವಲ್ ಟು ಸ್ಮಾಲರ್ ಪಾರ್ಟ್ ಬೈ ಲಾರ್ಜರ್ ಪಾರ್ಟ್. ಈ ಥರ ಎರಡು ವೇಸಲ್ಲಿ ನಾವು BPT ಯೂಸ್ ಮಾಡ್ಬೋದು. ಇಲ್ಲಿ ನೀವು ನೋಡಿ, ನೀವು ಯಾವ್ದು ಬೇಕಾದರೂ ವೇ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು ಏನು ಕೇಳಿದಾರೋ. ಬಟ್ ನನಗಿಲ್ಲಿ ಸೂಟೇಬಲ್ ವೇ ಯಾವ್ದು ಅನ್ನಿಸ್ತಾ ಇದೆ ಅಂದರೆ ಸೆಕೆಂಡ್ ಒನ್. ಬಿಕಾಸ್ ಫಸ್ಟ್ ಒನ್ ಯಾಕೆ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ, ನೋಡಿ ಇಲ್ಲಿ AD ಆ್ಯಂಡ್ ಇಲ್ಲಿ DB ಇದೆ, ನಮ್ಮ ಹತ್ರ DB ವ್ಯಾಲ್ಯೂ ಗೊತ್ತಿಲ್ಲ. ಕರೆಕ್ಟಾ? ಆಸ್ ವೆಲ್ ಆಸ್ ಇಲ್ಲಿ AEನೂ ಗೊತ್ತಿಲ್ಲ, ECನೂ ಗೊತ್ತಿಲ್ಲ. ಅಂದರೆ ಇದನ್ನು ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ, ಅಂದರೆ ಯೂಸ್ ಮಾಡೋಕ್ಕೆ ಆಗಲ್ಲ. ಸೆಕೆಂಡ್ ಒನ್ ನೋಡಿ ನಾವು ಯೂಸ್ ಮಾಡ್ಬೋದು ಏನಂದರೆ, ಇಫ್ DE parallel to BC ಅಂದರೆ ಐ ಕ್ಯಾನ್ ಯೂಸ್ ದಿಸ್ ಒನ್. ಯಾವುದು? AD by AB. AD by AB ದಟ್ ಈಸ್ ಈಕ್ವಲ್ ಟು, ಐ ಕ್ಯಾನ್ ಸೇ ದಟ್ ಇದನ್ನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಸರ್, ಮೂರು ಯೂಸ್ ಮಾಡ್ಬೇಕಂತೇನಿಲ್ಲ. ಎನಿ ಒನ್ ಆಫ್ ದೀಸ್ ಟು ಯಾವುದಾದ್ರೂ ಎರಡು ಯೂಸ್ ಮಾಡಿ. DE ಬಂದು ನಮ್ಮ ಹತ್ರ ವ್ಯಾಲ್ಯೂ ಇದೆ ಆ್ಯಂಡ್ BCನೂ ಇದೆ. ಕರೆಕ್ಟಾ? ಸೊ AD ಬಂದು ನಮ್ಮ ಹತ್ರ 3.5 ಇದೆ ಡಿವೈಡೆಡ್ ಬೈ AB ವಿ ನೀಡ್ ಟು ಫೈಂಡ್ ಔಟ್, ದಟ್ ಈಸ್ ಈಕ್ವಲ್ ಟು DE ಈಸ್ 5/8. ಇಲ್ಲಿಂದ ನಾವೇನು ಮಾಡ್ಬೋದು ಅಂದರೆ, 5 ಟೈಮ್ಸಾ 5 ಟೇಬಲಲ್ಲಿ ಏನಾಗುತ್ತೆ, 5 ಟೇಬಲಲ್ಲಿ 5 1s 5 7s ಅಂದರೆ 0.7 ಇದು 0.7. ಆ್ಯಂಡ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. AB this into this, AB into 1 is AB and this into this 0.7 into 8 ಏನಂತ ಹೇಳ್ಬೋದು, 8 7s ಬಂದು ಎಷ್ಟು ಬರುತ್ತೆ, 56. ಎಸ್, ಆ್ಯಂಡ್ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಸೊ 5.6 ಸೆಂಟಿಮೀಟರ್. ಸೊ ದ ಲೆಂತ್ ಆಫ್ AB ಈಸ್ ನಥಿಂಗ್ ಬಟ್ 5.6 ಅಂದರೆ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಅರ್ಥ ಆಯ್ತಾ? ಆ್ಯಂಡ್ ಇದು ಕೂಡ BPT ಮೇಲೆ ಒನ್ ಆಫ್ ದ ರಿಪೀಟೆಡ್ ಕ್ವೆಶನ್. ಇದು ಒಂದು ಕ್ವೆಶನ್ ಬಂದೇ ಬರುತ್ತೆ ಕಂಪಲ್ಸರಿ. ನೆಕ್ಸ್ಟ್ ಕ್ವೆಶನ್ ಪ್ರೊಬ್ಯಾಬಿಲಿಟಿ ಮೇಲೆ ಇದೆ ನೋಡಿ. ದಿ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಈವೆಂಟ್ E ಈಸ್ 0.05. ದೆನ್ ದ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಈವೆಂಟ್ ನಾಟ್ E ಈಸ್. ನೋಡಿ ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ಒಂದು ರಿಲೇಷನ್ ಗ್ಯಾಪ್ನ ಇಟ್ಕೊಳ್ಳಿ. ಏನಂದರೆ ರಿಲೇಷನ್, ಅದು ಒಂದು ಇಂಪಾರ್ಟೆಂಟ್ ರಿಲೇಷನ್ ಇದೆ ಈ ಚಾಪ್ಟರಲ್ಲಿ. probability of happening any event plus probability of not happening ಅಂದರೆ ಅದ್ರ ಮೇಲೆ ಬಾರ್ ಹಾಕ್ಬಿಡಿ. ಅಂದ್ರೆ ಏನಂತ ಅರ್ಥ, ಈ probability of not happening any event ಆದರೆ ಇದನ್ನ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಂತ ಹೇಳ್ತಾರೆ. ಒಂದು ಆಗೋದು, ಇನ್ನೊಂದು ನಾಟ್ ಹ್ಯಾಪನಿಂಗ್, ಅದಾಗದೇ ಇರೋದು. ಅದೆರಡರದು ಪ್ರೊಬ್ಯಾಬಿಲಿಟೀಸ್ನ ಆ್ಯಡ್ ಮಾಡಿದ್ರೆ ದಟ್ ವಿಲ್ ಬಿ ನಥಿಂಗ್ ಬಟ್ 1. ಈ ರಿಲೇಷನ್ ಇಂದ ನಾವು
ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು ನೋಡಿ. ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಹ್ಯಾಪನಿಂಗ್ ಎಷ್ಟಿದೆ 0.05 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ನಾವು ಕಂಡುಹಿಡಿಬೇಕು. ಅಲ್ಲಿ ಎ ಅಂತ ಯೂಸ್ ಮಾಡಿದ್ದೀನಿ, ಅಲ್ಲಿ ಅವರು ಇ ಅಂತ ಯೂಸ್ ಮಾಡಿದ್ದಾರೆ. ಏನು ಪ್ರಾಬ್ಲಮ್ ಏನಾಗಲ್ಲ. 1 ಆ್ಯಂಡ್ ನಾವಿಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಹಿಂಗೆ ಕಂಡುಹಿಡಿಬೋದು ಅಂದರೆ 1 ಆ್ಯಂಡ್ ಇದನ್ನು ಆ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ 1 ಮೈನಸ್ 0.05. ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 0.95. ಸೊ ಆಪ್ಷನ್ ಬಿ is correct. Next question. In the pair of linear equations x plus y equal to 9 and x minus y equal to 1, the value of x and y are. ಬೇಸಿಕಲಿ ಇದೆರಡನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಿತೌಟ್ ಸಾಲ್ವಿಂಗ್ ಕೂಡ ಮಾಡ್ಬೋದು, ಯಾವುದಂದ್ರೆ ಎಲಿಮಿನೇಷನ್ ಮೆಥಡಿಂದ, ಅಥವಾ ಜಸ್ಟ್ ಗೆಸ್ ವರ್ಕ್ ಮಾಡಿ ನೋಡಿ. ಗೆಸ್ ವರ್ಕ್ ಏನು ಮಾಡ್ಬೋದು ಅಂದರೆ, ಈ ಎರಡು ವ್ಯಾಲ್ಯೂಸ್ನ ಏನು ಕೊಟ್ಟಿದ್ದಾರೋ, ಅಂದರೆ ಇದು ಎಕ್ಸು ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ವೈ ಅಂತ, ಇದೆರಡೂ ಈ ಎರಡು ಈಕ್ವೇಷನಲ್ಲಿ ಸ್ಯಾಟಿಸ್ಫೈ ಮಾಡಿ ನೋಡಿ. ಸ್ಯಾಟಿಸ್ಫೈ ಅಂದರೆ ಎರಡು ಪ್ಲೇಸ್ ಮಾಡಿ ನೋಡಿ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರಬೇಕು. ಅಂದರೆ ಇಲ್ಲಿ 5 ಆಗ್ತೀನಿ ನೋಡಿ, ಎಕ್ಸ್ ವ್ಯಾಲ್ಯೂ 5 ಆ್ಯಂಡ್ 4 ಬರ್ತಾ ಇದೆ ನೋಡಿ. 5 ಪ್ಲಸ್ 4 is 9. ಎಸ್. ಅದೇ ಥರ ಇಲ್ಲಿ 5 ಅದೇ ಸೇಮ್ ವ್ಯಾಲ್ಯೂಸ್ ಇಡ್ತೀನಿ. 5 ಮೈನಸ್ 4 is 1. ಎಸ್, ಮ್ಯಾಚ್ ಆಗ್ತಾ ಇದೆ. ಅಂದರೆ ಏನಂತ ಅರ್ಥ, ಆಪ್ಷನ್ ಎ ಈಸ್ ಓನ್ಲಿ ಕರೆಕ್ಟ್. ಅಲ್ಲೇ ಗೊತ್ತಾಗ್ತಾ ಇದೆ. ಎರಡು ವ್ಯಾಲ್ಯೂಸ್ ಇಟ್ಟು ನೋಡಿದ್ರೆ ನಮಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಇಲ್ಲ ಸರ್ ನನಗೆ ಎಲಿಮಿನೇಷನ್ ಮೆಥಡ್ ಮಾಡಿ ತೋರಿಸಿ ಅಂದರೆ ನೋಡಿ, ಎಲಿಮಿನೇಷನ್ ಮೆಥಡಲ್ಲೂ ನಾನು ನಿಮಗೆ ಕಂಡುಹಿಡಿದ್ಬಿಟ್ಟು ತೋರಿಸ್ತೀನಿ, ಸೇಮ್ ವ್ಯಾಲ್ಯೂ ಬರುತ್ತೆ. ಮಾಡೋ ಅವಶ್ಯಕತೆ ಇಲ್ಲ, ಬಟ್ ತಿಳ್ಕೊಂಬೋಣ ಎಲಿಮಿನೇಷನ್ನು ಕೂಡ. ಎಲಿಮಿನೇಷನ್ ಮೆಥಡ್ ಏನು ಹೇಳುತ್ತೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9 ಇದೆ, ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1. ಇಲ್ಲಿಂದ ಎಲಿಮಿನೇಟ್ ಮಾಡಿದ್ರೆ ದಿಸ್ ಟು ಗೆಟ್ಸ್ ಎಲಿಮಿನೇಟೆಡ್. ಎಕ್ಸ್ ಪ್ಲಸ್ ಎಕ್ಸ್ 2x, 9 ಪ್ಲಸ್ 1 10. ಸೊ 2 1s are 2 5s are. So x equal to 5 andre I'll consider the first equation only, x plus y equal to 9. So x is 5, 5 plus y equal to 9. So if I transpose, it will be 9 minus 5, that is nothing but 4. Therefore x is 5 and y is, sorry, x is 5 and y is 4. So ನಮ್ಗೆ ಬಂದಿರೋ ಆಪ್ಷನ್ is correct. ಆ್ಯಂಡ್ ಏನಾದರೂ ನಿಮಗೆ ಎಲಿಮಿನೇಷನ್ ಮೆಥಡ್ ಬರಲ್ಲ ಸರ್, ಓಕೆ, ಆ ಥರ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಅದ್ರ ಮೇಲೂ ಕೂಡ ನಾನು ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ ಆಗಿ ನೋಡಿ 44 ಮಿನಿಟ್ಸ್ವರೆಗೂ ಅಂದರೆ ಪ್ರೀವಿಯಸ್ ಇಯರ್ ಎಲ್ಲ ಕನ್ಸಿಡರ್ ಮಾಡಿ ನಾನು ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನಾನು ನಿಮಗೋಸ್ಕರ ಡೆಡಿಕೇಟೆಡ್ ಆಗಿ ಈ ಟಾಪಿಕ್ ಮೇಲೆ ಮಾಡಿದ್ದೀನಿ. ಇದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಕಲ್ತ್ಕೊಬೋದು. ನೆಕ್ಸ್ಟ್ ಕ್ವೆಶನ್, ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 120. ಬೇಸಿಕಲಿ 120ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 6 ಅರ್ಧ ಮಾಡ್ಕೊಂಡು ಹೋಗ್ತಾ ಇರಿ. 16 ಅರ್ಧ ಮಾಡಿದ್ರೆ 30 ಆ್ಯಂಡ್ 30ನ ಅರ್ಧ ಮಾಡಿದ್ರೆ 15 ಆ್ಯಂಡ್ ಇವಾಗಿದ್ದು 3 ಟೇಬಲಲ್ಲಿ ಹೋಗುತ್ತೆ. 3 5s ಆ್ಯಂಡ್ 5 1s. ಸೊ 120 ಕ್ಯಾನ್ ಬಿ ರಿಟರ್ನ್ ಆಸ್ 2 ಪವರ್. ಸೊ 2 is 3 times ಅಂದರೆ 2 power 3 ಇಂಟು 3 power 1 ಇಂಟು 5 power 1. ಯಾವ ಆಪ್ಷನ್ ಪರ್ಫೆಕ್ಟ್ ಆಗಿದೆ ನೋಡಿ, 2 power 3 ಆ್ಯಂಡ್ 3 power 1 ನೋಡಿ. ಆಪ್ಷನ್ ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿನೂ ಅಲ್ಲ, ಆಪ್ಷನ್ ಡಿ ಕರೆಕ್ಟಾ ನೋಡಿ. ಎಸ್, ಆಪ್ಷನ್ ಡಿ ಇಸ್ ಕರೆಕ್ಟ್. ಆ್ಯಂಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೇಲೆ ನಿಮ್ಗೇನಾದರೂ ಡೌಟ್ ಇದ್ರೆ, ಸರ್ ಯಾವ ಥರ ಮಾಡಬೇಕು, ನಮಗೆ ಒಂದು ಕ್ವಶನ್ ಮಾಡಿದ್ರೆ ಇನ್ನೊಂದು ಕ್ವಶನ್ ಡೌಟ್ ಆಗುತ್ತೆ ಅಂದರೆ, ಈ ಟಾಪಿಕ್ ಮೇಲೂ ಕೂಡ ನಾನು ಕಂಪ್ಲೀಟಾಗಿ ಒನ್ ಶಾರ್ಟ್ ವಿಡಿಯೋ ಕವರ್ ಮಾಡಿದ್ದೀನಿ. ಏನೇನೆಲ್ಲ ಪಾಸಿಬಲ್ ಕ್ವಶನ್ಸ್ ಇದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ. ಆ್ಯಂಡ್ HCF LCM ಕೊಡ್ತಾರೆ, ಒಂದು ಕ್ವಶನ್ ಇದೆ ರಿಯಲ್ ನಂಬರ್ಸಲ್ಲಿ, ಅಲ್ಲೂ ಕೂಡ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಲೇಬೇಕು ನೀವು. ಸೊ ಅದೇನಾದರೂ ಡೌಟ್ ಇದ್ದರೆ ಈ ವಿಡಿಯೋನ ವಾಚ್ ಮಾಡಿ, ಆ್ಯಂಡ್ ಇದ್ರ ಲಿಂಕು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಇನ್ ದ ಫಿಗರ್ ದ ವ್ಯಾಲ್ಯೂ ಆಫ್ ಸೈನ್ ಸಿ ಈಸ್. ನೋಡಿ ಆ್ಯಂಗಲ್ ಎಲ್ಲಿದೆ, ಸಿ ಹತ್ರ ಇದೆ ಅಂತ ಹೇಳಿದ್ದಾರೆ. ಎಲ್ಲಿದೆ, ಸಿ ಇಲ್ಲಿದೆಯಾ. ಸೊ ದಿಸ್ ಈಸ್ ಯುವರ್ ಆ್ಯಂಗಲ್ ಅಂದರೆ ಅವ್ರು ಏನು ಆ್ಯಂಗಲ್ ತಗೊಂಡಿರ್ತಾರೋ ಅದಕ್ಕೆ ಆಪೋಸಿಟ್ ಏನಿರುತ್ತೋ ಅದನ್ನು ನಾವು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಆ ಸೈಡ್ಗೆ ಅಂದರೆ ಬೇಸಿಕಲಿ ಆ್ಯಂಗಲ್ಗೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡ್. ಅವ್ರು ಯಾವ ಆ್ಯಂಗಲ್ ಅಂತ ಹೇಳ್ತಾರೋ, ಆ್ಯಂಗಲ್ ಸಿ ಅಂತ ಹೇಳಿದ್ದಾರೆ, ಅದಕ್ಕೆ ಆ್ಯಂಗಲ್ ಸಿಗೆ ಆಪೋಸಿಟ್ ಯಾವುದಿದೆ, ಎ ಬಿ. ಸೊ ದಿಸ್ ಎ ಬಿ ಈಸ್ ಯುವರ್ ಆಪೋಸಿಟ್. ಆ್ಯಂಡ್ ಅದೇ ಥರ 90 ಡಿಗ್ರಿಗೆ ಆಪೋಸಿಟ್ ಇರೋ ಸೈಡ್ನ ನಾವೇನಂತ ಹೇಳ್ತೀವಿ ಅಂದರೆ ಹೈಪಾಟಿನ್ಯೂಸ್. ಎಸ್ ಸರ್, ಇದು ನಮಗೆ ಗೊತ್ತಿದೆ. ನೆಕ್ಸ್ಟ್ ರಿಮೈನಿಂಗ್ ಸೈಡ್ ಏನಿದೆ, ಆ ಎರಡು ಆ್ಯಂಗಲ್ಸ್ ಯಾವ್ದ್ರ ಮೇಲೆ ಇರುತ್ತೆ ಅಂದರೆ 90 ಡಿಗ್ರಿ ಆಸ್ ವೆಲ್ ಆಸ್ ದಟ್ ರೆಫರೆನ್ಸ್ ಆ್ಯಂಗಲ್, ಅದೆರಡು ಯಾವ್ದ್ರ ಮೇಲೆ ಇರುತ್ತೋ ಅದನ್ನು ಅಡ್ಜಸೆಂಟ್ ಅಂತ ಹೇಳ್ತೀವಿ. ಈ ಮೂರು ಸೈಡ್ನ ಪ್ರಾಪರಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಅವ್ರು ಏನು ಕೇಳಿದ್ದಾರೆ ಅದನ್ನು ಬರೀರಿ. ಅವ್ರು ಏನು ಕೇಳಿದ್ದಾರೆ, ಸೈನ್ ಸಿ ಕೇಳಿದ್ದಾರೆ. ಇವಾಗ ಇಲ್ಲಿ ಒಂದು ರೂಲ್ ಹೇಳ್ಕೊಡ್ತೀನಿ ನೋಡಿ, ಸೋಕಾ ಟೋವಾ ಅಂತ. ಸೊ ಬಿಕಾಸ್ ಟ್ರಿಗ್ನೋಮೆಟ್ರಿ ಮೇಲೆ ಈ ಥರ ಒಂದು ಸ್ಟ್ಯಾಂಡರ್ಡ್ ಕ್ವಶನ್ ಕೇಳ್ತಾರೆ ಕಂಪಲ್ಸರಿ.
ಸೋಕಾಟೋವಾ. ವಾಟ್ ಡು ಮೀನ್ ಬೈ ಸೋಕಾಟೋವಾ ಅಂದರೆ ಆಪೋಸಿಟ್ ಬೈ ಹೈಪಾಟಿನಸ್ ಮಾಡಿದ್ರೆ ಯು ವಿಲ್ ಗೆಟ್ ಸೈನ್. ಅದೇ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಮಾಡಿದ್ರೆ ಯು ವಿಲ್ ಗೆಟ್ ಕಾಸ್. ಆಪೋಸಿಟ್ ಬೈ ಅಡ್ಜಸೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಟ್ಯಾನ್. ಅದೇ ಥರ ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಎಚ್ ಅಪಾನ್ ಓ ಯು ವಿಲ್ ಗೆಟ್ ರೆಸಿಪ್ರೋಕಲ್ ಆಫ್ ಸೈನ್, ದಟ್ ಈಸ್ ನಥಿಂಗ್ ಬಟ್ ಕೋಸಿಕೆಂಟ್. ಆ್ಯಂಡ್ ಅದೇ ಥರ ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಎಚ್ ಅಪಾನ್ ಎ ಯು ವಿಲ್ ಗೆಟ್ ಸೀಕೆಂಟ್. ಆ್ಯಂಡ್ ಇದನ್ನು ಹಂಗೆ ರೆಸಿಪ್ರೋಕಲ್ ಮಾಡಿದ್ರೆ ಎ ಅಪಾನ್ ಓ ಅಡ್ಜಸೆಂಟ್ ಬೈ ಆಪೋಸಿಟ್ ಯು ವಿಲ್ ಗೆಟ್ ಕೋ ಟ್ಯಾಂಜೆಂಟ್ ಅಥವಾ ಕಾಟ್. ಇದು ನಿಮಗೆ ಬೇಸಿಕಲಿ ಸೋಕಾಟೋವಾ. ಇದರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವಾಗಲೂ ಏನೇ ಕೇಳಿದ್ರೆ ಇದು ಬರ್ಕೊಂಬಿಡಿ. ಅವ್ರು ಏನು ಹೇಳಿದ್ದಾರೆ, ಸೈನ್ ಕೇಳಿದ್ದಾರೆ. ಸೈನ್ ಸಿ. ಸೈನ್ ಅಂದರೆ ಏನು? ಆಪೋಸಿಟ್ ಬೈ ಹೈಪಾಟಿನಸ್. ಅಂದರೆ ಆಪೋಸಿಟ್ ಬೈ ಹೈಪಾಟಿನಸ್ ಅಂದರೆ ಓ ಬೈ ಎಚ್ ಅಂತ ಬರ್ಕೊಳ್ಳಿ. ಆಪೋಸಿಟ್ ಯಾವ ಸೈಡ್ ಇದೆ ಸರ್? ಆಪೋಸಿಟ್ ಬಂದು ಇಲ್ಲೇ ಬರ್ದಿದ್ದೀವಿ 1 ಅಂತ, ಅಂದರೆ ಎ ಬಿ ವ್ಯಾಲ್ಯೂ ಬರ್ದ್ಬೇಡ. 1 ಅಪಾನ್ ಹೈಪಾಟಿನಸ್ ಎಷ್ಟಿದೆ? 2 ಇದೆ. ಸೊ ಯುವರ್ ಆನ್ಸರ್ ವಿಲ್ ಬಿ 1/2. ಆ್ಯಂಡ್ ಇದಕ್ಕೆ ಏನಾದರೂ ಆ್ಯಂಗಲ್ ಕೇಳಿದ್ರೆ ಯಾವ ಆ್ಯಂಗಲ್ಗೆ 1/2 ಬರುತ್ತೆ ಸೈನ್ ಟೇಬಲಲ್ಲಿ? ಆಲ್ರೆಡಿ ನಿಮಗೆ ನಾನು ಮೇ ಬಿ ಸೆಕೆಂಡ್ ಆರ್ ಥರ್ಡ್ ಕ್ವಶನ್ ಸಾಲ್ವ್ ಮಾಡಿಸಿದೆ. ಯಾವ ಆ್ಯಂಗಲ್ 1/2 ಬರುತ್ತೆ ಅಂದರೆ ಸೈನ್ 30. ಸೊ ಸೈನ್ 30 ಎಷ್ಟು? 1/2. ಏನಾದರೂ ಆ್ಯಂಗಲ್ ಕೇಳಿದ್ರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸಿ ಅಂತ ಕೇಳಿದ್ರೆ ಸಿ ಇಸ್ ನಥಿಂಗ್ ಬಟ್ 30 ಡಿಗ್ರಿ. ಕೇಳಿದ್ರೆ ಅರ್ಥ ಆಗ್ತಾ ಇದೆಯಾ? ಅದಕ್ಕೆ 30 ಡಿಗ್ರಿ ಬರುತ್ತೆ. ಸೊ ನಿಮ್ಗೇನಾದರೂ ಟ್ರಿಗ್ನೋಮೆಟ್ರಿ ಬರಲ್ಲ ಸರ್, ನಮಗೆ ತೀರಾ ಈ ಟಾಪಿಕ್ ನಮಗೆ ಡೌಟ್ಫುಲ್ ಇದೆ ಅಂದರೆ ಇದ್ರ ಮೇಲೆ ನಾನು ಆಲ್ರೆಡಿ ಫ್ಯೂ ಇಯರ್ಸ್ ಬ್ಯಾಕ್, ಅಂದರೆ ನೋಡಿ 4 ಇಯರ್ಸ್ ಬ್ಯಾಕೆ ಆಲ್ರೆಡಿ ನಾನು ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಏನೇನು ಬೇಸಿಕ್ಸ್ ನಿಮಗೆ ಬೇಕಿದೆ ವೈಲ್ ಸಾಲ್ವಿಂಗ್ 1 ಮಾರ್ಕ್ 2 ಮಾರ್ಕ್. ಅಂದರೆ ನೀವು ಟ್ರಿಗ್ನೋಮೆಟ್ರಿ ಮೇಲೆ ಏನೇ ಕೂಡ ಈ ಕ್ವಶನ್ಸ್ ಕೇಳಿದ್ರೆ ನಿಮಗೆ ಈ ಬೇಸಿಕ್ಸ್ ಗೊತ್ತಿರಲೇಬೇಕು. ಆ್ಯಂಡ್ ಇದನ್ನು ನೋಡಿ 45,000. ಓಕೆ, ಅಂದರೆ ತುಂಬ ಮಕ್ಕಳು ಇದನ್ನು ನೋಡ್ತಾರೆ ಎವ್ರಿ ಇಯರ್ ಆ್ಯಂಡ್ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೂಡ ಈ ವಿಡಿಯೋ ವಾಚ್ ಮಾಡ್ಬೋದು. ಏನಾದರೂ ಟ್ರಿಗ್ನೋಮೆಟ್ರಿ ಡೌಟ್ ಇದ್ದರೆ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್, the distance between the point 4,3 and the origin is. ಸರಿ ಸರ್, ಇಲ್ಲಿ ಡಿಸ್ಟೆನ್ಸ್ ಕೇಳಿದ್ದಾರೆ. ಇದು ಕೋಆರ್ಡಿನೇಟ್ ಜಾಮಿಟ್ರಿ ಮೇಲೆ ಕ್ವೆಶನ್. ಇದು ಡಿಸ್ಟೆನ್ಸ್ ಫಾರ್ಮುಲಾ ಯಾವಾಗ ಒರಿಜಿನ್ ಮತ್ತೆ ಒಂದು ಪಾಯಿಂಟ್ ಕೊಟ್ಟಿದ್ರೆ ಅವಾಗ ಒಂದು ಫಾರ್ಮುಲಾ ಇದೆ ಡೈರೆಕ್ಟ್ ಆಗಿ. ಏನು ಫಾರ್ಮುಲಾ ಇದೆ ಅಂದರೆ x² + y² √x² + y². ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾವು ಎಲ್ಲಿಂದ ತೊಗೊಂಬಂದ್ರೆ ದಿಸ್ ಈಸ್ ಯುವರ್ ಆಪ್ಸಿಸ್ ಎಕ್ಸ್ ವ್ಯಾಲ್ಯೂ ಆ್ಯಂಡ್ ದಿಸ್ ಈಸ್ ಯುವರ್ ಆರ್ಡಿನೇಟ್, ಅಂದರೆ 4² + 3². ಸೊ 4 4s are 16, 3 3s are 9 ಆ್ಯಂಡ್ ಎರಡನ್ನೂ ಆ್ಯಡಪ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ದಟ್ ಈಸ್ ನಥಿಂಗ್ ಬಟ್ √25. ಆ್ಯಂಡ್ ವಾಟ್ ಈಸ್ ದಿ ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಆ್ಯಂಡ್ ಡಿಸ್ಟೆನ್ಸ್ ವಿಲ್ ಬಿ ಇನ್ ಸಮ್ ಯೂನಿಟ್ಸ್. ಸೊ 5 ಯೂನಿಟ್ಸ್ ಯುವರ್ ಅಂದರೆ ಸಿ, ಆಪ್ಷನ್ ಸಿ 5 ಯೂನಿಟ್ಸ್ ಏನಿದೆಯೋ ಇದೇ ನಿಮ್ಮ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇಫ್ ದಿ nth ಟರ್ಮ್ ಆಫ್ ಎನ್ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4n² - 1 ದೆನ್ ದ 8th ಟರ್ಮ್ ಈಸ್. ನೋಡಿ ಇಲ್ಲಿ ಅವ್ರು ಏನು ನಿಮಗೆ ಕೊಟ್ಟಿದ್ದಾರೋ nth ಟರ್ಮ್ ಅದನ್ನು an ಅಂತ ಬರ್ಕೊಬೋದು. an = 4n² - 1. ಅವ್ರು ಕೇಳ್ತಾ ಇರೋದೇನು? 8th ಟರ್ಮ್. 8th ಟರ್ಮ್ ಅಂದರೆ ಏನಂತ ಅರ್ಥ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನೀವು ಎನ್ ಜಾಗದಲ್ಲಿ 8 ಬರ್ಕೊಳ್ಳಿ ಅಂತ ಅರ್ಥ ಅಷ್ಟೇ. ಸೊ n ಪ್ಲೇಸಲ್ಲಿ ಏನಾಗುತ್ತೆ 8 ಆ್ಯಂಡ್ 4 ಒನ್ಸ್ ಅಗೈನ್ n ಪ್ಲೇಸಲ್ಲಿ 8 ಬರೀರಿ ಆ್ಯಂಡ್ ಅದನ್ನು ಸ್ಕ್ವೇರ್ ಮಾಡಿ -1. ಕ್ಲಿಯರ್? ಅವ್ರು ಏನು ಕೇಳಿದಾರೋ ಅದನ್ನು n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ದಟ್ಸ್ ಆಲ್. ಸೊ 8 8s are 64 ಆ್ಯಂಡ್ -1 ಇಲ್ಲಿ ಇದೆರಡು ಫಸ್ಟ್ ಮಲ್ಟಿಪ್ಲೈ ಮಾಡಿ. ಸೊ 4 4s are 16 and 6 4s are 24, that is nothing but 25. 256 - 1 will be 255. So option D is correct. Next probability ಮೇಲೆ ಕೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡಿ, 26 ಇಂಗ್ಲಿಷ್ ಆಲ್ಫಾಬೆಟ್ ಕಾರ್ಡ್ಸ್ ಇದೆ ಆ್ಯಂಡ್ ಅದನ್ನು ವಿತೌಟ್ ರಿಪೀಟಿಂಗ್ ಎನಿ ಆಲ್ಫಾಬೆಟ್, ಅಂದರೆ ಬರೀ 26 ಆಲ್ಫಾಬೆಟ್ಸ್ ಇದೆ, ಯಾವುದು ಕೂಡ ರಿಪೀಟ್ ಆಗಿಲ್ಲ. ಒಂದು ಆಲ್ಫಾಬೆಟ್ ಒಂದ್ಸಲಿ ಮಾತ್ರ ಅದನ್ನು ಕಾರ್ಡ್ ಮೇಲೆ ಬರೆದಿದ್ದಾರೆ ಆ್ಯಂಡ್ ಅದನ್ನು ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಪ್ರಾಪರ್ ಆಗಿ ಮಿಕ್ಸ್ ಮಾಡಿದ್ದಾರೆ. ಶಫಲ್ ಅಂದರೆ ಏನು? ಮಿಕ್ಸಪ್ ಮಾಡೋದು. ಆ್ಯಂಡ್ ಅದಾದಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಏನದು? ಇಫ್ ಅ ಕಾರ್ಡ್ ಈಸ್ ಚೂಸನ್ ಅಟ್ ರ್ಯಾಂಡಮ್ ಆಗಿ ಒಂದು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾವು ಪ್ರೊಬ್ಯಾಬಿಲಿಟಿ ಕಂಡುಹಿಡಿಯಬೇಕಂದ್ರೆ ವಾಟ್ ಆರ್ ದ ಚಾನ್ಸಸ್ ದಟ್ ದ ಕಾರ್ಡ್ ಏನಿದೆಯೋ ಪಿಕ್ ಮಾಡಿರೋದು ಅದು ಓವೆಲ್ ಆಗಬೇಕು. ಇವಾಗ ನಮಗೆ ಎಷ್ಟು ಓವೆಲ್ಸ್ ಇದೆ ಗೊತ್ತಿರಬೇಕು. ಓವೆಲ್ಸ್ ಯಾವ್ದ್ಯಾವುದು? A, E, I, O and U. So how many vowels are there? There are 5 vowels. So therefore
ಓವೆಲ್ ಬರಬೇಕಂದ್ರೆ ಈ 5ರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ಮೇಲೆ ಈ 5 ಓವೆಲ್ಸಲ್ಲಿ ಯಾವುದಾದ್ರೂ ಒಂದಿರ್ಬೋದು, ಬಿಕಾಸ್ ಒಂದೇ ಕಾರ್ಡ್ ಸೆಲೆಕ್ಟ್ ಮಾಡಿರೋದು. ಬಟ್ ಈ 5ರಲ್ಲಿ ಯಾವುದಾದ್ರೂ ಒಂದಿರ್ಬೋದು. ಬಟ್ ಒಂದಿರ್ಬೋದು ಅಂದರೆ ಈ 5 ಕೂಡ ಬರೋ ಚಾನ್ಸಸ್ ಇದೆ. ಸೊ ದೇರ್ ಫೋರ್ ಏನಂತ ಹೇಳ್ಬೋದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ 5 ಡಿವೈಡೆಡ್ ಬೈ ಟೋಟಲ್ ಲೆಟರ್ಸ್ ಎಷ್ಟಿದೆ ಎಲ್ಲ ಮಿಕ್ಸಪ್ ಆಗಿ ಅದೆಲ್ಲ ಬಾಕ್ಸಲ್ಲಿ ಎಷ್ಟಿರುತ್ತೆ ಅಂದರೆ ಟೋಟಲು 26 ಇರುತ್ತೆ. ಆ 26ಅಲ್ಲಿ ಓವೆಲ್ ಬರಬೇಕಂದ್ರೆ 5 ಆಗಿರ್ಬೋದು. ಸೊ 5/26. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಒನ್ಸ್ ಅಗೈನ್ ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ ಇದೆ ನೋಡಿ. ಇನ್ ದ ಫಿಗರ್ ದ ಆಂಗಲ್ ಆಫ್ ಎಲಿವೇಶನ್ ಥೀಟಾ ಈಸ್, ಅಂದರೆ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಕೇಳ್ತಾ ಇದ್ದಾರೆ. ಇವಾಗ ಇಲ್ಲಿ ಥೀಟಾ ಇದೆ ಅಂದರೆ ಇದನ್ನ ನಾವು ಏನಂತ ಹೇಳ್ಬೋದು, ಬೇಸಿಕಲಿ ಆಂಗಲ್ ಕಂಡುಹಿಡಿಬೇಕಷ್ಟೆ. ಸೊ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಅಥವಾ ಆಂಗಲ್ ಆಫ್ ಡಿಪ್ರೆಷನ್ ಏನೇ ಕೊಟ್ಟರು ನೀವು ಇದು ಯಾವ ಟಾಪಿಕ್ ಮೇಲೆ ಅಂದರೆ ಇದು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್, ಐ ಆಮ್ ಸಾರಿ CBSE ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಮೇಲೆ ಇದು ಕ್ವೆಶನ್. ಇದು ನೀವು ಸಿಂಪಲ್ ಆಗಿ ಟ್ಯಾನ್ ಟೀಟಾ ಅಪ್ಲೈ ಮಾಡಿ, ಬಿಕಾಸ್ ಇಲ್ಲಿ ಗೊತ್ತಿರೋದು ಕೂಡ ಏನಿದೆ ನೋಡಿ, ಟೀಟಾಗ ಆಪೋಸಿಟ್ ಏನಿರುತ್ತೋ ಆ ಸೈಡ್ ಆಪೋಸಿಟ್ ಆಗುತ್ತೆ. ಆ್ಯಂಡ್ ಇದು 90 ಡಿಗ್ರಿಗೆ ಆಪೋಸಿಟ್ ಇರೋದೇನು ಹೈಪಾಟಿನ್ಯೂಸ್, ಅವಾಗಲೇ ಹೇಳ್ಕೊಟ್ಟೆ. ಆ್ಯಂಡ್ ಇದೇನಿದು ಅಡ್ಜಸೆಂಟ್. ಸೊ ಇಲ್ಲಿ ಗೊತ್ತಿರೋದು ಯಾವುದು ಆಪೋಸಿಟ್ ವ್ಯಾಲ್ಯೂ ಮತ್ತು ಅಡ್ಜಸೆಂಟ್ ವ್ಯಾಲ್ಯೂ. ಸೊ ಇದೆರಡೂ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೋಕಾ ಟೋವಾ ಗ್ಯಾಪ್ನ ಇದೆಯಾ, ಸೊ CH ಕಾ ಸೋಕಾ ಟೋವಾ. ಸೊ ಆಪೋಸಿಟ್ ಆ್ಯಂಡ್ ಅಡ್ಜಸೆಂಟ್, ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ನಥಿಂಗ್ ಬಟ್ ಯುವರ್ ಟ್ಯಾನ್. ಸೊ ಇಲ್ಲಿ ಆಪೋಸಿಟ್ ಎಷ್ಟಿದೆ 1/√3. ಸೊ 1/√3 ಯಾವ ಆ್ಯಂಗಲ್ಗೆ ಟ್ಯಾನ್ ಟೇಬಲಲ್ಲಿ 1/√3 ಬರುತ್ತೆ. ಸೊ ಯಾವ ಆ್ಯಂಗಲ್ಗೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಥೀಟಾ ಈಕ್ವಲ್ ಟು 30 ಡಿಗ್ರಿ. ಸೊ 30 ಡಿಗ್ರಿಗೆ ಟ್ಯಾನ್ 30 ಈಕ್ವಲ್ ಟು 1/√3 ವ್ಯಾಲ್ಯೂ ಬರುತ್ತೆ. ಸೊ ದೇರ್ ಫೋರ್ ಯುವರ್ ಥೀಟಾ ಇಸ್ ನಥಿಂಗ್ ಬಟ್ 30 ಡಿಗ್ರಿ. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಇಫ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ 3x plus 2y minus 2 equal to 2 and 2x plus y equal to plus 1 equal to 0 are parallel, then find the value of k. Okay, ಇದು ಒನ್ ಆಫ್ ದ ಸ್ಟ್ಯಾಂಡರ್ಡ್ ಕ್ವಶನ್. ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಕಂಡೀಷನ್ಸ್ ಗೊತ್ತಿರಬೇಕು. ಏನು ಸರ್ ಕಂಡೀಷನ್ಸ್ ಅಂದರೆ ನೋಡಿ, ದೇರ್ ಆರ್ ಕಂಡೀಷನ್ಸ್ ಫಾರ್ ಕನ್ಸಿಸ್ಟೆನ್ಸಿ or inconsistency. ಕಂಡೀಷನ್ಸ್ ಇದೆ. ಯಾವ ಚಾಪ್ಟರ್ ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಕಂಡೀಷನ್ ನಂಬರ್ 1 ನೋಡಿ, ಇಫ್ a1/a2 ಈಸ್ ನಾಟ್ ಈಕ್ವಲ್ ಟು b1/b2, ಈ ಥರ ಏನಾದರೂ ಕಂಡೀಷನ್ ಬಂದರೆ ಯು ಕ್ಯಾನ್ ಸೇ ದಟ್ ಏನಂತ ಅರ್ಥ ಅಂದರೆ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಲೈನ್ಸ್ ಬಂದು ಗ್ರಾಫು 2 ಲೈನು ಇಂಟರ್ಸೆಕ್ಟ್ ಆಗುತ್ತೆ. ಆ್ಯಂಡ್ ಎಸ್ ಸೊಲ್ಯೂಷನ್ ಬರ್ಬೋದಂದರೆ ಓನ್ಲಿ ಒನ್ ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಯೂನಿಕ್ ಸೊಲ್ಯೂಷನ್ ಆ್ಯಂಡ್ ನಿಮ್ಮ ಮಿನಿಮಮ್ ಒಂದು ಸೊಲ್ಯೂಷನ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ಬೋದು ಅಂದರೆ ಕನ್ಸಿಸ್ಟೆಂಟ್. ಕ್ಲಿಯರಾ? ಅದೇ ಥರ ಸೆಕೆಂಡ್ ಕಂಡೀಷನ್ ಇದೆ, a1/a2 ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2. ಇದು ಯಾವ ಕೇಸ್ ಅಂದರೆ ಪ್ಯಾರಲಲ್ ಲೈನ್ಸ್ ಬರುತ್ತೆ ಗ್ರಾಫು. ಪ್ಯಾರಲಲ್ ಲೈನ್ಸ್ ಅಂದರೆ ದೇರ್ ಫೋರ್ ಏನು ಕೂಡ ರಿಲೇಷನ್ನೇ ಇಲ್ಲ ಆ 2 ಲೈನ್ ಮಧ್ಯ. ಸೊ ದೇರ್ ಫೋರ್ ನೋ ಸೊಲ್ಯೂಷನ್. ಆ್ಯಂಡ್ ಸೊಲ್ಯೂಷನ್ನೇ ಇಲ್ಲ ಅಂದರೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಇನ್ಕನ್ಸಿಸ್ಟೆಂಟ್. ಸರ್ ಥರ್ಡ್ ಕಂಡೀಷನ್ ಯಾವುದಂದ್ರೆ ನೀವು ಗ್ಯಾಪ್ನ ಹಿಡ್ಕೋಬೇಕಾಗಿರೋದು, a1/a2 ಈಸ್ ಈಕ್ವಲ್ ಟು b1/b2. ಮೂರನೇದು ಕೂಡ ಈಕ್ವಲ್ ಆಗುತ್ತೆ c1/c2. ಇದು ಯಾವಾಗ ಬರುತ್ತೆ ಅಂದರೆ ಲೈನ್ಸ್ ಬಂದು ಕೋಇನ್ಸೈಡಿಂಗ್ ಅಥವಾ ಕೋಇನ್ಸಿಡೆಂಟ್ ಲೈನ್ಸ್. ಏನು ಸರ್ ಕೋಇನ್ಸಿಡೆಂಟ್ ಅಂದರೆ ಒಂದ್ರ ಮೇಲೆ ಒಂದಿರುತ್ತೆ. ಆ್ಯಂಡ್ ಇಲ್ಲಿ ಒಂದ್ರ ಮೇಲೆ ಒಂದಿದ್ದಾಗ ಏನಾಗುತ್ತೆ ಅಂದರೆ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆ್ಯಂಡ್ ಮಿನಿಮಮ್ 1 ಇದ್ರೇ ಕನ್ಸಿಸ್ಟೆಂಟು. ಇಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಇದೆ. ಸೊ ದೇರ್ ಫೋರ್ ಕನ್ಸಿಸ್ಟೆಂಟ್ ಇದೆ ಬಟ್ ಡಿಪೆಂಡೆಂಟ್ ಅಂತ ಬರೀಬೇಕು. ಡಿಪೆಂಡೆಂಟ್.
ಸೊ ಈ ಮೂರು ಕೇಸು ಏನಿದೆಯೋ a1/a2 is not equal to b1/b2 and a1/a2 is equal to b1/b2 not equal to c1/c2 and all the ratios a1/a2 is equal to b1/b2 and also equal to c1/c2. ಈ ಮೂರು ಕಂಡೀಷನ್ಸ್ನ ಗೊತ್ತಿದ್ರೆ ಏನೇ ಕ್ವಶನ್ಸ್ ಕೇಳಿದ್ರು ಮಾಡ್ಬೋದು. ನೋಡಿ ಇವಾಗ ಪ್ಯಾರಲಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಯಾರಲಲ್ ಅಂದಾಗ ಯಾವ ಕಂಡೀಷನ್ ನೋಡಿ ಸರ್, ಪ್ಯಾರಲಲ್ ಅಂದಾಗ ಈ ಕಂಡೀಷನ್ ಅಂದ್ರೆ ಏನಂತ ಹೇಳ್ಬೋದು, a1/a2 ಈಸ್ ಈಕ್ವಲ್ ಟು b1/b2 ಅಂತ ಹೇಳ್ಬೋದು. ದಟ್ಸ್ ಆಲ್ ಪ್ಯಾರಲಲ್ ಅಂದರೆ. ಸೊ ಇಲ್ಲಿ a1 ವ್ಯಾಲ್ಯೂ ಏನಿದು, ಇದೇ ನಿಮ್ಮ a1, ಇದು a, ಇದೇ ನಿಮ್ಮ b ಆ್ಯಂಡ್ ಇದು ನಿಮ್ಮ c. ಅದೇ ಥರ ಇದು a2, b2 ಆ್ಯಂಡ್ c2. ಸೊ ಇಲ್ಲಿಂದ ನಿಮಗೆ a1 ವ್ಯಾಲ್ಯೂ ಬಂದು 3 ಇದೆ. ಸೊ 3/a2 ಸೆಕೆಂಡ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನಲ್ಲಿ ಏನಿದೆ, a2 ವ್ಯಾಲ್ಯೂ 2 ದಟ್ ಈಸ್ ಈಕ್ವಲ್ ಟು b1 ಬಂದು 2k ಇದೆ ಡಿವೈಡೆಡ್ ಬೈ b2 ಬಂದು ಏನಿದೆ 5. ಸೊ ಇಲ್ಲಿ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ ಅಥವಾ ಈ 5ನ ಇಲ್ಲಿ ಕಳಿಸಿ. 3/2 ಇಂಟು 5 ದಟ್ ಈಸ್ ನಥಿಂಗ್ ಬಟ್ 2k. ಸೊ ಇಲ್ಲಿ 5 3s 15 ಅಪಾನ್ ಈ 2ನು ಕೂಡ ಇಲ್ಲಿ ಕ್ರಾಸ್ ಆಗಿ ಕಳಿಸಿದ್ರೆ ಏನಾಗುತ್ತೆ, 2 2s 4 ದಟ್ ಈಸ್ ನಥಿಂಗ್ ಬಟ್ k. ಇಲ್ಲಿ ಏನು ಬರ್ತಾ ಇದೆ, k ಈಕ್ವಲ್ ಟು 15/4 ಬರ್ತಾ ಇದೆ. ಅಂದರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಸೇಮ್ ಟಾಪಿಕ್ ಮೇಲಿದೆ ನೋಡಿ. ದ ಪೇರ್ ಆಫ್ ಈಕ್ವೇಷನ್ಸ್, ಏನು 2 ಈಕ್ವೇಷನ್ ಕೊಟ್ಟಿದ್ದಾರೋ ಅದಕ್ಕೆ ಯಾವ ಕೇಸ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ 2 ಸೊಲ್ಯೂಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಆಪ್ಷನ್ ಎಲಿಮಿನೇಟ್ ಆಯಿತು. ಇನ್ಫೈನೈಟ್ಲಿ ಬರ್ಬೋದು, ನೋಡೋಣ. ಯೂನಿಕು ಆ್ಯಂಡ್ ನೋ ಸೊಲ್ಯೂಷನ್, ಈ ಮೂರಲ್ಲಿ ಯಾವುದಾದ್ರೂ ಒಂದಿರುತ್ತೆ, ನೋಡೋಣ ಯಾವುದಂತ. ಸೊ ಇಲ್ಲಿ ಫಸ್ಟು a1/a2 ಮಾಡ್ಕೊಳ್ಳೋಣ. a1/a2 ಅಂದರೆ 2 ಡಿವೈಡೆಡ್ ಬೈ 2. ಸೊ 2 ಡಿವೈಡೆಡ್ ಬೈ 2 ದಟ್ ಈಸ್ ನಥಿಂಗ್ ಬಟ್ ಆನ್ಸರ್ 1 ಬರುತ್ತೆ. ಅದೇ ಥರ b1/b2 -5 ಅಪಾನ್ ಇಲ್ಲೇನಿದೆ 1 ಇದೆ. -5/1 ಅಂದರೆ ಏನಂತ ಹೇಳ್ಬೋದು, -5 ಅಂತ ಹೇಳ್ಬೋದು. c1/c2 ಅಂದರೆ ಏನದು, 4/-8 ಅಂದರೆ 4/-8 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 4 1s 4 2s ಅಂದರೆ -1/2 ಅಂತ ಹೇಳ್ಬೋದು. ಇವಾಗ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲಿ ಅಂದರೆ ಪ್ರೀವಿಯಸ್ ಕ್ವಶನಲ್ಲಿ ಕಂಡೀಷನ್ಸ್ ಹೇಳ್ಕೊಟ್ಟೆ. ಯಾವ ಕಂಡೀಷನ್ ಮ್ಯಾಚ್ ಆಗ್ತಾ ಇದೆ ನೋಡಿ. ಯಾವ ಕಂಡೀಷನ್ ಮ್ಯಾಚ್ ಆಗ್ತಾ ಇದೆ ಅಂದರೆ ಕ್ಲಿಯರ್ ಆಗಿ ಫಸ್ಟ್ ಕಂಡೀಷನ್ ನೋಡಿ, a1/a2 ಮ್ಯಾಚ್ ಆಗ್ತಾ ಇದೆಯಾ, ಇಸ್ ನಾಟ್ ಈಕ್ವಲ್ ಟು b1/b2. ಎಸ್ ಸರ್, ಮ್ಯಾಚ್ ಆಗ್ತಾ ಇದೆ. ಅಂದರೆ ಏನಂತ ಅರ್ಥ, ದಿಸ್ 1 ಈಸ್ ನಾಟ್ ಈಕ್ವಲ್ ಟು -5 ಅಂದರೆ ಕಂಡೀಷನ್ ಮ್ಯಾಚ್ ಆಯ್ತಾ. ಇದು ಯಾವ ಕಂಡೀಷನ್ ಇದು ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂದರೆ ಎಸ್ ಸೊಲ್ಯೂಷನ್ ಬರ್ಬೋದು, ಓನ್ಲಿ 1 ಸೊಲ್ಯೂಷನ್ ಅಂದರೆ ಯೂನಿಕ್ ಸೊಲ್ಯೂಷನ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ವೆನ್ ಅ ಪಾಯಿಂಟ್ ಲೈಸ್ ಆನ್ ದ ಲೀನಿಯರ್ ಈಕ್ವೇಷನ್. ನೋಡಿ, ಇದು ವೆರಿ ಬೇಸಿಕ್ ಕ್ವೆಶನ್. ಇದನ್ನ ಕ್ಲಾಸ್ 9th ಟಾಪಿಕ್ ಅಂತ ಹೇಳ್ಬೋದು, ಈವನ್ 10th ಟಾಪಿಕ್ ಅಲ್ಲ ಇದು. ಯಾವುದ್ರ ಮೇಲೆ ಅಂದರೆ ಕಾನ್ಸೆಪ್ಟ್ ಅಂದರೆ ನೀವೇನಂತ ಹೇಳಿದ್ದಾರೆ ಅಂದರೆ ಇದೊಂದು ಲೈನ್ಗೆ ಈಕ್ವೇಷನ್ ಅಂದರೆ ಒಂದು ಸ್ಟ್ರೈಟ್ ಲೈನ್ಗೆ ಈಕ್ವೇಷನ್ ಏನಿರುತ್ತೆ ಅಂದರೆ ಅದನ್ನ ಲೀನಿಯರ್ ಈಕ್ವೇಷನ್ ಅಂತ ಹೇಳ್ತೀವಿ, ಸರಿನಾ. ಇವಾಗ ಒಂದು ಲೈನ್ ಅಂದ ಮೇಲೆ ಅದ್ರ ಮೇಲೆ ಇನ್ಫೈನೈಟ್ ಪಾಯಿಂಟ್ಸ್ ಇದೆ ಸರ್. ಈ ಇನ್ಫೈನೈಟ್ ಪಾಯಿಂಟ್ಸ್ ಏನಿರ್ಬೋದು, ಇದೆಲ್ಲ ಸೊಲ್ಯೂಷನ್. ಆಲ್ ದೀಸ್ ಪಾಯಿಂಟ್ಸ್ ಆರ್ ನಥಿಂಗ್ ಬಟ್ ಸೊಲ್ಯೂಷನ್. ಅಂದರೆ ಒಂದು ಎಕ್ಸ್ ವ್ಯಾಲ್ಯೂ ಇನ್ನೊಂದು ವೈ ವ್ಯಾಲ್ಯೂ ಇದ್ದೇ ಇರುತ್ತೆ, ಎಲ್ಲ ಕಡೆ ಒಂದು ಎಕ್ಸ್ ಒಂದು ವೈ ಇದ್ದೇ ಇರುತ್ತೆ. ಅಂದರೆ ಈ ಎಲ್ಲ ಪಾಯಿಂಟ್ಸ್ ಏನು ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ವಾಟ್ ಡು ಮೀನ್ ಬೈ ಸ್ಯಾಟಿಸ್ಫೈ ಅಂದರೆ, ಇಲ್ಲಿರೋ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ತಗೊಂಡೋಗಿ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS ಈಕ್ವಲ್ ಟು RHS ಅಂದರೆ ಆನ್ಸರ್ 12 ಬರಬೇಕು. ಅಂದರೆ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ವ್ಯಾಲ್ಯೂಸ್ನ ಚೆಕ್ ಮಾಡಬೇಕಷ್ಟೇ, ಎಕ್ಸ್ ಮತ್ತು ವೈ ಪ್ಲೇಸಲ್ಲಿ ಏನು ವ್ಯಾಲ್ಯೂ ಇಡ್ಬೋದು. ಸೊ ಎಕ್ಸ್ ಜಾಗದಲ್ಲಿ ಸಪೋಸ್ ಅಂದ್ಕೊಳ್ಳಿ ಇದು 2 ವ್ಯಾಲ್ಯೂಸ್ ಇಟ್ಟರೆ, ಎಕ್ಸ್ ಇಸ್ 0, 2x - 3y = 2. ನೋಡಿ, 2 × 0 - 3 × y is -3 ಬರುತ್ತೆ ಆನ್ಸರ್. ನೋಡಿ, 2 0s are 0 ಆ್ಯಂಡ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 3s are 9. ಓಕೆ, ಬರಲ್ಲ, 12 ಬರಬೇಕು, ಬರ್ತಾ ಇಲ್ಲ. ಸೊ ಇದು ಎಲಿಮಿನೇಟ್ ಆಯಿತು. ಹಂಗೆ ಆಪ್ಷನ್ ಬಿ ನೋಡಿ, x = 2 ಅಂದರೆ ಇಲ್ಲಿ 2 2s are 4 ಆಗುತ್ತೆ, ಮೈನಸ್ ಇಲ್ಲಿ 3 3s are 9 ಆಗುತ್ತೆ, ಆ್ಯಂಡ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ -5 ಬರುತ್ತೆ. ಅಂದರೆ ಆಪ್ಷನ್ ಬಿನೂ ಎಲಿಮಿನೇಟ್ ಆಯಿತು. ಆಪ್ಷನ್ ಸಿ ಚೆಕ್ ಮಾಡೋಣ. x = 3 ಅಂದರೆ 2 × 3 - 3 × y ಅಂದರೆ -2.
So 3 2s are 6 minus into minus plus 3 2s are 6 6 plus 6 12 ಅಂದರೆ ಬೇಸಿಕಲಿ ಆಪ್ಷನ್ ಸಿ ಇಟ್ಟರೆ ನಮಗೆ 12 ಬರ್ತಾ ಇದೆ ಅಂದರೆ ಯುವರ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ರಿಯಲ್ ನಂಬರ್ಸ್ ಮೇಲೆ ಕೇಳಿದ್ದಾರೆ, ಬೇಸಿಕ್ ಕ್ವೆಶನ್ ಇದು. HCF ಆಫ್ 3 and 5 ಆನ್ಸರ್ ಏನಂದ್ರೆ 1. ಅದೇಂಗೆ ಸರ್ ಆನ್ಸರ್ 1 ಅಂತ ಹೇಳ್ತಾ ಇದ್ದೀರಾ? ಇದನ್ನ ಸಿಂಪಲ್ ಆಗಿ ಒಂದು ರೂಲ್ ಗ್ಯಾಪ್ನ ಇಟ್ಕೊಳ್ಳಿ. ಏನು ರೂಲ್ ಅಂದರೆ ಅದು ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಏನು ಕೀ ಪಾಯಿಂಟ್ ಗ್ಯಾಪ್ನ ಇಟ್ಕೋಬೇಕಂದ್ರೆ HCF of any two ಅಥವಾ HCF of co-primes ಅಥವಾ HCF of any two co-prime numbers 1 ಇರುತ್ತೆ ಆನ್ಸರ್ ಯಾವಾಗಲೂ. ಸೊ ಒನ್ಸ್ ಅಗೇನ್ graph based question, you need to find out number of zeros of the given polynomial y is equal to p of x. So ಈ ಗ್ರಾಫ್ x axis ಅಲ್ಲಿ 1 2 3 and also 4. So number of zeros ಎಷ್ಟಿದೆ ಇದಕ್ಕೆ? 4 ಇದೆ. ಆಪ್ಷನ್ ಸಿ is correct. ನೆಕ್ಸ್ಟ್ ಕ್ವೆಶನ್, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. ಇವಾಗ 4 ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನಿಮಗೆ. ಈ 4 ಸೀಕ್ವೆನ್ಸ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ್ದಿದೆ ಅಂತ ಕಂಡುಹಿಡಿಬೇಕು. ಅದೇಂಗೆ ಸರ್ ಕಂಡುಹಿಡಿಯೋದಂದ್ರೆ ಬೇಸಿಕಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಏನು ಡಿ ಇದೆಯೋ ಅಥವಾ ಏನು ಫಿಕ್ಸ್ಡ್ ನಂಬರ್ ಇದೆಯೋ, ಡಿ ಅನ್ನೋದೇನಿದು ಫಿಕ್ಸ್ಡ್ ನಂಬರ್. ಅಂದರೆ ಇಲ್ಲಿ ನೋಡಿ, ಇವಾಗ 1 ಇದೆ, 1 ಪ್ಲಸ್ 1 ಮಾಡಿದಾಗ ಏನಾಗ್ತಾ ಇದೆ? 2 ಆಗ್ತಾ ಇದೆ. ತಿರ್ಗಾ ಸೇಮ್ ಇದೇ 1 ಆ್ಯಡ್ ಆಗಬೇಕು. ತಿರ್ಗಾ ಪ್ಲಸ್ 1 ಮಾಡಿದ್ರೆ ಏನು ಬರಬೇಕು? 2 + 1 is 3, ಬಟ್ 4 ಬರ್ತಾ ಇದೆ, ಅಂದರೆ ಇದು ಎ ಪಿಲಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, 3 ಪ್ಲಸ್ ವಾಟ್ ಈಸ್ 7, 3 + 4. ಸೊ 3 + 4 is 7 ಅಂದರೆ ಅದೇ 4 ಕೂಡ ಇಲ್ಲೂ ಆ್ಯಡ್ ಆಗಬೇಕು. ಸೊ 7 + 4, 7 + 4 is 11, ನಾಟ್ 10. ಅಂದರೆ ಏನಂತ ಅರ್ಥ? ಇದು ಕೂಡ ಆಗಲ್ಲ ಎ ಪಿ. ಇಲ್ಲಿ 1 ಇದೆ, 1 + 3 is 4 ಆ್ಯಂಡ್ 4 + 3, 4 + 3 7, ಬಟ್ ಇಲ್ಲಿ 9 ಇದೆ, ಅಂದರೆ ಇದು ಕೂಡ ಎಲಿಮಿನೇಟ್ ಆಯಿತು. ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ಸ್ ಆಲ್. ಸೊ ಇಲ್ಲಿ 5 ಇದೆಯಾ ನೋಡಿ, ಒಂದ್ಸರಿ ಚೆಕ್ ಮಾಡೋಣ. 5 + 4 is 9 ಆ್ಯಂಡ್ 9 + 4 13, 13 + 4 17. ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಏನಿದು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದೀವಿ, ಅದರಲ್ಲಿ ಮೀಡಿಯನ್ ಕ್ಲಾಸ್ ಯಾವುದು ಅಂತ ಕಂಡುಹಿಡಿಬೇಕು. ಮೀಡಿಯನ್ ಕ್ಲಾಸ್ ಕಂಡುಹಿಡಿಯೋದು ಯಾವ ಥರ ನೋಡಿ, ಮೀಡಿಯನ್ ಕ್ಲಾಸ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನಂದರೆ ಅದು n/2. ಏನು ಸರ್ ಇದು n/2 ಅಂದರೆ ಈ ಟೋಟಲ್ ಏನೇನು ಬಂದಿರುತ್ತೋ ಎಲ್ಲ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದಾಗ, ಅಥವಾ ಅದನ್ನೇನಂತ ಹೇಳ್ಬೋದು? ಸಿಗ್ಮಾ ಎಫ್ ಅಂತಲೂ ಹೇಳ್ಬೋದು. 20 ಬಂದಿದೆ, ಅದನ್ನು ಡಿವೈಡೆಡ್ ಬೈ 2 ಮಾಡಿ ಎಷ್ಟಾಗುತ್ತೆ? 10. ಇವಾಗ ಏನು ಈ ವ್ಯಾಲ್ಯೂ ಬಂದಿದೆಯೋ ಅದಕ್ಕಿಂತ ಗ್ರೇಟರ್ ವ್ಯಾಲ್ಯೂಸ್ ಯಾವ್ದ್ಯಾವ್ದಿದೆ? ಯಾವುದರಲ್ಲಿ? ಸಿ ಎಫ್ ಕಾಲಮಲ್ಲಿ, ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ ಈ 10ಕ್ಕಿಂತ ಯಾವ್ದ್ಯಾವುದೋ ಗ್ರೇಟರ್ ವ್ಯಾಲ್ಯೂಸ್ ಇದೆ. ಗ್ರೇಟೆಸ್ಟ್ ಯಾವ್ದ್ಯಾವ್ದಿದೆ ಸರ್? ಗ್ರೇಟೆಸ್ಟ್ ಅಂದರೆ ಸರ್ 10ಕ್ಕಿಂತ ಗ್ರೇಟೆಸ್ಟ್ ಇರೋದು 14 and 20. ಸರ್ ಇದೆರಡು ಸೆಲೆಕ್ಟ್ ಮಾಡಬೇಕಾ? ಇಲ್ಲ, ಇದೆರಡರಲ್ಲಿ ಯಾವುದಾದ್ರೂ ಒಂದು. ಅಂದರೆ ಫಸ್ಟ್ ಗ್ರೇಟೆಸ್ಟ್ ನೋಡ್ತೀರಾ ಆ್ಯಂಡ್ ಆಲ್ಸೋ ನಿಯರೆಸ್ಟ್. ಸರ್ ನಿಯರೆಸ್ಟ್ ಯಾವುದಿದೆ 10ಗೆ? ಸರ್ ಇದೆರಡು ಗ್ರೇಟೆಸ್ಟ್ ಇದೆ, ಅದೆರಡರಲ್ಲೂ ನಿಯರೆಸ್ಟ್ ಯಾವುದು 10ಗೆ? 14. ಅಂದರೆ ಇದಕ್ಕೆ ಕರೆಸ್ಪಾಂಡಿಂಗ್ ಏನು ಕ್ಲಾಸ್ ಇದೆಯೋ ದಟ್ ವಿಲ್ ಬಿ ಯುವರ್ ಮೀಡಿಯನ್ ಕ್ಲಾಸ್. ಅಂದರೆ 20 to 30 ಎಲ್ಲಿದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ಇದೇ ನಿಮ್ಮ ಮೀಡಿಯನ್ ಕ್ಲಾಸ್. ಈ ಥರ ಕಂಡುಹಿಡಿತೀವಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಕ್ವಶನ್ ಬಂತು ನೋಡಿ. cot A = 3 tan A, ದೆನ್ ದ ಮೆಜರ್ಮೆಂಟ್ ಆಫ್ ಆ್ಯಂಗಲ್ ಎ ಕೇಳಿದ್ದಾರೆ. ಅಂದರೆ ಯಾವ ಆ್ಯಂಗಲ್ ನಾವು ಇಟ್ಟರೆ cot A ಬಂದು 3 times of tan A ಆಗುತ್ತೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು ಅಂದರೆ ನೋಡಿ, cot A = 3 into tan A ಜಾಗದಲ್ಲಿ ನಾವೇನು ಬರಿಬೋದು ಅಂದರೆ tan A is nothing but 1/cot A. ರೆಸಿಪ್ರೋಕಲ್, ಎರಡು ರೆಸಿಪ್ರೋಕಲ್ ಅಲ್ವಾ, ಸೊ ಬರಿಬೋದು. ಇಲ್ಲಿ ಇದು ಆ ಸೈಡ್ ಹೋದಾಗ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ cot A into cot A will be cot square A = 3. ಸೊ ಇಲ್ಲಿಂದ ನಮಗೆ cot A ವ್ಯಾಲ್ಯೂ ಏನು ಸಿಗುತ್ತೆ? √3. ಸೊ cot A ಈಸ್ √3 ಅಂದರೆ ಯಾವ ಆ್ಯಂಗಲ್ಗೆ cot ಟೇಬಲಲ್ಲಿ √3 ಬರುತ್ತೆ? ಸೊ cot ಟೇಬಲಲ್ಲಿ √3 ಬರೋದು 30 ಡಿಗ್ರಿ. ಅಂದರೆ ಇದನ್ನು ಯಾವ ಥರ ಬರೀಬೋದು? cot A =
cot 30 degree is root 3. So ಇಲ್ಲಿಂದ cot cancel ಆಗುತ್ತೆ. Angle A equal to 30. So next question. A perpendicular drawn from a point P. X is -4 and Y is -5. ನೋಡಿ ಏನು ಹೇಳ್ತಾ ಇದ್ದಾರೆ, ಒಂದು ಕಾರ್ಟೇಶಿಯನ್ ಪ್ಲೇನ್ ಮೇಲೆ ಈ ಪಾಯಿಂಟ್ನ ಡ್ರಾ ಮಾಡ್ಕೋಣ ಸಿಂಪಲ್ ಆಗಿ ಅರ್ಥ ಆಗೋದಕ್ಕೆ. ದಿಸ್ ಇಸ್ ಎಕ್ಸ್ ಡ್ಯಾಶ್, ವೈ ಡ್ಯಾಶ್, ಆ್ಯಂಡ್ ಇಲ್ಲಿ ಪಿ ವ್ಯಾಲ್ಯೂ ಸಮ್ವೇರ್ ಇಲ್ಲೆಲ್ಲೋ ಇದೆ ಅಂದ್ಕೋಣ. ಇಲ್ಲೆಲ್ಲೋ ಇದೆ, ಸಾರಿ ಇಲ್ಲಲ್ಲ, -4, -5 ಅಂದ್ರೆ ಎಲ್ಲಿ ಬರ್ಬೋದು, ಇದು -4 ಆ್ಯಂಡ್ ಇಲ್ಲೆಲ್ಲೋ -5 ಅನ್ಕೊಳ್ಳಿ. ಸರಿ, ಈ ಪಾಯಿಂಟ್ ಇದೆ -4, -5. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಲೈನ್ ಡ್ರಾ ಮಾಡಬೇಕು. ಅದು ಇಂಟರ್ಸೆಕ್ಟ್ ಆಗುತ್ತೆ ಯಾವುದು, ಎಕ್ಸ್ ಆಕ್ಸಿಸ್. ಸೊ ಇದೇ ಲೈನ್ ಅಪ್ಪ, ಈ ಪಾಯಿಂಟ್ ಇಂದ ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂತೀವಿ ಪರ್ಪೆಂಡಿಕ್ಯುಲರ್. ಆ್ಯಂಡ್ ಈ ಪಾಯಿಂಟ್ ಏನಾಗಿರ್ಲಿ, ಕ್ಯೂ ಆಗಿರ್ಲಿ. ಇದು ಪಿ ಆದರೆ ಇದು ಕ್ಯೂ ಆಗಿರ್ಲಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಕೋಆರ್ಡಿನೇಟ್ಸ್ ಏನು ಅಂತ ಬರೀಬೇಕು. ಇವಾಗ ಎನಿ ಪಾಯಿಂಟ್ ನೋಡಿ, ಇದಕ್ಕೊಂದು ರೂಲ್ ಇದೆ. ಎನಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಸಿಸ್ಟಮ್ ಏನು ಚಾಪ್ಟರ್ ಇದೆಯೋ, ಜಾಮೆಟ್ರಿ, ಅದರ ಬೇಸಿಕ್ಸ್ ಇದು. ಎನಿ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೇ ಒಂದು ಪಾಯಿಂಟ್ ಇದ್ರೆ ಅದ್ರ ಕೋಆರ್ಡಿನೇಟ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ, x, 0. ಅಂದರೆ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಅಂದರೆ ಅದು ಎಲ್ಲಿ ಬಂದು ಇಂಟರ್ಸೆಕ್ಟ್ ಆಗುತ್ತೋ ಅದೇ ನಿಮ್ಮ ಎಕ್ಸ್ ವ್ಯಾಲ್ಯೂ. ಅಂದರೆ ಪಾಯಿಂಟ್ ಕ್ಯೂ ಅನ್ನೋದು ಅದರ ಆಪ್ಸಿಸ್ ವ್ಯಾಲ್ಯೂ ಅಂದರೆ ಎಕ್ಸ್ ವ್ಯಾಲ್ಯೂ ಏನಿದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಆಗಿದೆ ಅಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ -4. ಅಂದರೆ -4, 0 ಅನ್ನೋದು ನಮ್ಮ ಆನ್ಸರ್. -4, 0 ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಹೂಸ್ ರೂಟ್ಸ್ ಆರ್ 6 and -1 ಈಸ್. ಅಂದರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಕೇಳ್ತಾ ಇದ್ದಾರೆ ಬೇಸಿಕಲಿ. ಅಂದರೆ 4 ಈಕ್ವೇಶನ್ನ ಸಾಲ್ವ್ ಮಾಡಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇದನ್ನ ಬೇಗ ಅಂದರೆ ಶಾರ್ಟ್ಕಟಲ್ಲೂ ಮಾಡ್ಬೋದು. 2 ಮೆಥಡ್ ಇದೆ. ಫಸ್ಟ್ ಮೆಥಡ್ ನೋಡಿ ಏನು ಮಾಡ್ಬೋದು ಅಂದರೆ, ಒಂದು x = 6 ಅಂತ ಕೊಟ್ಟಿದ್ದಾರೆ, ಒಂದು ರೂಟ ಅದು. ಇನ್ನೊಂದೇನು x = -1. ಇಲ್ಲಿ ನೀವು ಇದನ್ನ ಈ ಸೈಡ್ ಬರ್ಕೊಂಡ್ರೆ ಏನಾಗುತ್ತೆ, x - 6 ಆಗುತ್ತೆ, ಫ್ಯಾಕ್ಟರ್ ಆಗೋಯ್ತು. ಆ್ಯಂಡ್ ಇನ್ನೊಂದು ಫ್ಯಾಕ್ಟರ್ ಏನಿದೆ, x, ಇದನ್ನ ಈ ಸೈಡ್ ಮಾಡ್ಕೊಂಡ್ರೆ x + 1. ಇವಾಗ ಇದೆರಡನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಒಂದು ಈಕ್ವೇಶನ್ ಸಿಗುತ್ತೆ, ದಟ್ಸ್ ಆಲ್. ಆ್ಯಂಡ್ ಅದನ್ನು = 0 ಇಡಬೇಕು. ಸೊ ಇಲ್ಲಿ x ಇಲ್ಲಿಂದ ಮಲ್ಟಿಪ್ಲೈ ಮಾಡಿ, x × x, x² ಆ್ಯಂಡ್ ದಿಸ್ ಇಂಟು ದಿಸ್ ಪ್ಲಸ್ x -6x ಪ್ಲಸ್ ಇಂಟು ಮೈನಸ್ 6 1 6, ದಟ್ ಈಸ್ = 0. ಆ್ಯಂಡ್ ಇಲ್ಲಿಂದ ಸಾಲ್ವ್ ಮಾಡಿದ್ರೆ x² ಆ್ಯಂಡ್ ದೀಸ್ ಟು ವಿಲ್ ಬಿ -5x -6 = 0. ಯಾವ ಆಪ್ಷನ್ ನೋಡಿ, x² - 5x -6 = 0. ಆಪ್ಷನ್ ಬಿ ಇಸ್ ಕರೆಕ್ಟ್. ಸರ್ ಇದನ್ನ ಬೇರೆ ಮೆಥಡಲ್ಲೂ ಮಾಡ್ಬೋದಾ? ಎಸ್ ಸರ್ ಮಾಡ್ಬೋದು. ಯಾವ ಮೆಥಡ್ ನೋಡಿ, ಯಾವ ಮೆಥಡ್ ಅಂದರೆ ಇದನ್ನ ಆಲ್ಫಾ ಅಂತ ಇಟ್ಕೋಣ. ಒನ್ ಆಫ್ ದ ಝೀರೋಸ್ ಈಸ್ ಆಲ್ಫಾ, ಅದರ್ 0 ಈಸ್ ಬೀಟಾ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ವೇ ಇದೆ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಸಮ್ ಆಫ್ ಝೀರೋಸ್ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಜನರಲ್ ಫಾರ್ಮ್. ಇದು ವೆನ್ ಎವರ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಇಸ್ ಗಿವನ್. ಬಟ್ ಇಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದರೆ ಏನು ಮಾಡ್ಬೋದು, ಜಸ್ಟ್ ನೀವು ಸಮ್ ಆ್ಯಂಡ್ ಪ್ರಾಡಕ್ಟ್ ಕಂಡು ಹಿಡ್ಕೊಳ್ಳಿ. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ಆಲ್ಫಾ ಪ್ಲಸ್ ಬೀಟಾ ಇಸ್ ನಥಿಂಗ್ ಬಟ್ 6 - 1, ಸೊ ದಟ್ ಈಸ್ ನಥಿಂಗ್ ಬಟ್ 5. ಆ್ಯಂಡ್ ಆಲ್ಫಾ ಇಂಟು ಬೀಟಾ ಹೆಂಗೆ ಕಂಡು ಹಿಡಿಬೋದು ಅಂದರೆ ಆಲ್ಫಾ ಮತ್ತು ಬೀಟಾನ ಮಲ್ಟಿಪ್ಲೈ ಮಾಡಿ. 6 × -1 ಈಸ್ -6. ಇಲ್ಲಿಂದ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಇಲ್ಲಿ 5 ಇದೆ. ಸೊ ಈ ವ್ಯಾಲ್ಯೂ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 5x ಪ್ಲಸ್ ಆಲ್ಫಾ ಬೀಟಾ ಇಸ್ -6. ಸೊ ಮೈನಸ್ ಅಂದರೆ ಪ್ಲಸ್ ಇಂಟು ಮೈನಸ್ ಬಂತ ನೋಡಿ, ಸೇಮ್, ಜಸ್ಟ್ = 0 ಹಾಕ್ಬಿಡಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಹೆಂಗ್ ಬೇಕಾದ್ರೂ ಸಾಲ್ವ್ ಮಾಡಿ ನೀವು. ನೆಕ್ಸ್ಟ್ ವೆರಿ ಈಸಿಯೆಸ್ಟ್ ಕ್ವೆಶನ್, ಡಿಗ್ರಿ ಆಫ್ ಅ ಕ್ಯೂಬಿಕ್ ಪಾಲಿನಾಮಿಯಲ್. ಡಿಗ್ರಿ ಆಫ್ ಅ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಆನ್ಸರ್ ಇಸ್ 3. ಇದಕ್ಕೆ ನಿಮಗೆ ಏನೇನು ಗೊತ್ತಿರಬೇಕು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ ಈ ಕ್ವೆಶನ್ ಕಂಪಲ್ಸರಿ ಬರುತ್ತೆ ಎವ್ರಿ ಟೈಮ್. ಇದು ಡಿಗ್ರಿ ಏನಾದರೂ 1 ಇದ್ರೆ ಆ ಪಾಲಿನಾಮಿಯಲ್ ನಾವೇನಂತ ಹೇಳ್ಬೋದಂದ್ರೆ, ನೇಮ್ ಆಫ್ ದಿ ಪಾಲಿನಾಮಿಯಲ್ ಏನಂದ್ರೆ ಲೀನಿಯರ್. ಆ್ಯಂಡ್ ಇದಕ್ಕೆ ಅಟ್ಮೋಸ್ಟ್ ಎಷ್ಟು ಝೀರೋಸ್ ಇರ್ಬೋದಂದ್ರೆ 1 ಇರ್ಬೋದು.
ಡಿಗ್ರಿ 2 ಇದ್ರೆ ಆ ಪಾಲಿನಾಮಿಯಲ್ನ ನಾವು ಕ್ವಾಡ್ರಾಟಿಕ್ ಅಂತ ಹೇಳ್ತೀವಿ. ಅಟ್ಮೋಸ್ಟ್ ಎಷ್ಟು ಜೀರೋಸ್ ಇರ್ಬೋದು ಅಂದರೆ 2 ಇರ್ಬೋದು. ಡಿಗ್ರಿ 3 ಇದ್ರೆ ಅದನ್ನ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರೀತಾರೆ ಆ್ಯಂಡ್ ಅಟ್ಮೋಸ್ಟ್ 3 ಜೀರೋಸ್ ಇರ್ಬೋದು. ಆ್ಯಂಡ್ ಏನಾದರೂ ಡಿಗ್ರಿ 4 ಇದ್ರೆ ಅದನ್ನ ನಾವು ಬೈ ಕ್ವಾಡ್ರಾಟಿಕ್ ಅಂತ ಹೇಳ್ತೀವಿ. ಬೈ ಕ್ವಾಡ್ರಾಟಿಕ್ ಆ್ಯಂಡ್ ಅಟ್ಮೋಸ್ಟ್ 4 ಜೀರೋಸ್ ಇರ್ಬೋದು. ಆ್ಯಂಡ್ ಜನರಲ್ ಫಾರ್ಮು ತಿಳ್ಕೊಂಬಿಡಿ. ಲೀನಿಯರ್ಗೆ ಜನರಲ್ ಫಾರ್ಮ್ ಬಂದು ಎ ಎಕ್ಸ್ ಪ್ಲಸ್ ಬಿ, ಆ್ಯಂಡ್ ಅದೇ ಥರ ಕ್ವಾಡ್ರಾಟಿಕ್ಗೆ ಬಂದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಆ್ಯಂಡ್ ಡಿಗ್ರಿ 3 ಇದ್ರೆ ಕ್ಯೂಬಿಕ್ಗೆ ಇದೇ ಥರ ಎ ಎಕ್ಸ್ ಸ್ಕ್ವೇರ್ ಬದಲು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಅದೇ ಥರ ಡಿಗ್ರಿ 4 ಅಂದರೆ ಬೈ ಕ್ವಾಡ್ರಾಟಿಕ್ ಇದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿರಬೇಕು, ಎ ಎಕ್ಸ್ ಪವರ್ 4 ಇಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ಇಟ್ ಕಂಟಿನ್ಯೂಸ್. ಇದೇ ಥರ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಇ ಬರುತ್ತೆ. ಕ್ಲಿಯರಾ? ಸೊ ಇದ್ರ ಮೇಲೆ ಏನೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡ್ಬೋದು. ಈಸಿಯೆಸ್ಟ್ ಅಂದರೆ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್ ಮೇಲೆ ಫಾರ್ಮುಲಾ ಕೇಳ್ತಾ ಇದ್ದಾರೆ. ಟು ಫೈಂಡ್ ದ ಮಿಡ್ ಪಾಯಿಂಟ್ ಬದಲು ಏನಂತ ಹೇಳ್ಬೋದು ಅಂದರೆ ಕ್ಲಾಸ್ ಮಾರ್ಕ್ ಅಂತಾನು ಕರೀತಾರೆ ಇದನ್ನು. ಕ್ಲಾಸ್ ಮಾರ್ಕ್ ಆಫ್ ಅ ಕ್ಲಾಸ್ ಇಂಟರ್ವಲ್ ಅಂದರೆ ಫಾರ್ ಎಕ್ಸಾಂಪಲ್ ಕ್ಲಾಸ್ ಇಂಟರ್ವಲ್ 0 to 10 ಇದೆ. ಇದರಲ್ಲಿ ಈ ಕ್ಲಾಸ್ ಇಂಟರ್ವಲಲ್ಲಿ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು. ಸರ್ ಮಿಡ್ ಪಾಯಿಂಟ್ ಏನಾಗಿರ್ಬೋದು ಅಥವಾ ಕ್ಲಾಸ್ ಮಾರ್ಕ್ ಏನಾಗಿರ್ಬೋದು, 5 ಅಂತ ಹೇಳ್ತಾರೆ. ಅದನ್ನು ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಇದನ್ನು ಕಂಡುಹಿಡಿಯೋದು ಹೆಂಗೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2. ಇದು ಫಾರ್ಮುಲಾ. ಇದು ಯಾರ್ಯಾರಿಗೆ ಮೀನ್ ಮಾಡೋದಕ್ಕೆ ಬರುತ್ತೋ ಇದಕ್ಕೆ ಆನ್ಸರ್ ಗೊತ್ತಿರುತ್ತೆ. ಅಂದರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಮೇಲಿದೆ. ಏನು ಹೇಳ್ತಾ ಇದ್ದಾರೆ? If the lines representing pair of linear equations a1x plus b1y plus c1 and a2x plus b2y plus c2 equal to 0 intersect each other, ನೋಡಿ ಅವ್ರು ಏನು ಕಂಡೀಷನ್ ಕೊಡ್ತಾರೋ ಆ ಕಂಡೀಷನ್ನ ಪ್ರಾಪರ್ ಆಗಿ ನೋಡ್ಬೇಕಷ್ಟೆ. ಇಂಟರ್ಸೆಕ್ಟ್ ಆದರೆ ಆಲ್ರೆಡಿ 3 ಕಂಡೀಷನ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. a1/a2 ಈಸ್ ನಾಟ್ ಈಕ್ವಲ್ ಟು b1/b2, ಅವಾಗಲೇ ಇಂಟರ್ಸೆಕ್ಟ್ ಆಗೋದು. ಅಂದರೆ ಆಪ್ಷನ್ ಯಾವುದು ಏನು ಹೇಳಿದರೆ ಕರೆಕ್ಟ್ ರಿಲೇಷನ್ ಹುಡುಕಬೇಕು. ಕರೆಕ್ಟ್ ರಿಲೇಷನ್ ಯಾವುದಂದ್ರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್, ದಿ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇಂಪಾಸಿಬಲ್ ಇವೆಂಟ್ ಈಸ್. ಸೊ ದ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇಂಪಾಸಿಬಲ್ ಇವೆಂಟ್ ಈಸ್ 0. ನೋಡಿ 2 ಕೀ ಪಾಯಿಂಟ್ ಗ್ಯಾಪ್ನ ಇಟ್ಕೊಳ್ಳಿ ಇಲ್ಲಿ. ಪ್ರೊಬ್ಯಾಬಿಲಿಟಿ ಆಫ್ ಇಂಪಾಸಿಬಲ್ ಇವೆಂಟ್ ಏನೇನು ಬರ್ಬೋದಂದ್ರೆ ಆನ್ಸರು ಸರ್ ಬರೀ 0 ಬರುತ್ತೆ. ಆ್ಯಂಡ್ ಅದೇ ಥರ ಪ್ರೊಬ್ಯಾಬಿಲಿಟಿ ಆಫ್ ಯಾವುದೇ ಒಂದು ಶ್ಯೂರ್ ಇವೆಂಟ್ ಇದ್ರೆ ಅಥವಾ ಏನಾದರೂ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಈಸ್ 1 ಬಂದರೆ ಅದನ್ನು ನಾವು ಶ್ಯೂರ್ ಇವೆಂಟ್ ಅಂತ ಹೇಳ್ತೀವಿ. ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ 0 ಬಂದರೆ ಅದನ್ನೇನಂತ ಹೇಳ್ಬೋದು, ಇಂಪಾಸಿಬಲ್ ಇವೆಂಟ್. ಆ್ಯಂಡ್ ಪ್ರೊಬ್ಯಾಬಿಲಿಟಿ 0 ಇರ್ಬೋದು ಆ್ಯಂಡ್ ಮ್ಯಾಕ್ಸಿಮಮ್ 1 ಇರ್ಬೋದು. 1ಕ್ಕಿಂತ ಜಾಸ್ತಿ ಎಕ್ಸೀಡ್ ಆಗೋಕ್ಕಾಗಲ್ಲ, 0ಕ್ಕಿಂತ ಕಡಿಮೆ ಅಂದರೆ ನೆಗೆಟಿವ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಆ್ಯಂಡ್ ಇದು 0 ಮತ್ತು 1 ಮಧ್ಯನೇ ಇರುತ್ತೆ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಇ ದಟ್ ಶುಡ್ ಬಿ ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0 ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಲೆಸ್ ದೆನ್ 1. ಕರೆಕ್ಟ್ ಅಲ್ವಾ? 1ಕ್ಕಿಂತ ಕಡಿಮೆ ಇರಬೇಕು ಆ್ಯಂಡ್ ಆಲ್ಸೋ ಈಕ್ವಲ್ ಟು 1 ಇರ್ಬೋದು. ಇದು ರೇಂಜ್ ಆಫ್ ಪ್ರೊಬ್ಯಾಬಿಲಿಟಿ ಇದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಗ್ಯಾಪ್ನ ಇಟ್ಕೊಳ್ಳಿ, ನಾನು ಆವಾಗಲೇ ಡಿಸ್ಕಸ್ ಮಾಡಿದೆ. ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಅಂದರೆ ಹ್ಯಾಪನಿಂಗ್ ಆಫ್ ಎನಿ ಇವೆಂಟ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ದಟ್ ಸೇಮ್ ಇವೆಂಟ್, ಅದೆರಡು ಆ್ಯಡ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಕರೆಕ್ಟ್ ರಿಲೇಷನ್ ಎಮಾಂಗ್ ದ ಫಾಲೋಯಿಂಗ್ ಈಸ್. ಟ್ರಿಗ್ನೋಮೆಟ್ರಿಕ್ ಬೇಸಿಕ್ಸ್ ಗೊತ್ತಿರಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಪ್ಲಸ್ 1. ಓಕೆ, ಮೇ ಬಿ ಕರೆಕ್ಟ್ ಇರ್ಬೋದು. ಐಡೆಂಟಿಟಿ ನಮ್ಮ ಹತ್ರ ಏನಿದೆ ನೋಡಿ, 3 ಐಡೆಂಟಿಟಿ ಇದೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಟಿ ಐಡೆಂಟಿಟೀಸ್. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯಾವ್ದ್ಯಾವ್ದಿದೆ ನಮ್ಮ ಹತ್ರ? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1. ಸೆಕೆಂಡ್ ಒನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ. ಇನ್ನೊಂದೇನಿದೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ಟೀಟಾ. ಆ್ಯಂಡ್ ಇನ್ನೊಂದೇನಿದೆ ನಮ್ಮ ಹತ್ರ ಬೇಸಿಕ್ಸು, ರೆಸಿಪ್ರೋಕಲ್ ರಿಲೇಷನ್.
ನೋಡಿ ಏನೇನು ಬೇಸಿಕ್ಸ್ ಗೊತ್ತಿರಬೇಕು ಎಲ್ಲ ಬರೆದು ಬಿಡ್ತೀನಿ ನೋಡಿ. ರೆಸಿಪ್ರೋಕಲ್ ರಿಲೇಷನ್ ಏನು ಗೊತ್ತಿರಬೇಕು, ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದಕ್ಕೆ ರೆಸಿಪ್ರೋಕಲ್ ಆಗಿದೆ ಅಂದರೆ ಸೈನ್ ಬಂದು ಯಾವ ಥರ ಬರಿಬೋದು ನಾವು 1/cos ಅಥವಾ ಕೋಸಿಕೆಂಟ್ ಬಂದು 1/sin, ಸರಿನಾ. ಆ್ಯಂಡ್ ಇನ್ನೊಂದೇನು ಹೇಳ್ಬೋದು, ಕಾಸ್ ಬಂದು 1/sec, ಇವರಿಬ್ರು ರೆಸಿಪ್ರೋಕಲ್. ಆ್ಯಂಡ್ ಟ್ಯಾನ್ ಬಂದು ಟ್ಯಾನ್ ಕ್ಯಾನ್ ಬಿ ರಿಟರ್ನ್ ಆಸ್ 1/cot, ಇದು ರೆಸಿಪ್ರೋಕಲ್ ರಿಲೇಷನ್. ನೆಕ್ಸ್ಟ್ ಕೋಶಂಟ್ ರಿಲೇಷನ್ ಅಂತಾನೂ ಇದೆ. ಏನು ಸರ್ ಇದು ಕೋಶಂಟ್ ರಿಲೇಷನ್ ಅಂದರೆ, ನೀವು ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಇನ್ನೊಂದು ರೇಷಿಯೋ ಜೊತೆ ಡಿವೈಡ್ ಮಾಡಿರಿ, ಇನ್ನೊಂದು ಟಿ ರೇಷಿಯೋ ಜೊತೆ, ಅಂದರೆ ಸೈನ್ನ ತಗೊಂಡೋಗಿ ಕಾಸ್ ಜೊತೆ ಡಿವೈಡ್ ಮಾಡಿದ್ರೆ ನಿಮಗೆ ಟ್ಯಾನ್ ಸಿಗುತ್ತೆ. ಅದೇ ಥರ ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಕಾಸ್ ಓವರ್ ಸೈನ್ ಮಾಡಿದ್ರೆ ಯು ವಿಲ್ ಗೆಟ್ ರೆಸಿಪ್ರೋಕಲ್ ಆಫ್ ಟ್ಯಾನ್, ಇಟ್ ಈಸ್ ನಥಿಂಗ್ ಬಟ್ ಕಾಟ್, ಕರೆಕ್ಟ್ ಅಲ್ವಾ. ಟ್ಯಾನ್ಗೆ ರೆಸಿಪ್ರೋಕಲ್ ಯಾರು, ಕಾಟ್ ಅಲ್ವಾ. ಅದಕ್ಕೆ ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಇದು ಕೂಡ ರೆಸಿಪ್ರೋಕಲ್ ಆಗುತ್ತೆ. ಆ್ಯಂಡ್ ಒನ್ ಮೋರ್, ಲಾಸ್ಟ್ ಒನ್ ಏನಿದೆ, ಪ್ರಾಡಕ್ಟ್ ರೂಲ್. ಐ ಆಮ್ ಸಾರಿ, ರೂಲ್ ಅಲ್ಲ, ರಿಲೇಷನ್. ಏನದು ಪ್ರಾಡಕ್ಟ್ ರಿಲೇಷನ್ ಸರ್ ಅಂದರೆ, ಸೈನ್ ಟೀಟಾ ಇದೆ ಒಂದು ರೇಷಿಯೋ, ಅದನ್ನು ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟ್ ಮಾಡಿ ವಿತ್ ಇಟ್ಸ್ ಯಾವುದದು ರೆಸಿಪ್ರೋಕಲ್ ರಿಲೇಷನ್, ಅಂದರೆ ಕೋಸಿಕೆಂಟ್ ಟೀಟಾ ಮಾಡಿದ್ರೆ ಆನ್ಸರ್ 1 ಬರುತ್ತೆ. ಅದೇ ಥರ ಕಾಸ್ ಇದೆ, ಅದನ್ನು ಸೀಕೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 1. ಅದೇ ಥರ ಟ್ಯಾನ್ ಇದೆ, ಅದನ್ನು ಮಲ್ಟಿಪ್ಲೈ ಮಾಡಿ ಯಾರ ಜೊತೆ, ಅದರ ರೆಸಿಪ್ರೋಕಲ್ ಜೊತೆ, ಆನ್ಸರ್ 1 ಬರುತ್ತೆ. ಇವಾಗ ಇಷ್ಟು ನಮ್ಮ ಹತ್ರ ಬೇಸಿಕ್ಸ್ ಇದೆ ಅಂದರೆ ನೀವು ಏನು ಬೇಕಾದ್ರೂ ಆನ್ಸರ್ ಅಂದರೆ ಏನು ಬೇಕಾದ್ರೂ ಕ್ವಶನ್ ಬಂದರೆ ಸಾಲ್ವ್ ಮಾಡ್ಬೋದು. ಆಪ್ಷನ್ ಏನು ನೋಡಿ, ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಪ್ಲಸ್ 1 ಆಗಲ್ಲ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಇದು ಈ ಸೈಡ್ ಬರಬೇಕಂದ್ರೆ -1 ಆಗ್ಬಿಡುತ್ತೆ, ಅಂದರೆ ಆಗಲ್ಲ ಇದು. ಸೈನ್ ಈಕ್ವಲ್ ಟು 1/sec, ಸರ್ ಸೈನ್ ಈಕ್ವಲ್ ಟು 1/cosec, ಕರೆಕ್ಟ್ ಅಲ್ವಾ. ಸೊ ಇದಾಗಲ್ಲ ಇದು. ಕಾಟ್ ಈಕ್ವಲ್ ಟು ಸೈನ್ ಬೈ ಕಾಸ್, ಸರ್ ಕಾಟ್ ಈಕ್ವಲ್ ಟು ಸೈನ್ ಬೈ ಕಾಸ್ ನೋಡಿ, ಕಾಟ್ ಈಕ್ವಲ್ ಟು ಕಾಸ್ ಬೈ ಸೈನ್ ಬರಬೇಕು, ಇದಾಗಲ್ಲ. ಲಾಸ್ಟ್ ಆಪ್ಷನ್ ಕರೆಕ್ಟ್. ಅಂದರೆ ಇದನ್ನ ಯಾವ ಥರ ಕೊಟ್ಟಿದ್ದಾರೆ ನೋಡಿ, ಸೈನ್ ಸ್ಕ್ವೇರ್ ಈಕ್ವಲ್ ಟು 1 ಆ್ಯಂಡ್ ಇದನ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ, ಅಂದರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಜಸ್ಟ್ ಅದನ್ನು ಜಂಬಲ್ ಮಾಡಿದ್ದಾರೆ ಅಷ್ಟೇ, ಆ ಕಡೆ ಕಳಿಸಿದ್ದಾರೆ ಕಾಸ್ನ. ನೆಕ್ಸ್ಟ್ ಕ್ವೆಶನ್, triangle ABC and triangle DEF are similar, and if AB by DE equal to BC by FD, then the correct relation among the following is. ನೋಡಿ ಇಲ್ಲಿ ತುಂಬ ಸಿಂಪಲ್ ಕ್ವೆಶನ್ ಇದು. ನೋಡಿ ಟ್ರಯಾಂಗಲ್ ABC ಬಂದು ಸಿಮಿಲರ್ ಇದೆ ಯಾರಿಗೆ, ಟ್ರಯಾಂಗಲ್ DEFಗೆ ಸಿಮಿಲರ್, ಸರಿನಾ. DEFಗೆ ಸಿಮಿಲರ್ ಇದೆ ಸಚ್ ದಟ್ ರೇಷಿಯೋ ಬರೆದಾಗ AB/DE ಬರ್ತಾ ಇದೆ, AB/DE. ಓಕೆ ಸರಿ ಸರ್, ಇದೆರಡು ಪ್ರಾಪರ್ ಪ್ಲೇಸಲ್ಲಿ ಇದೆ, ಅದನ್ನು ಡಿವೈಡ್ ಮಾಡಿದ್ದಾರೆ. ಅದು ಯಾವುದಕ್ಕೆ ಈಕ್ವಲ್ ಇರಬೇಕು, BC/FD. ಇಲ್ಲಿ BC ಇದ್ರೆ ಅದೇ ಪ್ಲೇಸಲ್ಲಿ FDನೂ ಇರಬೇಕು, ಇಲ್ಲ ಅಂದರೆ ಏನಂತ ಅರ್ಥ, ಇಲ್ಲಿ ಅವರು ಪ್ರಾಪರಾಗಿ ಕೊಟ್ಟಿಲ್ಲ, ನಾವು ಇದನ್ನು ಅರೇಂಜ್ ಮಾಡಬೇಕು. ಅರೇಂಜ್ ಮಾಡ್ತೀರಾ ಅಂದರೆ ನೋಡಿ ಯಾವ ಥರ, ಟ್ರಯಾಂಗಲ್ ABC ಈ ಸಿಮಿಲರ್ ಟು ಟ್ರಯಾಂಗಲ್, ನೋಡಿ ಯಾವುದನ್ನ ಎಲ್ಲಿಡಬೇಕಂತ ನೋಡ್ಬೇಕಷ್ಟೇ. ಸಪೋಸ್ ಇನ ಇಲ್ಲಿ ಚೇಂಜ್ ಮಾಡಿ ಡಿನ ಇಲ್ಲಿ ಹಾಕಿದ್ರೆ ನೋಡಿ, EDF ಇಟ್ರೆ AB/DE ಬರ್ತಾ ಇದೆ, ಎಸ್ ಸರ್ ಇದು ಮ್ಯಾಚ್ ಆಯಿತು. BC/FD ಬರಬೇಕು, BC/FD ಅಂದರೆ BC/FD, ಎಸ್ ಇದು ಕೂಡ ಮ್ಯಾಚ್ ಆಗ್ತಾ ಇದೆ. ಅಂದರೆ ಏನಂತ ಅರ್ಥ, ಈ ಕಂಡೀಷನ್ ಇದೆ, ಎರಡು ಕಂಡೀಷನ್ ಮ್ಯಾಚ್ ಆಗ್ತಾ ಇದೆ, ಸೊ ಇದು ಕರೆಕ್ಟ್ ಆಗಿದೆ. ಈ ರಿಲೇಷನ್ ಕರೆಕ್ಟ್ ಆಗಿದೆ ಅಂದರೆ ಇದಕ್ಕೆ ಆಂಗಲ್ ಯಾವ್ದು ಪ್ರಾಪರ್ ಆಗಿ ಬರುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಯಿತು. ಇಫ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, A = E, B = D ಆ್ಯಂಡ್ ಆಂಗಲ್ C is equal to ಆಂಗಲ್ F. ಯಾವ್ದು ಪ್ರಾಪರ್ ಆಗಿದೆ ನೋಡಿ, B = E ನ, ಐ ಆಮ್ ಸಾರಿ ರಾಂಗ್ ಇದು. ಆ್ಯಂಡ್ A = D ನ, A = D is also wrong. B = D, B = D, yes this one is correct. And A = F, no, A is equal to E, this is wrong. ಅಂದರೆ ಆಪ್ಷನ್ C is correct. ದಟ್ಸ್ ಆಲ್. ಈ ಥರ ಪ್ರಾಪರ್ ಆಗಿ ಅರೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, 2 ಕ್ಯೂಬ್ ಇದೆ ಸರಿನಾ, 2 ಕ್ಯೂಬ್ಸ್ ಆ್ಯಂಡ್ ಈಚ್ ಹ್ಯಾವಿಂಗ್ ವಾಲ್ಯೂಮ್ ದಟ್ ಈಸ್ ಈಕ್ವಲ್ ಟು 64 ಸೆಂಟಿಮೀಟರ್ ಕ್ಯೂಬ್. ಅಂದರೆ 2 ಕ್ಯೂಬ್ ಇದೆ, ರಫ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಬಿಡಿಸ್ಕೊಂತೀನಿ ನೋಡಿ. ಸರಿ, 2 ಕ್ಯೂಬ್ ಇದೆ,
ಓಕೆ, ದೀಸ್ ಟೂ ಕ್ಯೂಬ್ಸ್ ಅಂಡ್ ಎರಡಕ್ಕೂ ಕೂಡ ಅಂದ್ರೆ ಎರಡು ಐಡೆಂಟಿಕಲ್ ಕ್ಯೂಬ್ಸ್. ಇದು 64 ಸೆಂಟಿಮೀಟರ್ ಕ್ಯೂಬ್ ಇದೆ ಅಂಡ್ ದಿಸ್ ಇಸ್ ಆಲ್ಸೋ 64 ಸೆಂಟಿಮೀಟರ್ ಕ್ಯೂಬ್. ಇದೆರಡೂ ಏನ್ ಮಾಡಿದ್ದಾರೆ ಅಂದ್ರೆ ಜಾಯಿನ್ ಮಾಡಿದ್ದಾರೆ ಫ್ರಮ್ ಎಂಡ್ ಟು ಎಂಡ್ ಟು ಫಾರ್ಮ್ ಅ ಕ್ಯೂಬಾಯ್ಡ್. ಸೊ ಇದೆರಡು ಜಾಯಿನ್ ಮಾಡಿದಾಗ ಏನಾಗುತ್ತೆ, ಇದೆರಡು ಪೋರ್ಷನ್ ಇಲ್ಲಿಂದ ಇಲ್ಲಿವರೆಗೂ ಇದೆರಡು ಏನ್ ಮಾಡಿದಾಗ ಜಾಯಿನ್ ಮಾಡಿದಾಗ ನಮ್ಗೆ ಆಬ್ವಿಯಸ್ಲಿ ರಿಸಲ್ಟೆಂಟ್ ಏನ್ ಸಿಗುತ್ತೆ ಅಂದ್ರೆ ಯು ವಿಲ್ ಗೆಟ್ ಅ ಕ್ಯೂಬಾಯ್ಡ್ ಸಮಥಿಂಗ್ ಲೈಕ್ ದಿಸ್. ರಫ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಈ ತರ ಇರ್ಬೋದು ಎರಡು ಜಾಯಿನ್ ಮಾಡಿದಾಗ. ಅಂಡ್ ನಮಗೆ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಮೆಜರ್ ದ ಲಾಂಗೆಸ್ಟ್ ಸೈಡ್ ಆಫ್ ದಿ ಕ್ಯೂಬಾಯ್ಡ್. ಈ ಕ್ಯೂಬಾಯ್ಡ್ ಏನಿದೆಯೋ ಈ ಕ್ಯೂಬಾಯ್ಡ್ ದ ಲಾಂಗೆಸ್ಟ್ ಸೈಡ್ ಯಾವುದು? ಸೊ ಆಬ್ವಿಯಸ್ಲಿ ಲಾಂಗೆಸ್ಟ್ ಸೈಡ್ ಯಾವ್ದಿರುತ್ತೆ ಅಂದ್ರೆ ಈ ಏನಿದೆಯೋ ಬ್ರೆಡ್ತ್ ಇದು, ಈ ಬ್ರೆಡ್ತ್ ಅಂತೂ ಇಡಲ್ಲ. ಅಂಡ್ ಇದು ಹೈಟ್ ಅಂತೂ ಇರೋದೇ ಇಲ್ಲ ಆಬ್ವಿಯಸ್ಲಿ. ದಿಸ್ ವಿಲ್ ಬಿ ಎವರ್ ಏನು ಲಾಂಗೆಸ್ಟ್ ಸೈಡ್ ಅಂದ್ರೆ ಏನಂತ ಅರ್ಥ, ವಿ ನೀಡ್ ಟು ಫೈಂಡ್ ಔಟ್ ಲೆಂತ್ ಆಫ್ ಕ್ಯೂಬಾಯ್ಡ್ ಕಂಡುಹಿಡಿಬೇಕು ನಾವು. ದಟ್ಸ್ ಆಲ್. ಅದನ್ನ ಕಂಡುಹಿಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ದಟ್ ಈ 4 ಆಪ್ಷನ್ ಅಲ್ಲಿ ಯಾವ್ದಿದೆ ಅಂತ. ಸೊ ಇಲ್ಲಿ ನಾವೇನ್ ಲಾಜಿಕ್ ಯೂಸ್ ಮಾಡ್ಬೋದು ಅಂದ್ರೆ ನೋಡಿ, ಇವಾಗ ಇದೆರಡು ಜಾಯಿನ್ ಮಾಡಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ದಿಸ್ ಸೈಡ್ ಪ್ಲಸ್ ದಿಸ್ ಸೈಡ್, ಕರೆಕ್ಟಾ? ನೋಡಿ ಬೇರೆ ಪೆನ್ ತಗೊಂತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ದಟ್ ಈಸ್ ನೋಡಿ ದಿಸ್ ಸೈಡ್ ಪ್ಲಸ್ ದಿಸ್ ಸೈಡ್ ಇರಲೇಬೇಕು, ದೆನ್ ಓನ್ಲಿ ಯು ವಿಲ್ ಗೆಟ್ ಟೋಟಲ್ ಲೆಂತ್ ಆಫ್ ಏನದು ಕ್ಯೂಬಾಯ್ಡ್. ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇದು 64 ಅಂದ್ರೆ ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ ಆಫ್ 1 ಕ್ಯೂಬ್, ಕರೆಕ್ಟಾ? ದಟ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಕ್ಯೂಬ್ ಬಂದು ಏನಿದೆ ಅಂದ್ರೆ ಎ ಇಂಟು ಎ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಕ್ಯೂಬ್ ಅಂತ ಬರೀಬಹುದು ಫಾರ್ಮುಲಾ. ವಾಲ್ಯೂಮ್ ಆಫ್ ಕ್ಯೂಬ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 64. ಎ ಕ್ಯೂಬ್ 64 ಅಂದ್ರೆ ಎ ವಿಲ್ ಬಿ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64. ಸೊ ವಾಟ್ ಈಸ್ ಕ್ಯೂಬ್ ರೂಟ್ ಆಫ್ 64 ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 4 4 ದ 16 16 4 ದ 64 8 ಸ್ಟ್ಯಾಂಡರ್ಡ್ ಮ್ಯಾಕ್ಸ್. ಸೊ ಇಲ್ಲಿಂದ ಕ್ಯೂಬ್ ರೂಟ್ ಎಷ್ಟು ಬರುತ್ತೆ 4 ಅಂತ. ಸೊ ಇದು 4 ಆದ್ರೆ ಯಾವುದು, ಇದು 4 ಆದ್ರೆ ಇದು ಕೂಡ 4 ಆಗುತ್ತೆ, ಕರೆಕ್ಟಾ? ಸೊ 4 ಪ್ಲಸ್ 4 ಎಷ್ಟಾಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 8. ದೇರ್ ಫೋರ್ ಲೆಂತ್ ನಮ್ಗೆ ಎಷ್ಟು ಬಂತು, ಲೆಂತ್ ಬಂದಿ ಅಥವಾ ಲಾಂಗೆಸ್ಟ್ ಸೈಡ್ 4 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 8. ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಸರಿ, ರಾಂಗ್ ಸ್ಟೇಟ್ಮೆಂಟ್ ಯಾವ್ದಿದೆ ಅದನ್ನ ಐಡೆಂಟಿಫೈ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಯಾವ ಚಾಪ್ಟರ್ ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಆಬ್ವಿಯಸ್ಲಿ ನೋಡಿ ಆ 3 ಕಂಡೀಷನ್ಸ್ a1 by a2 ಈಸ್ ನಾಟ್ ಈಕ್ವಲ್ ಟು b1 by b2. ಈ ಕಂಡೀಷನ್ ಅಂದು ಎಲ್ಲಾ ಡೀಟೇಲ್ಸ್ ನಿಮ್ಗೆ ಜ್ಞಾಪನ ಇರಬೇಕು. ಲೈನ್ಸ್ ಯಾವ ತರ ಇರುತ್ತೆ, ಸೊಲ್ಯೂಷನ್ ಯಾವ ತರ ಇದೆ, ಅಂಡ್ ಅದಾದ್ಮೇಲೆ ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ. ಇನ್ನೊಂದೇನಿದೆ ಕಂಡೀಷನ್ a1 by a2 is equal to b1 by b2 but not equal to c1 by c2. And third condition is a1 by a2 is equal to b1 by b2 is equal to c1 by c2. ಇವಾಗ ಅವ್ರು ಏನೇ ಕ್ವಶನ್ ಕೊಟ್ಟು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಮ್ಗೆಲ್ಲ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಗೊತ್ತಿರುತ್ತೆ, ಯಾವ್ದೋ ಒಂದು ರಾಂಗ್ ಸ್ಟೇಟ್ಮೆಂಟ್ ಹುಡುಕ್ಬೇಕು. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಓದೋಣ ನೋಡಿ. ಆಪ್ಷನ್ ಎ, ಇಫ್ ಲೈನ್ಸ್ ಆರ್ ಪ್ಯಾರಲಲ್ ದೇರ್ ಇಸ್ ನೋ ಸೊಲ್ಯೂಷನ್. ಲೈನ್ಸ್ ಏನಾದ್ರೂ ನೋಡಿ, ಆಪ್ಷನ್ ಎ ಏನ್ ಹೇಳ್ತಾ ಇದ್ರೆ ಲೈನ್ಸ್ ಏನಾದ್ರೂ ಪ್ಯಾರಲಲ್ ಇದ್ರೆ ಅದ್ರ ಮಧ್ಯ ಸೊಲ್ಯೂಷನ್ ಇರೋದಿಲ್ಲ ಅಂದ್ರೆ ಇದು ಕರೆಕ್ಟ್ ಆಪ್ಷನ್. ಇದು ಕರೆಕ್ಟ್. ಇದು ನಾವು ರಾಂಗ್ ಹುಡುಕ್ಬೇಕಂದ್ರೆ ಇದಾಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೇರ್ ಇಸ್ ನೋ ಸೊಲ್ಯೂಷನ್. ಏನಾದ್ರೂ ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ವಾಟ್ ಡು ಮೀನ್ ಬೈ ಪರ್ಪೆಂಡಿಕ್ಯುಲರ್ ಅಂದ್ರೆ ಎರಡು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುತ್ತೆ ಅಟ್ 90 ಡಿಗ್ರೀಸ್, ಈ ತರ. ಅಲ್ಲಿ ಸೊಲ್ಯೂಷನ್ ಇರಲ್ವಾ? ಇಲ್ಲ, ಸೊಲ್ಯೂಷನ್ ಇರುತ್ತೆ ನೋಡಿ. ಎರಡು ಇಂಟರ್ಸೆಕ್ಟ್ ಆಗ್ತಾ ಇದೆ ಒಂದು ಪಾಯಿಂಟ್ ಅಲ್ಲಿ ಅಂದ್ರೆ ಸೊಲ್ಯೂಷನ್ ಇರಲೇಬೇಕು. ಅಂದ್ರೆ ಏನಂತ ಅರ್ಥ, ಇದು ರಾಂಗ್ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ಅದಾದ್ಮೇಲೆ ಆಪ್ಷನ್ ಸಿ ನೋಡಿದ್ರೆ ಮೆನಿ ಸೊಲ್ಯೂಷನ್ಸ್ ಇರುತ್ತೆ ಯಾವಾಗ ಇಫ್ ಲೈನ್ಸ್ ಕೋಇನ್ಸೈಡ್ ಈಚ್ ಅದರ್. ಲೈನ್ಸ್ ಕೋಇನ್ಸೈಡ್ ಅಂದ್ರೆ ಏನಂತ ಅರ್ಥ, ಒಂದ್ ಲೈನ್ ಇದೆ ಈ ತರ, ಲೈನ್ 1 ಅನ್ಕೊಳ್ಳಿ, ಅಂಡ್ ಇನ್ನೊಂದು ಲೈನ್ ಸಮಥಿಂಗ್ ರೆಡ್ ಕಲರ್ ಅಲ್ಲಿ ಮಾಡ್ತೀನಿ, ಇನ್ನೊಂದು ಲೈನ್ ಅದ್ರ ಮೇಲೆ ಇದೆ, ದಿಸ್ ಇಸ್ ಯುವರ್ ಲೈನ್ 2. ಅವಾಗ ಏನಾಗುತ್ತೆ ಅಂದ್ರೆ ಆಲ್ ದೀಸ್ ಪಾಯಿಂಟ್ಸ್ ವಿಲ್ ಬಿ ಯುವರ್ ಸೊಲ್ಯೂಷನ್. ಆಲ್ ದೀಸ್ ಪಾಯಿಂಟ್ಸ್ ಇದೆಲ್ಲ ಏನಾಗುತ್ತೆ, ಸೊಲ್ಯೂಷನ್ಸ್ ಆಗುತ್ತೆ. ಅಂದ್ರೆ ಆಬ್ವಿಯಸ್ಲಿ ಇದು ಕರೆಕ್ಟೇ ಇದು. ನೆಕ್ಸ್ಟ್ ಆಪ್ಷನ್ ಡಿ ಏನ್ ಹೇಳ್ತಾ ಇದಾರೆ, ಒಂದು ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಯಾವಾಗ ವೆನ್ ದೇ ಇಂಟರ್ಸೆಕ್ಟ್. ಎರಡು ಇಂಟರ್ಸೆಕ್ಟ್ ಆದಾಗ, ಈ ತರ ಎರಡು ಇಂಟರ್ಸೆಕ್ಟ್ ಆದಾಗ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಇದು ಕೂಡ ಕರೆಕ್ಟ್.
ಅಂದ್ರೆ ರಾಂಗ್ ಆಪ್ಷನ್ ಯಾವ್ದಿಲ್ಲಿ, ರಾಂಗ್ ಸ್ಟೇಟ್ಮೆಂಟ್ ಬಂದು ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ AP ಮೇಲಿದೆ ನೋಡಿ ಕ್ವಶನ್, ವೆರಿ ಈಸಿಯೆಸ್ಟ್ ಕ್ವಶನ್ ಇದು, ಮಾಡ್ಬೋದು. 10th ಟರ್ಮ್ ಕೇಳಿದ್ದಾರೆ. ಇವಾಗ 10th ಟರ್ಮ್ ಯಾವ ತರ ಫೈಂಡ್ ಔಟ್ ಮಾಡ್ಬೋದು, ಅಕಾರ್ಡಿಂಗ್ ಟು ಜನರಲ್ ಫಾರ್ಮ್ A10 ಅಂದ್ರೆ 10th ಟರ್ಮ್ ಕ್ಯಾನ್ ಬಿ ರಿಟರ್ನ್ ಆಸ್ A plus 9D. ಇಲ್ಲಿ ನಿಮ್ಗೆ ಫಸ್ಟ್ ಟರ್ಮ್ ಏನಿದೆ ದಟ್ ಈಸ್ ಯುವರ್ A, ದಿಸ್ ಇಸ್ ಯುವರ್ A. ಅಂಡ್ ಕಾಮನ್ ಡಿಫರೆನ್ಸ್ ಯಾವ ತರ ಕಂಡುಹಿಡಿತೀರಾ, ಕಾಮನ್ ಡಿಫರೆನ್ಸ್ ಏನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್, A2 ಮೈನಸ್ A1. ಸೊ A2 is ಸೆಕೆಂಡ್ ಟರ್ಮ್ is -1, ಅದನ್ನ ಸಬ್ಟ್ರಾಕ್ಟ್ ಮಾಡಿ ವಿತ್ ಫಸ್ಟ್ ಟರ್ಮ್ ಇಟ್ ಈಸ್ ನಥಿಂಗ್ ಬಟ್ -3. ಸೊ -3 ಬ್ರಾಕೆಟ್ ಅಲ್ಲಿ ಇಟ್ಕೊಳ್ಳೋಣ. ಇಲ್ಲಿ -1 ಮೈನಸ್ ಇಂಟು ಮೈನಸ್ +3. ಸೊ +3 and -1 ಇಟ್ ವಿಲ್ ಬಿ ನಥಿಂಗ್ ಬಟ್ +2. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಟರ್ಮ್ -3 ಪ್ಲಸ್ 9 ಟೈಮ್ಸ್ ಆಫ್ 2. ಸೊ ಇಲ್ಲಿ 9 2s are 18, 18 minus 3. So 18 minus 3 will be 15. Option D is correct. So next question. Once again AP ಮೇಲೆ ಇದೆ ನೋಡಿ. nth term ನಿಮಗೆ ಕೊಟ್ಟಿದ್ದಾರೆ ಯಾವುದು, nth term ಅಂದ್ರೆ nth term ಬಂದು an equal to 7 minus 4n. This is given. We need to find out the common difference. So common difference ಕಂಡುಹಿಡಿಯಬೇಕಂದ್ರೆ you need two terms ಅಂದ್ರೆ ಸಕ್ಸೀಡಿಂಗ್ ಅಂಡ್ ಪ್ರಿಸೀಡಿಂಗ್ ಬೇಕೇ ಬೇಕು. ಅಂದ್ರೆ A2 minus A1, ದಟ್ಸ್ ಆಲ್. ಇಲ್ಲಿ ನೀವು A1 ಕಂಡುಹಿಡ್ಕೊಳ್ಳಿ ಫಸ್ಟ್. So when n equal to 1 you can find A1. It is nothing but replace n with 1, 4 into 1, and your answer will be 7 minus 4. 7 minus 4 is 3. And when n equal to 2, that will be A2. 7 minus 4 times 2 ಅಂದ್ರೆ 4 into 2. So 7 minus 4 2s are 8. So 7 minus 8 will be -1. So ಇಲ್ಲಿ A2 ಬಂದು ನಮ್ಮ ಹತ್ರ ಏನಿದೆ -1 minus A1 is first term is 3. So -1 minus 3 will be -4. So option B is correct. Next question ನೋಡಿ. Once again AP ಮೇಲೆ ಇದೆ. If 4, A, B, 28 are in AP. ಅಂದ್ರೆ ಇದೆಲ್ಲ ಟರ್ಮ್ಸ್ AP ಇದೆ ಅಂತ ಹೇಳಿದ್ದಾರೆ. ಸರಿ, ದೆನ್ ದ ವ್ಯಾಲ್ಯೂ ಆಫ್ B is ಅಂದ್ರೆ B ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ಅಂತ ನಾವು ಕಂಡುಹಿಡಿಯಬೇಕು. ಯಾವ ಪ್ಲೇಸ್ ಅಲ್ಲಿ, ಈ B ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ಅಂತ ಕಂಡುಹಿಡಿಯಬೇಕು. ಒಂದು ಕಾಮನ್ ಡಿಫರೆನ್ಸ್ ಗೊತ್ತಾದ್ರೆ ಈಸಿಯಾಗಿ ಏನ್ ಮಾಡ್ಬೋದು ನಾವು ಅಂದ್ರೆ 4ಗೆ ಯಾವ್ದೋ ಒಂದು ಫಿಕ್ಸ್ ನಂಬರ್, ಅಂದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಹೇಳ್ಬೋದಾ CD ಆರ್ ಎಲ್ಸ್ D ಅಂತ ಹೇಳ್ಬೋದು, ಆರ್ ಎಲ್ಸ್ ಏನದು ಫಿಕ್ಸ್ಡ್ ನಂಬರ್. AP ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. AP ಏನಾಗುತ್ತೆ ಅಂದ್ರೆ ಒಂದು ಟರ್ಮ್ ಇದೆ, ಒಂದು ನಂಬರ್ ಇರುತ್ತೆ ಸ್ಟಾರ್ಟಿಂಗು A, ಅದಕ್ಕೆ D ಆಡ್ ಮಾಡ್ಕೊಂಡು ಹೋಗ್ತೀವಿ, ಅದು ಏನಾಗುತ್ತೆ A plus D, ತಿರ್ಗಾ D ಆಡ್ ಮಾಡಿದ್ರೆ A plus 2D, ಇಟ್ ಗೋಸ್ ಆನ್. ಈ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡ್ಬೋದು. ಅಂದ್ರೆ ನಮ್ಗೆ D ಗೊತ್ತಾಗ್ಬೇಕು, ಆ ಫಿಕ್ಸ್ ನಂಬರ್ ಏನಂತ ಗೊತ್ತಾಗ್ಬೇಕು, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ A ಪ್ಲೇಸ್ ಅಲ್ಲಿ ಏನಿದೆ ಪ್ಲಸ್ ಅದನ್ನ ತಿರ್ಗಾ ಆಡ್ ಮಾಡಿದ್ರೆ ಫಿಕ್ಸ್ ನಂಬರ್ B ಗೊತ್ತಾಗುತ್ತೆ. ಬಟ್ ಇಲ್ಲಿ D ಹೆಂಗ್ ಕಂಡುಹಿಡಿಬಹುದು ಅಂದ್ರೆ ನಾವು ಇಲ್ಲಿ ಗಿವನ್ ಡೇಟಾ ನೋಡಿ, ಗಿವನ್ ಡೇಟಾ ಏನಿದೆ ಅಂದ್ರೆ ದೀಸ್ ಟು ಆರ್ ನೋನ್, ದೀಸ್ ಟು ಥಿಂಗ್ಸ್ ಆರ್ ನೋನ್. ಅಂದ್ರೆ ಇದೆರಡನ್ನು ಯಾವ ತರ ಯೂಸ್ ಮಾಡಬಹುದು ಅಂದ್ರೆ ನೋಡಿ, ನಾವು 28 ನ ಏನಂತ ಬರೀಬಹುದು, ದಿಸ್ ಇಸ್ ಯುವರ್ ಫೋರ್ತ್ ಟರ್ಮ್, ಲೆಕ್ಕ ಹಾಕಿ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಅಂಡ್ ಥರ್ಡ್, ಅಂಡ್ ದಿಸ್ ಇಸ್ ಫೋರ್ತ್. ಅಂಡ್ ನಿಮ್ಗೆ ಫಸ್ಟ್ ಟರ್ಮ್ ಗೊತ್ತಿದೆ, ಅಂದ್ರೆ ಫಸ್ಟ್ ಟರ್ಮ್ ಅಂದ್ರೆ ಏನಂತ ಹೇಳ್ಬೋದು, A is your 4 and fourth term. So A4 can be written as 28 ಅಂತ ಹೇಳ್ಬೋದು, ಕರೆಕ್ಟಾ? A4 is 28. ಅದೇ ತರ ಇಲ್ಲಿ A4 ಅಂದ್ರೆ ನಾನು ಅಕಾರ್ಡಿಂಗ್ ಟು ಜನರಲ್ ಫಾರ್ಮ್ ಐ ಕ್ಯಾನ್ ರೈಟ್ A plus 3D, ದಟ್ ಈಸ್ ಈಕ್ವಲ್ ಟು 28. ಇಲ್ಲಿ ನಮ್ಗೆ ಆಲ್ರೆಡಿ A ವ್ಯಾಲ್ಯೂ ಗೊತ್ತಾಯ್ತು, ಅಂದ್ರೆ ಗೊತ್ತಾಗಿದೆ. 4 plus 3D ಈಕ್ವಲ್ ಟು 28. ಇಲ್ಲಿಂದ 3D ಈಕ್ವಲ್ ಟು 28 ಅಂಡ್ ಇದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, -4. ಸೊ 3D ಈಕ್ವಲ್ ಟು 24 ಅಂಡ್ ಡಿವೈಡ್ ಮಾಡಿದ್ರೆ 3 ಇಂದ 3 8s are 24. ಸೊ D ಈಕ್ವಲ್ ಟು 8. ಸೊ ಇಫ್ D ಈಕ್ವಲ್ ಟು 8 ಅಂದ್ರೆ ಏನಂತ ಅರ್ಥ ಅಂದ್ರೆ ಇಲ್ಲಿ 4 ಇದೆ, ಈ 4ಗೆ ಫಿಕ್ಸ್ ನಂಬರ್ ಆಡ್ ಮಾಡಿದಾಗ, ಯಾವುದು ಫಿಕ್ಸ್ ನಂಬರ್ ಇವಾಗ ಇಲ್ಲಿ 8, ಕರೆಕ್ಟಾ? ಈ 8 ನ ಆಡ್ ಮಾಡಿದಾಗ ಏನಾಗುತ್ತೆ, 4 plus 8, 4 plus 8 will be here, it will be 12 now. ಅಂದ್ರೆ 4, 8 ಆಡ್ ಆದಾಗ ಏನಾಗುತ್ತೆ, 4 plus 8 that is your 12. ತಿರ್ಗಾ ಸೇಮ್ ಸೆಕೆಂಡ್ ಟರ್ಮ್ಗೆ ತಿರ್ಗಾ ನಮ್ಗೆ ನೆಕ್ಸ್ಟ್ ಟರ್ಮ್ ಬೇಕಂದ್ರೆ ಸೀರೀಸ್ ಅಲ್ಲಿ ತಿರ್ಗಾ 8 ಆಡ್ ಮಾಡ್ತೀವಿ.
So 12 plus 8, that is nothing but 20. Once again, if you want next term andre, you need to add fixed term. So plus 8, 20 plus 8 is 28. ಅಂದ್ರೆ ಪ್ರಾಪರ್ ಆಗಿ ಇವಾಗ ಅರೇಂಜ್ ಆಗಿದೆ ಅಂದ್ರೆ ನಮ್ಗೆ ಎಪಿ ಸಿಕ್ಕಿದೆ. ನಮಗೆ ಕೇಳಿರೋದೇನು ಬಿ ವ್ಯಾಲ್ಯೂ. ಬಿ ವ್ಯಾಲ್ಯೂ ಕೇಳಿದಾರೆ ಅಂದ್ರೆ ಎಷ್ಟಿದೆ ನಮ್ಗೆ ಬಿ ಪ್ಲೇಸ್ ಅಲ್ಲಿ 20 ಇದೆ. ಆಪ್ಷನ್ ಎ ಇಸ್ ಕರೆಕ್ಟ್. ಒಂದು ಈ ತರ ಮಾಡ್ಬೋದು, ಸರಿನಾ? ಇನ್ನೊಂದು ಏನು ಇದೆ, ಇನ್ನೊಂದು ಡೈರೆಕ್ಟ್ ಫಾರ್ಮುಲಾ ಇದೆ ಡಿ ಕಂಡುಹಿಡಿಯಕ್ಕೆ. ಅಂದ್ರೆ ಯಾವತ್ತಾದ್ರೂ ನಿಮ್ಗೆ ಡೈರೆಕ್ಟ್ ಆಗಿ ಡಿ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಅದನ್ನ ನೀವು ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ. ನೋಡಿ ಏನ್ ಫಾರ್ಮುಲಾ ಅಂದ್ರೆ ಡಿ ಈಕ್ವಲ್ ಟು ಟಿ ಪಿ ಮೈನಸ್ ಟಿ ಕ್ಯೂ. ಇದು ಮುಂಚೆ ಒಂದು ಫಾರ್ಮುಲಾ ಇತ್ತು ನಾವು ಓದೋವಾಗ. ಅಥವಾ ನೀವು ಇದನ್ನ ಡೈರೆಕ್ಟ್ ಆಗಿ ಏನಂತ ಹೇಳ್ಬೋದು, ಟಿ ಅಂದ್ರೆ ನಾವು ಮುಂಚೆ A1 A2 A3 ಏನು ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಇದೆಯೋ ಅದನ್ನ ನಾವು T1 T2 ಅಂತ ಬರಿತಾ ಇದ್ವಿ. ಅದನ್ನ ನೀವು ಇವಾಗ ಬೇಕಂದ್ರೆ AP ಅಂಡ್ AQ ಅಂತ ಮಾಡ್ಕೊಬಹುದು. ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಎರಡು ಟರ್ಮ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಈಸಿಯಾಗಿ ಕಂಡುಹಿಡಿಯಬಹುದು. AP ಅಂದ್ರೆ ಏನಂತ ಅರ್ಥ, ನಿಮ್ಗೆ ಇಲ್ಲಿ ಫೋರ್ತ್ ಟರ್ಮ್ ಗೊತ್ತಿದೆ ಅಂಡ್ ಆಲ್ಸೋ ಫಸ್ಟ್ ಟರ್ಮ್ ಗೊತ್ತಿದೆ. ಸೊ AP ನ ಏನಂತ ಮಾಡ್ಕೊಬಂದ್ರೆ ಇಟ್ ಇಸ್ ನಥಿಂಗ್ ಬಟ್ A4 ಅಂದ್ರೆ ಎಷ್ಟಿದೆ ನಮ್ಮ ಹತ್ರ 28 ಮೈನಸ್ A1 is your first term is 4 divided by P minus Q ಅಂದ್ರೆ P minus Q ಅಂದ್ರೆ ಫೋರ್ತ್ ಟರ್ಮ್ ಅಂದ್ರೆ 4 ಮೈನಸ್ ಫಸ್ಟ್ ಟರ್ಮ್ 1. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 28 minus 4 it is nothing but 24 divided by 4 minus 1 is 3. ನೋಡಿ ಡೈರೆಕ್ಟ್ ಆಗಿ ಬಂತಾ ಇಲ್ಲಿ 8. ದಟ್ಸ್ ಆಲ್. ಇದು ಡೈರೆಕ್ಟ್ ಫಾರ್ಮುಲಾ, ಇದು ಗೊತ್ತಿರ್ಲಿ, ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ಸಮ್ ಆಫ್ ಫಸ್ಟ್ n terms of an arithmetic progression is given by the formula Sn equal to 3n square plus n. ಅಂದ್ರೆ ನಿಮ್ಗೆ Sn ಕೊಟ್ಟಿದ್ದಾರೆ. Sn is 3n square plus n. ನಿಮಗೆ ಕೇಳ್ತಾ ಇರೋದು ಥರ್ಡ್ ಟರ್ಮ್ ಏನಂತ. then the third term is, ಇಲ್ಲಿ ಕೆಲವರಿಗೆ ಅನ್ಸುತ್ತೆ ಸರ್ ಥರ್ಡ್ ಟರ್ಮ್ ಈಸಿಯಾಗಿ ಕಂಡುಹಿಡಿಬಹುದು, n equal to 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಬಹುದಾ ಸರ್ ಅಂದ್ರೆ ಇಲ್ಲ, ನೀವು ರಾಂಗ್. ಇದು ನೀವು ಈ ತರ ಡೈರೆಕ್ಟ್ ಆಗಿ ಕಂಡುಹಿಡಿಯಕ್ ಆಗಲ್ಲ. ಬಿಕಾಸ್ S3 ಅಂದ್ರೆ ಏನಂತ ಅರ್ಥ, S3 ಅಂದ್ರೆ ಏನಂತ ಅರ್ಥ ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದ 3 ಟರ್ಮ್ಸ್ ನ ಆಡ್ ಮಾಡ್ಬೇಕಂತ ಅರ್ಥ. ಅದು A1 ಪ್ಲಸ್ A2 ಪ್ಲಸ್ A3 ಅಲ್ಲಿ ಬರೋದು. ಸೊ ಇಲ್ಲಿ ನಾವು ಥರ್ಡ್ ಟರ್ಮ್ ಬೇಕಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಥರ್ಡ್ ಟರ್ಮ್ಸ್ ಇದೆಯಾ ಅಂದ್ರೆ S3 ಏನಿದೆಯೋ ಟೋಟಲ್ S3 ಅದರಲ್ಲಿ S2 ನ ಮೈನಸ್ ಮಾಡೋದು. ಅಂದ್ರೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಆಡ್ ಮಾಡಿ ಅದರಲ್ಲಿ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ A3. ಅಂದ್ರೆ ಇದೊಂದು ಡೈರೆಕ್ಟ್ ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ ನೋಡಿ, ನೋಟ್ ಮಾಡ್ಕೊಂಡ್ಬಿಡಿ. ನೀವು ಯಾವ ತರ ಇಲ್ಲಿ AN ಕಂಡುಹಿಡಿಯಬಹುದು. ಇದು AN ಫಾರ್ಮುಲಾ ಇದೆ. ಅಂದ್ರೆ ಯಾವ್ದಾದ್ರು ಟರ್ಮ್ ಬೇಕಂದ್ರೆ ನೀವೇನ್ ಮಾಡಿ, ಟೋಟಲ್ SN ಕಂಡುಹಿಡಿದ್ಬಿಡಿ. ಟೋಟಲ್ ಸಮೇಷನ್ ಆಫ್ ದಟ್ ಸೀಕ್ವೆನ್ಸ್ ಅಥವಾ ಸೀರೀಸ್. ಅದರಲ್ಲಿ ಏನ್ ಪ್ರಿಸೀಡಿಂಗ್ ಟರ್ಮ್ ವರ್ಗು ಇದೆಯೋ ಅದ್ರ ಸಮೇಷನ್ ಇಂದ ಮೈನಸ್ ಮಾಡ್ಬಿಡಿ. ಅಂದ್ರೆ ಏನಂತ ಅರ್ಥ ಸರ್ ಅಂದ್ರೆ ನೋಡಿ, ಇವಾಗ ನಿಮ್ಗೆ A3 ಬೇಕು. ಏನ್ ಮಾಡ್ತೀರಾ, ಟೋಟಲ್ ಏನಿದೆ ಅಂದ್ರೆ ಟೋಟಲ್ ಏನು A3 ವರ್ಗು ಆಡ್ ಮಾಡ್ಬಿಡಿ. S3 ವರ್ಗು ಆಡ್ ಮಾಡ್ಬಿಡಿ. S3 ಎರೇಸ್ ಮಾಡ್ಬಿಡ್ತೀನಿ. ಟೋಟಲ್ ಸಮೇಷನ್ ಆಫ್ ಫಸ್ಟ್ 3 ಟರ್ಮ್ಸ್ ಕಂಡುಹಿಡ್ಕೊಳ್ಳಿ. A1 ಪ್ಲಸ್ A2 ಪ್ಲಸ್ A3. ಅದರಲ್ಲಿ ಇದಕ್ಕಿಂತ ಹಿಂದೆ ಇರೋದು ಯಾವುದು ಅಂದ್ರೆ S2 ಅಂದ್ರೆ A1 ಪ್ಲಸ್ A2. ದಟ್ ಈಸ್ ನಥಿಂಗ್ ಬಟ್ S2. ಇದು ಡೈರೆಕ್ಟ್ ಫಾರ್ಮುಲಾ. ಸೊ ಇಲ್ಲಿ ಫಸ್ಟ್ S3 ಕಂಡುಹಿಡ್ಕೊಳ್ಳೋಣ. S3 ವಿಲ್ ಬಿ ಈಕ್ವಲ್ ಟು, ಇಲ್ಲಿ n ಪ್ಲೇಸ್ ಅಲ್ಲಿ 3 ಹಾಕಿ. 3 ಇಂಟು 3 ಸ್ಕ್ವೇರ್ ಪ್ಲಸ್ 3. ಸೊ ದಟ್ ಈಸ್ ನಥಿಂಗ್ ಬಟ್ ಇದು ಕ್ಯೂಬ್ ಆಗುತ್ತಾ, 3 3 9 and 3 27. 27 ಪ್ಲಸ್ 3 is 30. ಅಂಡ್ ಇಲ್ಲಿ S2 ಕಂಡುಹಿಡ್ಕೊಳ್ಳಿ. 3 ಇಂಟು n ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. 2 ಸ್ಕ್ವೇರ್ ಪ್ಲಸ್ 2. ಸೊ ಇಲ್ಲಿ 2 2 4, 4 3 12. 12 ಪ್ಲಸ್ 2 ಅಂದ್ರೆ 14 ಆಗುತ್ತಾ? ಎಸ್. ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಎರಡೂನು S3 is 30 minus S2 is 14. So A3 will be equal to 30 minus 14 will be 16. Yes, 16. So option B is correct. So almost ನೋಡಿ AP ಮೇಲೆ ನಾನು ನಿಮ್ಗೆ ಎಲ್ಲಾ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಬಟ್ ಏನಾದ್ರೂ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ರಿಲೇಟೆಡ್ ಟು AP, ಈ ವಿಡಿಯೋ ನಾನು 4 years ಬ್ಯಾಕ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ದಿಸ್ ಇಸ್ ವೆರಿ ಯೂಸ್ಫುಲ್. ನಿಮ್ಗೆ AP ಕಾನ್ಸೆಪ್ಟ್ ಮೇಲೆ ಏನಾದ್ರೂ ಡೌಟ್ ಇದ್ರೆ ನಾನು ಪ್ರಾಪರ್ ಆಗಿ ಯಾವ ತರ ನೀವು ಒಂದು ನಿಮ್ಗೆ AP ನೀವು ಅನ್ಕೊಳ್ಳಿ ನಿಮ್ಗೆ AP ಬರೋದೇ ಇಲ್ಲ, ನೀವು ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇದ್ದೀರಾ. ಆದ್ರೂ ಕೂಡ ಈ ವಿಡಿಯೋ ಇಂದ ನೀವೇನ್ ಮಾಡ್ಬೋದು ಅಂದ್ರೆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬಹುದು. ಒನ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಈ ವಿಡಿಯೋ ನಾನು ನಿಮ್ಗೆ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಂಡ್ ಅದನ್ನ ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಅಂದ್ರೆ ಈ ಇಕ್ವೇಶನ್ ನ
ಏನ್ ಮಾಡಿದಾಗ ರೆಡ್ಯೂಸ್ ಮಾಡಿದಾಗ ಇಟ್ಟು ಸ್ಟ್ಯಾಂಡರ್ಡ್ ಫಾರ್ಮ್, ಈ ಫಾರ್ಮ್ ಅಲ್ಲಿ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಕಾನ್ಸ್ಟೆಂಟ್ ಟರ್ಮ್ ಏನಿರುತ್ತೆ ಅಂತ ಕೇಳ್ತಾ ಇದಾರೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಯಾವುದು, ಈ ಸಿ ಅನ್ನೋದು ಕಾನ್ಸ್ಟೆಂಟ್, ಅಂದ್ರೆ ಲಾಸ್ಟ್ ಅಲ್ಲಿ ಬರೀ ಒಂದೇ ಒಂದು ಸಿಂಗಲ್ ನಂಬರ್ ಇರುತ್ತೆ. ಇವಾಗ ಏನ್ ಕೊಟ್ಟಿದಾರ ಇಕ್ವೇಶನ್ ನ ಸಾಲ್ವ್ ಮಾಡೋಣ. 3x² ಮೈನಸ್ 3 ಇಂಟು 2x ಮೈನಸ್ 4 ಈಕ್ವಲ್ ಟು 0. ಸೊ ಇಲ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಳ್ಳಿ. ಏನಾಗುತ್ತೆ, ಇಲ್ಲಿ 3x² ಆಸ್ ಇಟ್ ಈಸ್, ಇಲ್ಲಿ 3 2s are 6 ಅಂದ್ರೆ ಮೈನಸ್ 6x ಅಂಡ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 4s are 12. ಮಲ್ಟಿಪ್ಲಿಕೇಶನ್ ಮೋನೋಮಿಯಲ್ ಇಂಟು ಬೈನೋಮಿಯಲ್ ಮಾಡಿದಿರ ಯಾವುದು 8th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇದು. ನೆಕ್ಸ್ಟ್ ಇಲ್ಲಿ ಪ್ರಾಪರ್ ಆಗಿ ಅರೇಂಜ್ ಆಗಿದೆ. ಇವಾಗ ಕೆಲವ್ರಿಗೆ ಅನ್ಸುತ್ತೆ ಸರ್ 12 ಕರೆಕ್ಟಾ, ಬಿಕಾಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಏನು, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಅವ್ರು ಕೇಳಿರೋದೇನು, ಕ್ವಾಡ್ರಾಟಿಕ್ ಅಂದ್ರೆ ಈ ಫಾರ್ಮ್ ಅಲ್ಲಿ ಇರಲೇಬೇಕು. ಸರ್ ಕಾನ್ಸ್ಟೆಂಟ್ ಬಂದು ಸಿ ಪ್ಲೇಸ್ ಅಲ್ಲಿ 12 ಇದೆ, ಆಪ್ಷನ್ ಡಿ ಏನ್ ಮಾಡೋಣ, ಟಿಕ್ ಮಾಡೋಣವಾ? ಇಲ್ಲ ಸರ್, ನಾನೇನ್ ಹೇಳ್ತೀನಿ ಅಂದ್ರೆ ಆಪ್ಷನ್ ಸಿ ಸರಿ, ಅಂದ್ರೆ ಆಪ್ಷನ್ ಡಿ 12 ಬೇಡ, ಕರೆಕ್ಟೇ ಇದು. ಬಟ್ ಇದನ್ನ ಒನ್ಸ್ ನೋಡಿ ರೆಡ್ಯೂಸ್ ಮಾಡಿ ನೋಡಿ. ನೋಡಿ ಏನ್ ರೆಡ್ಯೂಸ್ ಮಾಡೋದಂದ್ರೆ 3x² ಮೈನಸ್ 6x, ಅಂದ್ರೆ ಇದನ್ನ ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಏನಾದ್ರು ಮಾಡ್ಬೋದಾ, ಅಂದ್ರೆ ಇಲ್ಲ ಡಿವೈಡ್ ಬೈ 3 ಮಾಡ್ಬೋದು. ನೋಡಿ ಎಲ್ಲಾ ನಂಬರ್ 3 ಇಂದ ಡಿವೈಡ್ ಆಗುತ್ತೆ, ಇಲ್ಲೂ 3 ಇಂದ ಡಿವೈಡ್ ಆಗ್ಬೋದು, 6 ಡಿವೈಡ್ ಆಗುತ್ತೆ, 12 ಡಿವೈಡ್ ಆಗುತ್ತೆ ಅಂಡ್ 0 ಡಿವೈಡ್ ಮಾಡ್ಬೋದು. ಅಂದ್ರೆ ಡಿವೈಡ್ ಬೈ 3 ಆನ್ ಬೋತ್ ದ ಸೈಡ್ಸ್. ಸೊ 3 ಇಂದ ಮಾಡಿದ್ರೆ x² ಮೈನಸ್ 3 2s are 6 ಪ್ಲಸ್ 3 4s are 12, ಆ ಸೈಡ್ ತಿರ್ಗಾ 0ನೇ ಇರುತ್ತೆ. ಬೇಸಿಕಲಿ ಏನಾಯ್ತು ಇಲ್ಲಿ, ಈ x² ಮೈನಸ್ 2x ಪ್ಲಸ್ 4 ಒನ್ಸ್ ಅಗೇನ್ ಇದು ಈ ಫಾರ್ಮ್ ಅಲ್ಲಿ ಇದೆ, ಸ್ಟ್ಯಾಂಡರ್ಡ್ ಫಾರ್ಮೇ. ಇಲ್ಲಿ ಕಾನ್ಸ್ಟೆಂಟ್ ಅಲ್ಲಿ ಏನಿದೆ 4 ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ, ಆಪ್ಷನ್ ಡಿನೂ ಆಗಬಹುದು, ಬಟ್ ನನ್ಗನ್ಸುತ್ತೆ ಆಪ್ಷನ್ ಬಿನೇ ಕರೆಕ್ಟ್, ಬಿಕಾಸ್ ಆಫ್ಟರ್ ಕಂಪ್ಲೀಟ್ಲಿ ಅದನ್ನ ಸಾಲ್ವ್ ಮಾಡಿದಾಗ ಇದು ನಮ್ಗೆ ಸಿಕ್ಕಿದೆ. ನೆಕ್ಸ್ಟ್ ಕ್ವೆಶನ್, 1 ರೂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸ್ -5, ದೆನ್ ದ ಅದರ್ ರೂಟ್ ಈಸ್. ಇಲ್ಲಿ ಕ್ಲಿಯರ್ ಆಗಿ ನಿಮಗೆ 2 ಫ್ಯಾಕ್ಟರ್ ಕೊಟ್ಬಿಟ್ಟಿದ್ದಾರೆ, ಇದೆರಡು ಫ್ಯಾಕ್ಟರ್ ಇದು, ಅಂಡ್ ಇದನ್ನ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಸೊ ನಿಮಗೆ ಇದನ್ನ ಈಕ್ವಲ್ ಟು 0 ಮಾಡಿದಾಗ ಒಂದ್ ಆನ್ಸರ್ ಸಿಕ್ಕಿದೆ, ಏನದು x ಪ್ಲಸ್ 5 ಈಕ್ವಲ್ ಟು 0 ಅಂದ್ರೆ x ಕ್ಯಾನ್ ಬಿ ರಿಟರ್ನ್ ಆಸ್ ಆಫ್ಟರ್ ಟ್ರಾನ್ಸ್ಪೋಸಿಂಗ್ ಇಟ್ ಈಸ್ -5. ಅದೇ ಅವ್ರು ಕೊಟ್ಟಿದ್ದಾರೆ -5 ಅಂತ. ನೆಕ್ಸ್ಟ್ ಇನ್ನೊಂದು ಯಾವ ತರ ಕಂಡುಹಿಡಿಬಹುದು, ಇದನ್ನು ಕೂಡ ಅದೇ ತರ ಮಾಡ್ಕೊಳ್ಳಿ. 2x ಮೈನಸ್ 3 ಈಕ್ವೇಟೆಡ್ ಟು 0, ಯುವರ್ ಆನ್ಸರ್ ವಿಲ್ ಬಿ 2x ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದಾಗ -3 and x will be equal to -3 divided by 2. So option ಯಾವುದು, option B is correct. Next question, the nature of roots of the quadratic equation. So ಇದನ್ನ ನೀವು ನೇಚರ್ ಕಂಡುಹಿಡಿಬೇಕಂದ್ರೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಬೇಕಾ. ಸೊ ವಾಟ್ ಇಸ್ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ, b² ಮೈನಸ್ 4ac. ಏನ್ ಸರ್ ಡಿಸ್ಕ್ರಿಮಿನೆಂಟ್ ಅಂದ್ರೆ, ನೋಡಿ ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನೋಡಿ ನಿಮಗೆ ನೇಚರ್ ಆಫ್ ರೂಟ್ಸ್ ಕೇಳಿದಾಗ ಇದನ್ನ MCQ ಕೇಳ್ತಾರೆ, ಇವನ್ ಕೆಲವು ಸಲ 2 ಮಾರ್ಕ್ಸ್ ಅಲ್ಲೂ, 2 ಮಾರ್ಕ್ಸ್ ಅಲ್ಲಿ ಒನ್ ಆಫ್ ದ ಏನಿದು 2 ಮಾರ್ಕ್ಸ್ ಅಲ್ಲಿ ಬರೋ ಕಂಪಲ್ಸರಿ ಕ್ವಶನ್ ಇದು, ರಿಪಿಟೇಟಿವ್ ಕ್ವಶನ್. ಯಾವಾಗ್ಲೂ ನೇಚರ್ ಆಫ್ ರೂಟ್ಸ್ ಒಂದ್ ಕ್ವಶನ್ ಇದ್ದೇ ಇರುತ್ತೆ, ಎಲ್ಲಿ ಆರ್ ಅಲ್ಲಿ ಇರುತ್ತೆ. ನಿಮ್ಗೆ ಒಂದ್ ಕ್ವಶನ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೇಲೆ ಕೇಳಿದ್ರೆ ಅದೇ ಕ್ವಶನ್ ಅಂದ್ರೆ ಅದೇ ನಂಬರ್ ಅಲ್ಲಿ ಆರ್ ಕ್ವಶನ್ ನೇಚರ್ ಆಫ್ ರೂಟ್ಸ್ ಕೇಳಿರ್ತಾರೆ. ನೇಚರ್ ಆಫ್ ರೂಟ್ಸ್ ಅಷ್ಟೊಂದೇನು ಕಷ್ಟ ಇಲ್ಲ, ಈಸಿಯಾಗಿ ಅರ್ಥ ಮಾಡ್ಕೊಬಹುದು. ನೋಡಿ ನೇಚರ್ ಆಫ್ ರೂಟ್ಸ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಇವಾಗ ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ ಸರಿನಾ, ಇದನ್ನ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದಾಗ ನಮಗೆ 2 ರೂಟ್ ಸಿಗುತ್ತೆ, 2 ಸೊಲ್ಯೂಷನ್, ಒಂದು ಆಲ್ಫಾ ಇನ್ನೊಂದು ಬೀಟಾ. ಈ ಆಲ್ಫಾ ಮತ್ತೆ ಬೀಟಾ ಯಾವ ತರ ಸೊಲ್ಯೂಷನ್ಸ್ ಬರ್ಬೋದಂದ್ರೆ, 2 ಸೇಮ್ ಇರ್ಬೋದು. ಒಂದು ಕಂಡೀಷನ್ ಏನು, 2 ಆಲ್ಫಾ ಮತ್ತೆ ಬೀಟಾ ಏನಿದೆಯೋ, ಆಲ್ಫಾ ಮತ್ತೆ ಬೀಟಾ 2 ವ್ಯಾಲ್ಯೂಸ್ ಏನಿರ್ಬೋದು, ಸೇಮ್ ಇರ್ಬೋದು, ಸೇಮ್ ವ್ಯಾಲ್ಯೂಸ್ ಇರ್ಬೋದು. ಸೆಕೆಂಡ್ ಏನಿರ್ಬೋದು, ಸರ್ ಆಲ್ಫಾ ಮತ್ತೆ ಬೀಟಾ 2 ಬೇರೆ ಇರ್ಬೋದು, ಡಿಫ್ರೆಂಟ್, 2 ವ್ಯಾಲ್ಯೂಸ್ ಡಿಫ್ರೆಂಟ್ ಸರ್, ಈ ತರನೂ ಇರ್ಬೋದು, ಕರೆಕ್ಟಾ. ಥರ್ಡ್ ಕೇಸ್ ಏನಾಗ್ಬೋದು, ಯಾವ್ದೋ ಬೇರೆ ಕೈಂಡ್ ಆಫ್ ನಂಬರ್, ಅಂತ ನಂಬರ್ಸ್ ನಾವು ನೋಡೇ ಇಲ್ಲ, ಅಂತ ನಂಬರ್ಸ್ ಬರ್ಬೋದು. ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳ್ಬೋದು, ಅಥವಾ ನಂಬರ್ಸ್ ಅದು ರಿಯಲ್ ಆಗಿಲ್ಲ, ಅದು ರಿಯಲ್ ನಂಬರ್ಸ್ ಅಲ್ಲ, ಅದು ಇಮ್ಯಾಜಿನರಿ ನಂಬರ್ಸ್, ಅದು ಆ ತರ ಬರ್ಬೋದು. ಈ 3 ಕೇಸ್ ಅರೈಸ್ ಆಗ್ಬೋದು ಅಷ್ಟೇ. ಈ 3 ಕೇಸ್ ಹೆಂಗ್ ಅರೈಸ್ ಆಗುತ್ತೆ ಅಂದ್ರೆ, ಇದನ್ನ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರೆ, ಇದನ್ನ ಸಾಲ್ವ್ ಮಾಡೇ ನೋಡ್ಬೇಕಾ ಸರ್, ಇಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಸಾಲ್ವ್ ಮಾಡೋ ನೀವು ಚೆಕ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ, ಅಂದ್ರೆ ಅದು ಈಕ್ವಲ್ ಬರುತ್ತಾ, ಡಿಸ್ಟಿಂಕ್ಟ್ ಬರುತ್ತಾ, ಅಥವಾ ಇನ್ನೊಂದೇನು ಹೇಳಿದಾರೆ ನೋಡಿ, ರಿಯಲ್, ಇರಾಷನಲ್, ಡಿಸ್ಟಿಂಕ್ಟ್ ಏನ್ ಬೇಕಾದ್ರೂ ಬರ್ಬೋದಾ, ಅಥವಾ ಕಾಂಪ್ಲೆಕ್ಸ್ ಅಂದ್ರೆ ಅದೇ ಹೇಳಿದ್ನಲ್ವಾ ಇಮ್ಯಾಜಿನರಿ ಅಂತ. ಸೊ ಇಲ್ಲಿ ಬೆಸ್ಟ್ ಆಪ್ಷನ್ ಏನಿದೆ ಅದನ್ನ ನೋಡೋಣ.
ಸೊ ಇಲ್ಲಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಇದಕ್ಕೆ ಶಾರ್ಟ್ ಕಟ್ ಇದೆ. ಏನ್ ಶಾರ್ಟ್ ಕಟ್? ಅದು ಇದೇ ಫಾರ್ಮುಲಾ ಇದು. ಡಿಸ್ಕ್ರಿಮಿನೇಟ್ ಅಂದ್ರೆ ಬೇಸ್ಡ್ ಅಪಾನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೇಟ್ ನೀವು ಹೇಳ್ಬೋದು ಏನಂತ, ನೇಚರ್ ಆಫ್ ರೂಟ್ಸ್ ಬಂದು ಸೇಮ್ ಇದೆಯಾ ಅಥವಾ ಡಿಫ್ರೆಂಟ್ ಇದೆಯಾ ಅಥವಾ ಇಮ್ಯಾಜಿನರಿ ಇದೆಯಾ. ಇವಾಗ ಇಲ್ಲಿ ಈ ಬಿ ಸ್ಕ್ವೇರ್ ಮೈನಸ್ 4ac ಇದ್ರೆ ಏನ್ ಅರ್ಥ ಅಂದ್ರೆ ನೋಡಿ, ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಂಡ್ರೆ ax² ಪ್ಲಸ್ bx ಪ್ಲಸ್ c ಅಂತ ಬರ್ಕೊಂಡ್ರೆ ಇಲ್ಲಿ a ವ್ಯಾಲ್ಯೂ ನಿಮ್ಗೆ ಸಿಕ್ಬಿಡುತ್ತೆ ಡೈರೆಕ್ಟ್ ಆಗಿ 1, b ವ್ಯಾಲ್ಯೂ -2, c ವ್ಯಾಲ್ಯೂ 1. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಸ್ಕ್ವೇರ್ ಬಂದು -2² ಆಗುತ್ತೆ. -4 ಇಂಟು a is 1 and c is again 1. ಸೊ ಇಲ್ಲಿ ನೆಗೆಟಿವ್ ಸ್ಕ್ವೇರ್ ಮಾಡಿದಾಗ -2 ಬಂದು 2 2s are 4 -4. ಸೊ 4 -4 ಬಂದು 0 ಆಗುತ್ತೆ. 0 ಅಂದ್ರೆ ಏನಂತ ಅರ್ಥ ಅಂದ್ರೆ ನೋಡಿ, ಇವಾಗ ಇಲ್ಲಿ ನಾನು ಸೇಮ್ ಅಂತ ಹೇಳಿದೆ. ಸೇಮ್ ರೂಟ್ಸ್ ಯಾವಾಗ ಬರ್ಬೋದು ಅಂದ್ರೆ, ಯಾವಾಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0 ಬರುತ್ತೋ ಅವಾಗ ನಿಮ್ಗೆ ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಅಥವಾ ಈಕ್ವಲ್ ಅಂತ ಹೇಳ್ಬೋದು. ಎರಡು ರೂಟ್ಸ್ ಈಕ್ವಲ್ ಆಗಿರುತ್ತೆ ಅಂಡ್ ಆ ನಂಬರ್ಸ್ ಏನಾಗಿರುತ್ತೆ, ರಿಯಲ್ ನಂಬರ್ಸ್ ಆಗಿರುತ್ತೆ. ಏನಾದ್ರೂ ಡಿಸ್ಕ್ರಿಮಿನೆಂಟ್ 0ಕ್ಕಿಂತ ಜಾಸ್ತಿ ಬಂದ್ರೆ, ಗ್ರೇಟರ್ ದೆನ್ 0 ಪಾಸಿಟಿವ್ ವ್ಯಾಲ್ಯೂಸ್ ಬಂದ್ರೆ, ಅವಾಗ ಎರಡು ಆಲ್ಫಾ ಮತ್ತೆ ಬೀಟಾ ಅಂದ್ರೆ ರೂಟ್ಸ್ ಆರ್ ರಿಯಲ್ ನಂಬರ್ಸ್ ಅಂಡ್ ಆಲ್ಸೋ ಡಿಫ್ರೆಂಟ್, ಎರಡು ಬೇರೆ ಇರುತ್ತೆ. ಏನಾದ್ರೂ 0ಕ್ಕಿಂತ ಕಡಿಮೆ ಆದ್ರೆ ಡಿಸ್ಕ್ರಿಮಿನೆಂಟ್, ಅವಾಗ ರೂಟ್ಸ್ ಆರ್ ಇಮ್ಯಾಜಿನರಿ ಅಂತ ಹೇಳ್ಬೋದು ನಾವು. ಸೊ ಕ್ಲಿಯರ್ಲಿ ಇಲ್ಲಿ ಅರ್ಥ ಆಗ್ತಾ ಇದೆ, ಡಿಸ್ಕ್ರಿಮಿನೆಂಟ್ 0 ಅಂದ್ರೆ ರಿಯಲ್ ಅಂಡ್ ಈಕ್ವಲ್. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, the sum of the squares of two consecutive odd numbers is 394. The mathematical equation for the above statement is. ಸೊ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಏನ್ ಹೇಳಿದ್ದಾರೆ, ಸಮ್. ಇವಾಗ ಸಮ್ ಅಂದ್ರೆ ಗೊತ್ತಿರಬೇಕು ನಿಮ್ಗೆ. ಸಮ್ ಅಂದ್ರೆ ಏನಂತ ಅರ್ಥ, ಆಡ್ ಮಾಡಬೇಕು, ಕರೆಕ್ಟಾ? ಅಡಿಷನ್ ಪ್ಲಸ್. ಸೊ ಇಲ್ಲಿ ಆಡ್ ಮಾಡಿ ಯಾರನ್ನ, ಸ್ಕ್ವೇರ್ಸ್. ಓಕೆ, ಸ್ಕ್ವೇರ್ಸ್ ಎರಡು ಕಡೆ ಸ್ಕ್ವೇರ್ ಹಾಕ್ಬಿಡ್ತೀನಿ ತಲೆ ಮೇಲೆ. ಯಾರ್ಯಾರನ್ನ ಸ್ಕ್ವೇರ್ ಮಾಡಬೇಕು, ಟೂ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್, ಎರಡು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಓಕೆ ಸರ್, ಇವಾಗ ಎರಡು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂದ್ರೆ ಯಾವ ತರ ಇರ್ಬೋದು ನೋಡಿ. ಫಾರ್ ಎಕ್ಸಾಂಪಲ್ 1 ಅನ್ಕೊಳ್ಳಿ, ಇನ್ನೊಂದು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಯಾವ್ದಂದ್ರೆ, ಕಾನ್ಸಿಕ್ಯೂಟಿವ್ ಅಂದ್ರೆ 1 ಆದ್ಮೇಲೆ 1, 1 ಆದ್ಮೇಲೆ 3 ತಗೊಂತೀನಿ, ಅಥವಾ 3 ಆದ್ಮೇಲೆ 5, ಅಥವಾ 5 ಆದ್ಮೇಲೆ ಏನದು 7. ಇವಾಗ ನಂಬರ್ ನಮಗ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೋದು, ನಾವು ಒಂದ್ ನಂಬರ್ನ ಏನಂತ ತಗೊಬೋದು, ಎಕ್ಸ್ ಅಂತ ತಗೊಬೋದು. ಒಂದ್ ನಂಬರ್ ಅದನ್ನ ಸ್ಕ್ವೇರ್ ಮಾಡಿ, ನೆಕ್ಸ್ಟ್ ನಂಬರ್ ಇವಾಗ ಎಕ್ಸ್ ಈಕ್ವಲ್ ಟು 1 ಆದ್ರೆ, ದಿಸ್ ಇಸ್ ಎಕ್ಸ್ ಅಂದ್ರೆ ನೆಕ್ಸ್ಟ್ ನಂಬರ್ ಏನ್ ಸಿಗ್ತಾ ಇದೆ, 1 ಪ್ಲಸ್ ಅಂದ್ರೆ 1ಗೆ 2 ಆಡ್ ಮಾಡಿದಾಗ 3 ಬರ್ತಾ ಇದೆ. ಅಂದ್ರೆ ನೆಕ್ಸ್ಟ್ ನಂಬರ್ ಏನಾಗುತ್ತೆ, ಎಕ್ಸ್ ಗೆ 1ಗೆ +2 ಮಾಡಬೇಕು. ಅದೇ ತರ ಇಲ್ಲೂ ನೋಡಿ 3 ಇದೆ. ಇಫ್ ದಿಸ್ ಇಸ್ ಎಕ್ಸ್ ಅಂದ್ರೆ ನೆಕ್ಸ್ಟ್ ನಂಬರ್ ವಿಲ್ ಬಿ ಎಕ್ಸ್ ಪ್ಲಸ್ 2. 3 + 2 ಅಂದ್ರೆ ಏನಂತ ಅರ್ಥ, ನೀವು ಯಾವ್ದೇ ಎರಡು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ತಗೊಂಡ್ರೆ ಒಂದು ಎಕ್ಸ್ ಆದ್ರೆ ಇನ್ನೊಂದು ಎಕ್ಸ್ ಪ್ಲಸ್ 2 ಆಗುತ್ತೆ. ಅದನ್ನೇನ್ ಮಾಡ್ಬೇಕು ನಾವು, ಸ್ಕ್ವೇರ್ ಮಾಡಬೇಕು. ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ಇದು, ಇಲ್ಲಿ ಸ್ಕ್ವೇರ್. ಸರಿನಾ? ಬ್ರಾಕೆಟ್ ಹಾಕೊಂಬಿಡಿ. ದಟ್ ಈಸ್ ಈಕ್ವಲ್ ಟು, ಈಸ್ ಅಂದ್ರೆ ಏನಂತ ಅರ್ಥ, ಈಸ್ ಅಂದ್ರೆ ಈಕ್ವಲ್ ಟು 394. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ, x² x + 2. ಓಕೆ, ಅಂದ್ರೆ ನನಗೆ ಬಿ ಆಪ್ಷನ್ ಸರಿ ಅನ್ನಿಸ್ತಾ ಇದೆ. ಓಕೆ ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಅವೆಲ್ಲ ಡಿಸ್ಕಸ್ ಮಾಡಿದೆ ನೋಡಿ. ನೀವೇನಾದ್ರೂ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಸ್ಟ್ರಗಲ್ ಆಗ್ತಾ ಇದ್ದೀರಾ ಅಂದ್ರೆ, ನಾನು ನಿಮ್ಗೊಂದು ಈಸಿ ಟ್ರಿಕ್ 2 ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ 2 ವಿಡಿಯೋಸ್ ಅಂದ್ರೆ ಇದರಲ್ಲಿ ನಿಮ್ಗೆ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಅಂಡ್ ಇದರಲ್ಲಿ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ಸೊ 2 ವಿಡಿಯೋಸ್ನ ನೀವು ವಾಚ್ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಒಂದು ವರ್ಡ್ ಪ್ರಾಬ್ಲಮ್ ಬಂದೇ ಬರುತ್ತೆ. ವರ್ಡ್ ಪ್ರಾಬ್ಲಮ್ಸ್ ನಿಮ್ಗೆ ಇದ್ದೇ ಇರುತ್ತೆ. ಯಾವ್ದ್ರ ಮೇಲೆ, ಕ್ವಾಡ್ರಾಟಿಕ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ. ಎಷ್ಟು ಮಾರ್ಕ್ಸ್? 3 ಮಾರ್ಕ್ಸ್. ಅಂಡ್ ಈವನ್ ವರ್ಡ್ ಪ್ರಾಬ್ಲಮ್ಸ್ ತುಂಬಾ ಕಡೆ ಇದೆ, ಸರ್ಫೇಸ್ ಏರಿಯಾ, ವಾಲ್ಯೂಮ್ ಅಲ್ಲೂ ಇದೆ. ಬಟ್ ಅದ್ರಲ್ಲಿ ಕೆಲವು ವರ್ಡ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಬಟ್ ಇಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡ್ತಾನೆ, ಕ್ವಾಡ್ರಾಟಿಕ್ ಅಲ್ಲಿ ಕ್ವಶನ್ ಕೊಡುವಾಗ ಅದ್ರಲ್ಲಿ ತುಂಬಾನೇ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಆ ಸ್ಟೇಟ್ಮೆಂಟ್ ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಆ ವರ್ಡ್ಸ್ ಗೆ ಮೀನಿಂಗ್ ಗೊತ್ತಿರಬೇಕು. ಇವಾಗ ಯಾವ ತರ ಪ್ರೀವಿಯಸ್ ಕ್ವಶನ್ ಅಲ್ಲಿ ಸಮ್ ಅಂದಾಗ ನಮ್ಗೆ ಗೊತ್ತಿರಬೇಕು, ಸಮ್ ಅಂದ್ರೆ ಏನು, ಆಡ್ ಅಂತ ಅರ್ಥ, ಅಂದ್ರೆ ಪ್ಲಸ್ ಆಪರೇಟರ್. ಸೊ ಈ 2 ವಿಡಿಯೋಸ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ, ಏನಿದೆ, ಟ್ರಿಗ್ನೋಮೆಟ್ರಿ ಮೇಲೆ. ಇಫ್ 2 sin 2θ ಈಕ್ವಲ್ ಟು √3. ಸರಿ ಸರ್, ಇದನ್ನ ನಾವು ವ್ಯಾಲ್ಯೂ ಆಫ್ ಥೀಟಾ ಕಂಡುಹಿಡಿಬೇಕು. ವ್ಯಾಲ್ಯೂ ಆಫ್ ಥೀಟಾ ಯಾವ ತರ ಕಂಡುಹಿಡಿಬಹುದು ಅಂದ್ರೆ, ಇಲ್ಲಿ ಫಸ್ಟ್ ಸ್ಟೆಪ್ ಏನ್ ಮಾಡಿ, sin 2θ ಈಕ್ವಲ್ ಟು √3, ಇದನ್ನ ನಾವು ಈ ಸೈಡ್ ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಕರೆಕ್ಟಾ? ಬರೀಬಹುದಾ? ಇವಾಗ ಸೈನ್ ಅಲ್ಲಿ ಹೋಗಿ ನೋಡಿ, sin 2θ ಈಕ್ವಲ್ ಟು ಸೈನ್ ಟೇಬಲ್ ಅಲ್ಲಿ ಹೋಗಿ ನೋಡಿ ಯಾವ ಆಂಗಲ್ಗೆ √3/2 ಬರ್ತಾ ಇದೆ ಸೈನ್ ಅಲ್ಲಿ. ಇಟ್ ಈಸ್ ನಥಿಂಗ್ ಬಟ್ sin 30 ಹಾಫ್ ಅಂದ್ರೆ sin 60. ಅದು sin 60.
ಏನೋ sin 60 ಎಷ್ಟು √3/2 ಅಂದ್ರೆ √3/2 ಜಾಗದಲ್ಲಿ ನಾವೇನ್ ಬರೀಬಹುದು sin 60 ಅಂತ. sin ಇಂದ sin ಕ್ಯಾನ್ಸಲ್ ಮಾಡ್ಬಿಡಿ. 2θ = 60. 2θ = 60 ಅಂದ್ರೆ ಡಿವೈಡ್ ಮಾಡಿ 2 ಇಂದ, ಇಲ್ಲಿ ಅರ್ಧ ಆಗ್ಬಿಡುತ್ತೆ 30 ಅಂದ್ರೆ θ = 30 ಡಿಗ್ರಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಒನ್ಸ್ ಅಗೇನ್ ಟ್ರಿಗ್ನೋಮೆಟ್ರಿ. sin θ = x/y, ದೆನ್ ದ ವ್ಯಾಲ್ಯೂ ಆಫ್ cos θ ಕೇಳಿದ್ದಾರೆ. ನೀವು ಒಂದ್ ಮೆಥಡ್ ಏನ್ ಮಾಡ್ಬೋದು ಅಂದ್ರೆ, ಸರ್ ನಾನು ಈ ತರ ಮಾಡ್ತೀನಿ, ಏನು ಹಿಂಗೊಂದು ಟ್ರಯಾಂಗಲ್ ಹಾಕೊಂತೀನಿ ಸರಿನಾ, ಅಂಡ್ ಇಲ್ಲಿ ಥೀಟಾ ಮಾಡ್ಕೊಂತೀನಿ. ಥೀಟಾಗೂ ಅಪೋಸಿಟ್ ಇರೋದೇನು, ದಿಸ್ ಇಸ್ ಯುವರ್ ಅಪೋಸಿಟ್ ಸೈಡ್, ಅಂದ್ರೆ ಇದೇನಾಗುತ್ತೆ, ದಿಸ್ ಇಸ್ ಯುವರ್ ಅಪೋಸಿಟ್, ಇದು 90 ಡಿಗ್ರಿಗೆ ಅಪೋಸಿಟ್ ಇರೋದು ಹೈಪೋಟಿನಸ್, ಅಂಡ್ ದಿಸ್ ಇಸ್ ಯುವರ್ ಅಡ್ಜಸೆಂಟ್. ಅಂಡ್ ಇಲ್ಲಿ ಸೈನ್ ಬಂದು ಏನು, ನಾನು ಅವಲ್ಲಿ ಹೇಳ್ಕೊಟ್ಟಿದ್ದೀನಿ, ಸೋಕಾಟೋವಾ ಗ್ಯಾಪ್ನ ಇಟ್ಕೊಳ್ಳಿ. ಸೋಕಾಟೋವಾ ಸೈನ್ ಇಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಹೈಪೋಟಿನಸ್. ಅಂದ್ರೆ ಸೈನ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟಿನಸ್ ಅಂದ್ರೆ ಯುವರ್ ಅಪೋಸಿಟ್ ಈಸ್ ಎಕ್ಸ್ ಅಂಡ್ ದಿಸ್ ಇಸ್ ಯುವರ್ ಹೈಪೋಟಿನಸ್, ಅಂದ್ರೆ ಇದು ಬಂದು ಎಕ್ಸ್ ಆಗುತ್ತೆ ಅಪೋಸಿಟ್, ಅಂಡ್ ಹೈಪೋಟಿನಸ್ ಇಸ್ ವೈ, ಅಂದ್ರೆ ಹೈಪೋಟಿನಸ್ ವೈ ಬರುತ್ತೆ ಅಂಡ್ ಇದೇನ್ ಬರುತ್ತೆ ಎಕ್ಸ್ ಬರುತ್ತೆ. ಇಲ್ಲಿಂದ ನೀವೇನ್ ಮಾಡ್ತೀರಾ, ಅಡ್ಜಸೆಂಟ್ ಸೈಡ್ ಕಂಡುಹಿಡಿಯೋದಕ್ಕೆ ಪೈಥಾಗರಸ್ ಯೂಸ್ ಮಾಡ್ತೀರಾ. ಕರೆಕ್ಟಾ? ಅಕಾರ್ಡಿಂಗ್ ಟು ಪೈಥಾಗರಸ್ ರೂಲ್ ಯು ಕ್ಯಾನ್ ಸೇ ದಟ್ ಏನಂತ, hypotenuse square equal to base square ಅಂದ್ರೆ adjacent square plus perpendicular opposite ಅದನ್ನ ಸ್ಕ್ವೇರ್ ಮಾಡಿ. hypotenuse is y square equal to adjacent ನಮಗೆ ಬೇಕಾಗಿದೆ plus opposite is x square. ಇಲ್ಲಿಂದ adjacent ನಮ್ಗೆ ಏನು ಸಿಗುತ್ತೆ, adjacent square equal to y square and ಇದನ್ನ ಟ್ರಾನ್ಸ್ಪೋಸ್ ಮಾಡ್ತೀರಾ minus x square. So it will be nothing but square ಇದ್ರೆ ಆ ಸೈಡ್ ಕಳಿಸಿದಾಗ ಇನ್ವರ್ಸ್ ಆಪರೇಷನ್ ಆಗುತ್ತೆ, ಅಂದ್ರೆ ಸ್ಕ್ವೇರ್ ರೂಟ್ y square minus x square under root that is equal to adjacent. adjacent ಆನ್ಸರ್ ಗೊತ್ತಾಯ್ತು. ಸೊ ಇಲ್ಲಿಂದ ಕ್ಲಿಯರ್ ಆಗಿ cos θ ನೀವು ಫೈಂಡ್ ಔಟ್ ಮಾಡ್ಬಿಡ್ತೀರಾ. cos θ equal to ಏನದು, adjacent by hypotenuse. adjacent by hypotenuse ಅಂದ್ರೆ adjacent ಏನ್ ಸಿಕ್ಕಿದೆ, under root y square minus x square divided by hypotenuse is y. ಇಲ್ಲಿ ಆಪ್ಷನ್ ಡಿ ನಮಗೆ ಸಿಕ್ಬಿಟ್ಟಿದೆ. ಬಟ್ ಇಷ್ಟೊಂದು ಸಾಲ್ವ್ ಮಾಡೋ ಬದಲು ಇದು ಯಾರು ಮಾಡೋದು, 90% ಸ್ಟೂಡೆಂಟ್ ಈ ತರ ಅಪ್ರೋಚ್ ಇಟ್ಕೊಂತಾರೆ. ಬಟ್ ಯಾರಿಗಾದ್ರೂ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಗೊತ್ತಿದ್ರೆ, ಟಿ ಐಡೆಂಟಿಟೀಸ್, ದೇರ್ ಆರ್ 3 ಐಡೆಂಟಿಟೀಸ್, ಆಲ್ರೆಡಿ ನಾನು ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಒನ್ಸ್ ಅಗೇನ್ ಮಾಡಕ್ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಯಾವ ಐಡೆಂಟಿಟಿ ಯೂಸ್ ಆಗುತ್ತೋ ಅದು ಬರೀತೀನಿ. ನೋಡಿ, ಒಂದು ಐಡೆಂಟಿಟಿ ಇದೆ, ವಿ ನೋ ದಟ್ sin square θ plus cos square θ equal to 1. ಸ್ಮಾರ್ಟ್ ಅಪ್ರೋಚ್. 1 ಮಾರ್ಕ್ಗೆ ಇಷ್ಟೊಂದೆಲ್ಲ ರಾಮಾಯಣ ಯಾಕಪ್ಪ ಮಾಡ್ಬೇಕು, ನಾವು ಡೈರೆಕ್ಟ್ ಆಗಿ ಮಾಡ್ಬೋದು. ಏನದು, ಇಲ್ಲಿ ನಮ್ಗೆ ಕಾಸ್ ಬೇಕಲ್ವಾ, ಸೊ ಕಾಸ್ ಸ್ಕ್ವೇರ್ ಹಂಗೆ ಇಟ್ಕೊಂಡು ನಾವೇನ್ ಮಾಡ್ಬೋದು, 1 ಇದನ್ನ ಈ ಸೈಡ್ ಶಿಫ್ಟ್ ಮಾಡಿ ಏನಾಗುತ್ತೆ, ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ ಸೈನ್ ಸ್ಕ್ವೇರ್. ಇಫ್ ಯು ವಾಂಟ್ ಕಾಸ್ ಅಂದ್ರೆ ಕಾಸ್ ಥೀಟಾ ಈಕ್ವಲ್ ಟು ಅಂಡರ್ ರೂಟ್ ಏನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್. ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ 1 ಮೈನಸ್ ಸೈನ್ ಥೀಟಾ, ಆಲ್ರೆಡಿ ನಮ್ಗೆ ಗೊತ್ತಿದೆ, ಅದನ್ನ ಸ್ಕ್ವೇರ್ ಮಾಡ್ಬಿಡಿ, ಎಕ್ಸ್ ಸ್ಕ್ವೇರ್ ಬೈ y ಸ್ಕ್ವೇರ್, ಅಂಡ್ ಇದೆಲ್ಲ ಆಗ್ತಾ ಇರೋದೇನು ಅಂಡರ್ ರೂಟ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 1 ಹಾಕೊಂಡು ಕ್ರಿಸ್ ಕ್ರಾಸ್ ಮಾಡಿ, ಬಟರ್ಫ್ಲೈ ಮೆಥಡ್ ಅಂತ ಹೇಳ್ತೀವಿ. ಕ್ರಿಸ್ ಕ್ರಾಸ್ ಮಾಡಿದಾಗ ಏನಾಗುತ್ತೆ, y ಸ್ಕ್ವೇರ್ ಇಂಟು 1 ಈಸ್ y ಸ್ಕ್ವೇರ್ ಮೈನಸ್ ದಿಸ್ ಇಂಟು ದಿಸ್ ಎಕ್ಸ್ ಸ್ಕ್ವೇರ್ ಇಂಟು 1 ದಟ್ ಈಸ್ ಎಕ್ಸ್ ಸ್ಕ್ವೇರ್ ಅಂಡ್ ಡಿವೈಡೆಡ್ ಬೈ ದಿಸ್ ಇಂಟು ದಿಸ್ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಕ್ರಿಸ್ ಕ್ರಾಸ್ ಮಾಡಿದೀವಿ, ಇದನ್ನ ಬಟರ್ಫ್ಲೈ ಅಥವಾ ಕ್ರಿಸ್ ಕ್ರಾಸ್ ಅಂತ ಕರೀತಾರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ. ಸೊ ಇಲ್ಲಿ ನಮಗೆ ಕಾಸ್ ಥೀಟಾ ವ್ಯಾಲ್ಯೂ ಏನ್ ಬರುತ್ತೆ, ಮೇಲೆ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಅಂಡ್ ಸ್ಕ್ವೇರ್ ರೂಟ್ ಇದೆ, ಹೋಲ್ ಡಿವೈಡೆಡ್ ಬೈ y ಸ್ಕ್ವೇರ್ಗೂ ನಾವು ಸ್ಕ್ವೇರ್ ರೂಟ್ ತಗೊಂಡ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಸುತ್ತೆ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ರಿಮೈನಿಂಗ್ ಇಸ್ y. ಬಂತ ಸೇಮ್ ಆನ್ಸರ್ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೋಡಿ ಏನಿದೆ ಅಂದ್ರೆ, ಇಫ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂದ್ರೆ ಒನ್ಸ್ ಅಗೇನ್ ದಿಸ್ ಕ್ವೆಶನ್ ಇಸ್ ಬೇಸ್ಡ್ ಅಪಾನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನಿಮಗೆ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂಡ್ ಕೇಳ್ತಾ ಇರೋದೇನು, ಕಾಸ್ ಸ್ಕ್ವೇರ್, ಇಲ್ಲಿ ಎ ಮಿಸ್ಸಿಂಗ್ ಇದೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4a. ನಿಮಗೆ ಬೇಕಾಗಿರೋದೇನು, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4a. ಬಟ್ ಕೊಟ್ಟಿರೋದು ನಿಮಗೆ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಇವಾಗ ಇದೆರಡನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇದು ಮತ್ತೆ ಇದೆರಡನ್ನು ಅಬ್ಸರ್ವ್ ಮಾಡಿ,
ಅಂದ್ರೆ ಸೈನ್ ಮತ್ತೆ ಕಾಸ್ ಇದೆ ಅಂಡ್ ದಟ್ ಟು ಸ್ಕ್ವೇರ್ ಇದೆ ಎರಡ್ ಕಡೆನು. ಸ್ಕ್ವೇರ್ ಅಂದ್ರೆ ಬೇಸಿಕಲಿ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಇದನ್ನ ಸೈನ್ ಅದೇ ತರ ಅಂದ್ರೆ ಅದೇ ಪ್ಲೇಸ್ ಅಲ್ಲಿ ಸೈನ್ ಹಂಗೆ ಇಟ್ಕೊಳ್ಳಿ. ಸೈನ್ ಆ ಸೈಡ್ ಇದ್ರೆ ಏನಾಗುತ್ತೆ 1 ಅಂಡ್ ಇದನ್ನ ಈ ಸೈಡ್ ಟ್ರಾನ್ಸ್ಫರ್ ಅಂದ್ರೆ ಇದನ್ನ ನಾವ್ ಹೆಂಗ್ ಬೇಕಾದ್ರೂ ಅರೇಂಜ್ ಮಾಡ್ಬೋದು ಬಿಕಾಸ್ ಇದು ನಮ್ಗೆ ಗಿವನ್ ಇದೆ. 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ ಈ ಸೈಡ್ ಬಂದ್ರೆ. ಅಂಡ್ ನಿಮಗೆ ಸೈನ್ ಏನ ನಾವು ಯಾವ ತರ ಬರ್ಕೋಬಹುದು ಅಂದ್ರೆ ಬಿಕಾಸ್ ನಮ್ಗೆ ಇಲ್ಲಿ ಕಾಸ್ ಇದೆ ಸೊ ಇದನ್ನ ಹೇಗಾದ್ರೂ ಮಾಡಿ ಕಾಸ್ ಕನ್ವರ್ಟ್ ಮಾಡಿ 1 ಮೈನಸ್ ಸೈನ್ ಸ್ಕ್ವೇರ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಟ್ ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್. ಅದೇಂಗಂತ ನೀವು ಕೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಆಲ್ರೆಡಿ ಗೊತ್ತಿದೆ. ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯಾವ ಐಡೆಂಟಿಟಿ ಅದು? ಇಟ್ ಈಸ್ ಯೋರ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1. ಇದನ್ನ ನಾವು ಏನ್ ಮಾಡ್ಬೋದು ಈ ಸೈಡ್ ಕಳ್ಸಿದ್ರೆ ಏನಾಗುತ್ತೆ ಅಂದ್ರೆ ಈ ಸೈಡ್ ನಾನು ಕಳ್ಸಿದ್ರೆ ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವೇರ್. 1 ಮೈನಸ್ ಸೈನ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೆಫ್ಟ್ ಸೈಡ್ ಅಲ್ಲಿ ಏನಿರುತ್ತೆ ಕಾಸ್ ಸ್ಕ್ವೇರ್. ಎಲ್ಲೆಲ್ಲಿ ಕಾಸ್ ಸ್ಕ್ವೇರ್ ಇದೆ ಅಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಅಥವಾ ಎಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಇದೆ ಅಲ್ಲಿ ಕಾಸ್ ಸ್ಕ್ವೇರ್ ಅಂತ ಬರೀಬೋದಾ? ಎಸ್ ಬರೀಬಹುದು. ಅದೇ ಕೆಲಸ ಇಲ್ಲಿ ಮಾಡಿರೋದು ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಜಾಗದಲ್ಲಿ ಕಾಸ್ ಸ್ಕ್ವೇರ್ ಅಂತ ಬರ್ದಿದ್ದೀನಿ. ಸೊ ಇಲ್ಲಿ ನಮಗೆ ಓವರ್ ಆಲ್ ವ್ಯಾಲ್ಯೂ ಏನ್ ಬಂತು? ಓವರ್ ಆಲ್ ಬಂದು ನಮಗೆ ಈ ಸೈನ್ ಎ ಜಾಗದಲ್ಲಿ ನಾವು ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು. ಸೊ ಇಲ್ಲಿ ನಾನು ಐ ಆಮ್ ಸಾರಿ ಕಾಸ್ ಸ್ಕ್ವೇರ್ ಜಾಗದಲ್ಲಿ ಏನ್ ಬರೀಬಹುದು? ಸೈನ್ ಎ. ಕರೆಕ್ಟ್ ಅಲ್ವಾ? ಇಲ್ಲಿ ಕಾಸ್ ಸ್ಕ್ವೇರ್ ಇದೆ. ಸೊ ಕಾಸ್ ಸ್ಕ್ವೇರ್ ಜಾಗದಲ್ಲಿ ಏನ್ ಬರೀತೀನಿ? ಇಟ್ ಈಸ್ ಯೋರ್ ಸೈನ್ ಎ ಪ್ಲಸ್ ಕಾಸ್ ಪವರ್ 4 ಹೆಂಗ್ ಬರೀಬಹುದು ನಾವು? ಕಾಸ್ ಪವರ್ 4 ನ ಹೆಂಗ್ ಬರೀಬಹುದು ಅಂದ್ರೆ ಕಾಸ್ ಸ್ಕ್ವೇರ್ ಎ ಅಂಡ್ ಅದನ್ನ ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? ಸೊ ದಿಸ್ ವಿಲ್ ಬಿ ಯೋರ್ ಕಾಸ್ ಪವರ್ 4 ಎ ಆಗುತ್ತೆ ಇದನ್ನ ಈ ತರ ಬರೆದ್ರೆ. ಸೊ ಕಾಸ್ ಸ್ಕ್ವೇರ್ ಆಲ್ರೆಡಿ ಗೊತ್ತಿದೆ ನಮ್ಗೆ ಸೈನ್ ಎ ಅಂಡ್ ಅದನ್ನ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎ. ಸೊ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಏನ್ ವ್ಯಾಲ್ಯೂ ಅದು? 1. ಸೊ ಅಂದ್ರೆ ಸೇಮ್ ಆನ್ಸರ್ ಬರುತ್ತೆ 1. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್, if origin is the midpoint of the line joining the points a of 4 comma minus 6 and b of a comma b, ಮಿಡ್ ಪಾಯಿಂಟ್ ಅಂತ ಹೇಳಿದಾರ ಅಂದ್ರೆ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಕ್ವೆಶ್ಚನ್. ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ನೋಡಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಬಂದು ಸಮಥಿಂಗ್ ಏನಾದ್ರೂ ಒಂದು ಪಾಯಿಂಟ್ ಎಮ್ ಇದೆ ಮಿಡ್ ಪಾಯಿಂಟ್ ಎಕ್ಸ್ ಕಾಮ ವೈ. ಅದ್ರ ಕೋಆರ್ಡಿನೇಟ್ಸ್ ಹೆಂಗ್ ಕಂಡು ಹಿಡಿಬಹುದು ಅಂದ್ರೆ x1 ಪ್ಲಸ್ x2 divided by 2, comma y1 plus y2 divided by 2. This is your midpoint formula. ಅಂದ್ರೆ ನಿಮಗೆ x ವ್ಯಾಲ್ಯೂ ಬೇಕಂದ್ರೆ x1 plus x2 by 2 ಕಂಡುಹಿಡ್ಕೊಳ್ಳಿ, you will get x ವ್ಯಾಲ್ಯೂ. ಅಂಡ್ ಅದೇ ತರ y ವ್ಯಾಲ್ಯೂ ಬೇಕಿದ್ರೆ y1 plus y2 ಅಂದ್ರೆ this y can be found out y1 plus y2 divided by 2. ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒರಿಜಿನ್ ಬಂದು ಮಿಡ್ ಪಾಯಿಂಟ್ ಆಗಿದೆ. ಮಿಡ್ ಪಾಯಿಂಟ್ ಆಗಿದೆ ಅಂದ್ರೆ ಒರಿಜಿನ್ ಕೋಆರ್ಡಿನೇಟ್ಸ್ ಏನು? 0,0 ಅಂದ್ರೆ ಎಕ್ಸ್ ಇಸ್ 0 ಸರಿನಾ? ಅಂಡ್ ಇದೇನಾಗುತ್ತೆ? ಮಿಡ್ ಪಾಯಿಂಟ್ಸ್ ಆಫ್ ದ ಲೈನ್ ಜಾಯ್ನಿಂಗ್ ಅಂದ್ರೆ ಇದೊಂದು ಲೈನ್ ಸೆಗ್ಮೆಂಟ್ ಅಂದ್ರೆ ಇದು ಎ ಅಂಡ್ ಇದು ಬಿ. ಸೊ ಎ ಬಂದು ಏನಾಗುತ್ತೆ? x1 y1 ಇದು ಫಸ್ಟ್ ಪಾಯಿಂಟ್. ಲಾಸ್ಟ್ ಪಾಯಿಂಟ್ ಏನಾಗುತ್ತೆ? x2 y2. ಸೊ ಇಲ್ಲಿಂದ ವ್ಯಾಲ್ಯೂಸ್ ಪುಟ್ ಮಾಡಿ. ಸೊ ಎಕ್ಸ್ ವಿಲ್ ಬಿ 0 ಬಿಕಾಸ್ ಬೋತ್ ಎಕ್ಸ್ ಅಂಡ್ ವೈ ಬೋತ್ ವಿಲ್ ಬಿ 0 ಬಿಕಾಸ್ ಕೋಆರ್ಡಿನೇಟ್ಸ್ ಏನದು? ಒರಿಜಿನ್ ಅಲ್ವಾ ಅದಕ್ಕೆ. ಸೊ x1 ಬಂದು ಏನಾಗುತ್ತೆ? 4 ಪ್ಲಸ್ x2 ಇಸ್ ಎ ಡಿವೈಡೆಡ್ ಬೈ 2. ಇಲ್ಲಿಂದ ನಿಮ್ಗೆ ಏನ್ ಸಿಗುತ್ತೆ? 4 ಪ್ಲಸ್ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು 2 ಇಸ್ 0 ಅಂಡ್ ಎ ವಿಲ್ ಬಿ ಈಕ್ವಲ್ ಟು -4 ಟ್ರಾನ್ಸ್ಪೋಸ್ ಆಫ್ಟರ್ ಟ್ರಾನ್ಸ್ಪೋಸಿಂಗ್. ಅದೇ ತರ y ಜಾಗದಲ್ಲೂ 0 ಹಾಕೊಳ್ಳಿ. y1 is your 6 plus b divided by 2. So after cross multiplication it will be 6 plus b is equal to 0 and b is equal to -6. ಇದಾಸೆ ಟ್ರಾನ್ಸ್ಪೋಸ್ ಆದ್ರೆ so a is -4 and b is -6. ಯಾವ ಆಪ್ಷನ್ ನೋಡಿ? a is -4 and b is -6 ಅಂದ್ರೆ ಆಪ್ಷನ್ b is correct. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. The distance between the points a of x1 y1 and b of x2 y2 is given by the formula. Clearly distance formula ಕೇಳಿದ್ದಾರೆ. So distance formula ಏನಂದ್ರೆ d equal to under root ಇದು x2 minus x1 whole square plus y2 minus y1 whole square. ಸೊ ಇಲ್ಲಿ ಎಲ್ಲಿದೆ ಫಾರ್ಮುಲಾ ನೋಡಿ ಪ್ರಾಪರ್ ಆಗಿ? x2 minus x1 whole square plus y2 minus y1 ಅಂದ್ರೆ this is your correct. Option A is correct. Once again coordinate geometry ಮೇಲೆ ನೋಡಿ ಕ್ವೆಶ್ಚನ್ ಕೇಳಿದ್ದಾರೆ. In the graph given ಲೆಂತ್ ಆಫ್ ಎ ಬಿ ಕೇಳಿದ್ದಾರೆ. ಲೆಂತ್ ಆಫ್ ಎ ಬಿ ನೋಡಿ
ದಿಸ್ ಇಸ್ ಯುವರ್ ಎ ಅಂಡ್ ದಿಸ್ ಇಸ್ ಯುವರ್ ಪಾಯಿಂಟ್ ಬಿ. ಸೊ ಎ ಮತ್ತೆ ಬಿ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಬಂದು ಇಲ್ಲಿ ನೋಡಿ, ಡಿಸ್ಟೆನ್ಸ್ ಯಾವತ್ತಿದ್ರು ನಾವು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಮೆಜರ್ ಮಾಡ್ತೀವಿ. ವಾಟ್ ಈಸ್ ದ ಡಿಸ್ಟೆನ್ಸ್? ಸೈನ್ಸ್ ಅಲ್ಲೂ ಓದಿರ್ತೀರಾ. ವಾಟ್ ಈಸ್ ದ ಡಿಸ್ಟೆನ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಸ್ಟ್ರೈಟ್ ಲೈನ್. ಪ್ರಾಪರ್ ಆಗಿ ಒನ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ ದಟ್ ಈಸ್ ಯುವರ್ ಆಕ್ಚುಯಲ್ ಡಿಸ್ಟೆನ್ಸ್. ಎಷ್ಟಿದೆ ಆಕ್ಚುಯಲ್ ಡಿಸ್ಟೆನ್ಸ್? ಎ ಇಂದ ಬಿ ಗೆ ಎಷ್ಟು ಯೂನಿಟ್ಸ್ ಇದೆ ನೋಡಿ, ಎಷ್ಟು ಬಾಕ್ಸಸ್ ಇದೆ? 1 2 3 ಅಂದ್ರೆ 3 ಯೂನಿಟ್ಸ್ ಇದೆ. ಇಟ್ ಈಸ್ ನಥಿಂಗ್ ಬಟ್ ಯುವರ್ ಆಪ್ಷನ್ ಸಿ, ಅದು 3 ಯೂನಿಟ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಮೇಲೆ. ದ ಎಂಪೆರಿಕಲ್ ರಿಲೇಷನ್ ಬಿಟ್ವೀನ್ ದಿ 3 ಸೆಂಟ್ರಲ್ ಟೆಂಡೆನ್ಸೀಸ್. ಯಾವ್ದಾವ್ದು ಸೆಂಟ್ರಲ್ ಟೆಂಡೆನ್ಸೀಸ್ ಅಂದ್ರೆ ಯುವರ್ ಮೀನ್, ಮೋಡ್ ಅಂಡ್ ಮೀಡಿಯನ್. MMM ಅಂದ್ರೆ ಮೀನ್, ಮೋಡ್ ಅಂಡ್ ಮೀಡಿಯನ್. ಈ ಮೂರನ್ನು ರಿಲೇಟ್ ಮಾಡಕ್ಕೆ ಒಂದು ಎಂಪೆರಿಕಲ್ ರಿಲೇಷನ್ ಇಟ್ಕೊಂಡಿದ್ದಾರೆ. ಸರಿನಾ? ಇದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಕಾರ್ನರ್ ಅಲ್ಲಿ ಎಲ್ಲೋ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಮಕ್ಕಳು ಇದನ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಇದ್ರ ಮೇಲೆ ಕ್ವಶನ್ಸ್ ಕೂಡ ಯಾರು ಸಾಲ್ವ್ ಮಾಡೋದಿಲ್ಲ ಅಂಡ್ ಇದನ್ನ ಕೇಳ್ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಸರಿನಾ? ಯಾವ್ದೋ ಒಂದು ಮಾಡೆಲ್ ಪೇಪರ್ ಅಲ್ಲಿ ಅಂಡ್ ನೀವು ನೋಡಿರ್ತೀರಾ, ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಇದೆ ಇದು. ಅಂಡ್ ಇದನ್ನ ಗ್ಯಾಪ್ನ ಇಟ್ಕೊಳ್ಳಿ ನೀವು. ಅಂಡ್ ಇದು ಒನ್ ಆಫ್ ದ ರಿಪೀಟೆಡ್ ಕ್ವಶನ್ ಇದು. ಸರಿನಾ? ಇಲ್ಲಿ ಏನ್ ಅಷ್ಟೊಂದೇನ್ ಪ್ರಾಬ್ಲಮ್ ಏನಾಗಲ್ಲ. ಇದು ಈಸಿಯಾಗಿ ಗ್ಯಾಪ್ನ ಇಟ್ಕೊಬಹುದು ನೋಡಿ. ಏನಂದ್ರೆ 3 ಮೀಡಿಯನ್, ಐ ಆಮ್ ಸಾರಿ, ಇಲ್ಲಿ 3 median equal to mode plus 2 mean. This is empirical relation between mean, median, mode ಅಥವಾ central tendencies ಅಂತ ಹೇಳ್ತಾರೆ. ಎಲ್ಲಿದೆ ಇದು ಆಪ್ಷನ್? 3 median, mode plus 2 mean. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಮೇಲೆ ನೋಡಿ ಕ್ವಶನ್ ಇದೆ. ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್. ಡೈರೆಕ್ಟ್ ಆಫ್ ಫಾರ್ಮುಲಾ ಕೇಳ್ತಾ ಇದ್ದಾರೆ. CSA ಆಫ್ ಸಿಲಿಂಡರ್. ಏನ್ ಸರ್ CSA ಆಫ್ ಸಿಲಿಂಡರ್? ನ ಎಲ್ಲ ಫಾರ್ಮುಲಾ ಬರ್ದ್ಬಿಡ್ತೀನಿ. CSA ಬಂದಿ ಸಿಲಿಂಡರ್ದು 2πRH ಅಂಡ್ ಅದೇ ತರ TSA ಬಂದಿ 2πR ಇಂಟು R ಪ್ಲಸ್ H. ಸಿಲಿಂಡರ್ ಬಗ್ಗೆ ಹೇಳ್ತಾ ಇದೀನಿ. ವಾಲ್ಯೂಮ್ ಬಂದಿ ಬೇಸ್ ಏರಿಯಾ ಇಂಟು ಹೈಟ್ ಅಂದ್ರೆ πR ಸ್ಕ್ವೇರ್ ಇಂಟು H. ಬೇಸ್ ಏರಿಯಾ ಬಂದಿ, ಬೇಸ್ ಏರಿಯಾ ಅಂದ್ರೆ ಏನು? ಯಾವಾಗ ಯೂನಿಫಾರ್ಮ್ ಸಾಲಿಡ್ ಇರುತ್ತೋ. ಯೂನಿಫಾರ್ಮ್ ಅಂದ್ರೆ ಏನಂತ ಅರ್ಥ? ಈ ಸಿಲಿಂಡರ್ ಯೂನಿಫಾರ್ಮ್ ಸಾಲಿಡ್ ಆಗಿದೆ. ಯೂನಿಫಾರ್ಮ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಬೇಸ್ ಏನಿದೆಯೋ ಅದೇ ತರಾನೇ ಟಾಪ್ ವರ್ಗೂ ಕ್ಯಾರಿ ಔಟ್ ಆಗಿದೆ. ಬಟ್ ಹೈಟ್ ಏನಿದೆ ಅದು ಇಲ್ಲಿಂದ ಹೈಟ್ ಇಲ್ಲಿವರೆಗೂ ಏನಾಗಿದೆ, ಅದು ಹೈಟ್ ಜಾಸ್ತಿ ಆಗಿದೆ ಅಷ್ಟೇ. ಮಿಕ್ಕಿದೆಲ್ಲ ಸೇಮ್ ಇದೆ. ಎಲ್ಲಾ ಕಡೆ ಯೂನಿಫಾರ್ಮ್ ಆಗಿ ಅದು ಯೂನಿಫಾರ್ಮ್ ಅಂದ್ರೆ ಬೇಸಿಕಲಿ ಏನಂತ ಅರ್ಥ? ಏನ್ ಬೇಸ್ ರೇಡಿಯಸ್ ಇರುತ್ತೋ ಅಷ್ಟೇ ರೇಡಿಯಸ್ ಮೇಲೆ ಹೋಗಿರುತ್ತೆ. ಬಟ್ ಕೋನ್ ನೋಡಿ ಯೂನಿಫಾರ್ಮ್ ಅಲ್ಲ. ಕೋನ್ ಅಲ್ಲಿ ಏನಾಗುತ್ತೆ, ಕೋನ್ ಅಲ್ಲಿ ಬೇಸ್ ರೇಡಿಯಸ್ ಒಂದು 5 ಇದ್ರೆ ಅದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಕಡಿಮೆ ಆಗಿದೆ, ಇಲ್ಲಿ ಕಡಿಮೆ ಆಗಿದೆ, ಇಲ್ಲಿ ಕಡಿಮೆ ಆಗಿದೆ, ಹಂಗೆ ತೀರಾ ಕಡಿಮೆ ಆಗ್ಬಿಡುತ್ತೆ ಲಾಸ್ಟ್ ಅಲ್ಲಿ. ಇದು ಯೂನಿಫಾರ್ಮ್ ಅಲ್ಲ, ಇದು ಯೂನಿಫಾರ್ಮ್. ಇಂಥ ಯೂನಿಫಾರ್ಮ್ ಸಾಲಿಡ್ ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ವಾಲ್ಯೂಮ್ ಯಾವ ತರ ಕಂಡುಹಿಡಿಯಬಹುದು ಅಂದ್ರೆ ಬೇಸ್ ಏರಿಯಾ ಮಲ್ಟಿಪ್ಲೈಡ್ ವಿತ್ ಹೈಟ್. ಬೇಸ್ ಏರಿಯಾ ಅಂದ್ರೆ ಬೇಸ್ ಯಾವ ಶೇಪ್ ಅಲ್ಲಿ ಇದೆ? ಸರ್ಕಲ್. ಅದಕ್ಕೆ ಏರಿಯಾ ಆಫ್ ಸರ್ಕಲ್ ಏನು? πR ಸ್ಕ್ವೇರ್ ಮಲ್ಟಿಪ್ಲೈಡ್ ವಿತ್ ಹೈಟ್. ದಟ್ಸ್ ಆಲ್. ಇಲ್ಲಿ ನಮಗೆ ಕೇಳಿರೋದು ವಾಲ್ಯೂಮ್ ಅಲ್ಲ, CSA ಏನು? 2πRH. 2πRH ಎಲ್ಲಿದೆ? ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ನೋಡಿ. ದ ರಿಲೇಷನ್ ಬಿಟ್ವೀನ್ ಸ್ಲಾಂಟ್ ಹೈಟ್ L ಅಂಡ್ ಹೈಟ್ H ಅಂಡ್ ರೇಡಿಯಸ್ ಆಫ್ ದ ಕೋನ್ ಈಸ್. ಬೇಸಿಕಲಿ ನೋಡಿ, ಇಲ್ಲಿ ಕೋನ್ ಮಾಡ್ಕೊಂಡಾಗ ನಾವು ಕೋನ್ ನ ರೈಟ್ ಏನಂತ ಹೇಳ್ತೀವಿ? ರೈಟ್ ಸರ್ಕ್ಯುಲರ್ ಕೋನ್ ಅಂತ ಹೇಳ್ತೀವಿ. ನಾವು ಸಿಂಪಲ್ ಆಗಿ ಕೋನ್ ಹೇಳ್ತೀವಿ, ಬಟ್ ಪ್ರಾಪರ್ ವರ್ಡ್ ಏನಂದ್ರೆ ಅದಕ್ಕೆ ರೈಟ್ ಸರ್ಕ್ಯುಲರ್ ಕೋನ್. ಅದು ಯಾಕೆ ಸರ್ ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ನಾವು ಈ ಆಕ್ಸಿಸ್ ನ, ಯಾವ ಆಕ್ಸಿಸ್? ಈ ಲೈನ್ ಅನ್ಕೊಳ್ಳಿ. ಈ ಲೈನ್ ನ ಫಿಕ್ಸ್ ಆಗಿ ಇಟ್ಕೊಂಡು ಇದನ್ನ ನಾವು ಹಿಂಗೆ ರೊಟೇಟ್ ಮಾಡಿದಾಗ, ಇದನ್ನ ಹಿಂಗೆ ರೊಟೇಟ್ ಮಾಡಿದಾಗ ಏನಾಗುತ್ತೆ, ಈ ಕಡೆ ಒಂದು ಇಮ್ಯಾಜಿನರಿ, ಈ ಸೈಡ್ ಒಂದು ಇಮ್ಯಾಜಿನರಿ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಅಂಡ್ ಅವಾಗ ಏನಾಗುತ್ತೆ, ಒಂದು ಕೋನ್ ಸಿಗುತ್ತೆ ನಮ್ಗೆ ಈ ತರ. ಸರಿನಾ? ಅದಕ್ಕೆ ಇದನ್ನ ರೈಟ್ ಸರ್ಕ್ಯುಲರ್ ಕೋನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಇದು ಹೈಪಾಟಿನಸ್. ಅಂದ್ರೆ ಹೈಪಾಟಿನಸ್ ಏನಾಗುತ್ತೆ? L ಅಂಡ್ ದಿಸ್ ಇಸ್ ಯರ್ ರೇಡಿಯಸ್ R ಅಂಡ್ ದಿಸ್ ಇಸ್ ಯರ್ ಹೈಟ್ H. ಈ ಮೂರನ್ನು ಕನೆಕ್ಟ್ ಯಾವ ತರ ಮಾಡಬಹುದು ಅಂದ್ರೆ ಯೂಸಿಂಗ್ ಪೈಥಾಗರಸ್. ಅಂದ್ರೆ ಹೈಪಾಟಿನಸ್ ಸ್ಕ್ವೇರ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಅಂದ್ರೆ R ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ H ಸ್ಕ್ವೇರ್. ಸೊ L ವಿಲ್ ಬಿ ಈಕ್ವಲ್ ಟು ಅಂಡರ್ ರೂಟ್ R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಅಂತ ಬರೀಬಹುದು. ಇದು ಎರಡರಲ್ಲಿ ನೋಡಿ ಯಾವ ಆಪ್ಷನ್ ಇದೆ? ಇದಂತೂ ಆಗಲ್ಲ. L ಸ್ಕ್ವೇರ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಬಿ ಆಗುತ್ತೆ. ಅಂಡ್ ಇದಾಗಲ್ಲ, ಆಪ್ಷನ್ ಡಿ ನೂ ಆಗೋದಿಲ್ಲ. ಅಂದ್ರೆ ಕರೆಕ್ಟ್ ಆಪ್ಷನ್ ಇಸ್ ಬಿ.
ನೆಕ್ಸ್ಟ್ ಕ್ವೆಶನ್ ಏನ್ ಹೇಳಿದ್ದಾರೆ ನೋಡಿ, ದ ಪೆರಿಮೀಟರ್ ಆಫ್ ದ ಬೇಸ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಓಕೆ, ಒಂದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಇದೆ, ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಡ್ರಾನೇ ಮಾಡ್ಕೊಂಬೋಣ ಅರ್ಥ ಮಾಡ್ಕೊಳಕ್ಕೆ. ಇದೊಂದು ಸಿಲಿಂಡರ್ ಅಪ್ಪ. ಇದು ಇದ್ರ ಬೇಸ್ ಬಗ್ಗೆ ಏನ್ ಹೇಳಿದಾರೆ ನಮ್ಗೆ, ಇದ್ರ ಬೇಸ್ ಏನಿದೆ ಅದ್ರ ಪೆರಿಮೀಟರ್ ಕೊಟ್ಟಿದಾರಪ್ಪ. ಇದು ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನಂತ ಅರ್ಥ, ಇದರ ಸರ್ಕಂಫರೆನ್ಸ್ ಅಂತ ಹೇಳ್ಬೋದು. ಸರ್ಕಂಫರೆನ್ಸ್ ಅಂದ್ರೆ 2πr ಈಸ್ ನಥಿಂಗ್ ಬಟ್ 44 ಅಂತ ಕೊಟ್ಟಿದ್ದಾರೆ ನಮ್ಗೆ, ಸರಿನಾ. ಪೆರಿಮೀಟರ್ ಆಫ್ ದಿ ಬೇಸ್, ಬೇಸ್ ಯಾವ ಶೇಪ್ ಅಲ್ಲಿ ಇದೆ, ಸರ್ಕಲ್, ಅದಕ್ಕೆ ಸರ್ಕಂಫರೆನ್ಸ್ ಅಂತ ಬರ್ಕೊಂಡಿದೀನಿ. ಅಂಡ್ ಇಟ್ಸ್ ಹೈಟ್, ಹೈಟ್ ಬಂದು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕೇಳ್ತಾ ಇರೋದೇನು, ವಾಲ್ಯೂಮ್. ಇವಾಗ ವಾಲ್ಯೂಮ್ ಕೇಳ್ತಾ ಇದಾರೆ ಅಂದ್ರೆ ವಾಲ್ಯೂಮ್ ಫಾರ್ಮುಲಾ ಏನು, ಬೇಸ್ ಏರಿಯಾ, ಅವಾಗಲೇ ಹೇಳ್ಕೊಟ್ಟೆ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ, πr², ಬೇಸ್ ಏರಿಯಾ ಇಂಟು ಹೈಟ್, ಸರಿನಾ. ಪೈ ಹಂಗೆ ಇಡ್ಕೊಳ್ಳಿ, ಬಿಕಾಸ್ ಪೈ ನಮ್ಗೆ ಹಂಗೆ ಬೇಕಾಗಿದೆ. ಅಂದ್ರೆ ಹೇಗಾದ್ರೂ ಮಾಡಿ r², ರೇಡಿಯಸ್ ಬೇಕು ನಮ್ಗೆ. ರೇಡಿಯಸ್ ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಸರ್ಕಂಫರೆನ್ಸ್ ಏನ್ ಹೇಳ್ಬೋದು, 2πr ಅಂದ್ರೆ ಐ ಕ್ಯಾನ್ ಸೇ ದಟ್ 2 ಇಂಟು ಪೈ ಇಂಟು r ದಟ್ ಈಸ್ ಈಕ್ವಲ್ ಟು 44. ಇಲ್ಲಿ 2 ಇಂಟು ಪೈ ವ್ಯಾಲ್ಯೂ 22/7 ಇಂಟು ರೇಡಿಯಸ್ ಇಟ್ಕೊಳ್ಳಿ, ಈಕ್ವಲ್ ಟು 44, ಸರಿನಾ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಇಲ್ಲಿಂದ 22 ಇಂದ ಡಿವೈಡ್ ಮಾಡ್ಬಿಡಿ. 22 1 22 2 ಅಂಡ್ 2 1 2 1. ಸೊ ರೇಡಿಯಸ್ ಈಕ್ವಲ್ ಟು, ಇದು ಆ ಸೈಡ್ ಕ್ರಾಸ್ ಆಗಿ 7 1 7 ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ. ಸೊ ರೇಡಿಯಸ್ ಈಕ್ವಲ್ ಟು ಎಷ್ಟು ಬಂತು, 7 ಸೆಂಟಿಮೀಟರ್. ಸೊ ಇಲ್ಲಿಂದ ಪೈ ವ್ಯಾಲ್ಯೂ ಹಂಗೆ ಇಟ್ಕೊಳ್ಳಿ, ಬಿಕಾಸ್ ಎಲ್ಲ ಆಪ್ಷನ್ ಅಲ್ಲೂ ಪೈ ಸೇಮ್ ಇದೆ, ಅವ್ರೇನು ಕೂಡ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಆರ್ ಬಂದು 7² ಅಂದ್ರೆ 7² ಅಂದ್ರೆ ಏನಂತ ಅರ್ಥ, 7² ಅಂದ್ರೆ 49 ಇಂಟು h, ಹೈಟ್ ಇಸ್ 10. ಸೊ ಇಲ್ಲಿ 49 ಇಂಟು 10 ಮಾಡಿದಾಗ 490 ಪೈ ಸೆಂಟಿಮೀಟರ್ ಕ್ಯೂಬ್. 490 ಪೈ ಇದೆ ನೋಡಿ, 490 ಪೈ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದ್ರೆ ಇದೇ ತರ ನೋಡಿ, ನಾನು ತುಂಬಾನೇ ಯೂಸ್ಫುಲ್ ವಿಡಿಯೋಸ್ ಆಲ್ರೆಡಿ ನನ್ನ ಚಾನಲ್ ಮೇಲೆ ಪ್ರೊವೈಡ್ ಮಾಡಿದ್ದೀನಿ. ನಿಮ್ಗೆ ಸರ್ಕಲ್ಸ್ ಥಿಯರಮ್ ಬೇಕಿದ್ಯಾ ನೋಡಿ, 2 ಸರ್ಕಲ್ ಥಿಯರಮ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಗ್ರಾಫಿಕಲ್ ಮೆಥಡ್ ಬೇಕಿದ್ಯಾ, ಬಿಕಾಸ್ ಬೋರ್ಡ್ಸ್ ಅಂಡ್ ಪ್ರಿಪೇಟರಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಯಾವ್ದಾದ್ರು ಮೆಥಡ್ ಬರಲ್ಲ, ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಆಲ್ರೆಡಿ ನಾನು ಎಲ್ಲಾ ಟಾಪಿಕ್ ಕವರ್ ಮಾಡಿದ್ದೀನಿ. ನಮ್ಮ ಚಾನೆಲ್ ಮೇಲೆ ನೀವು ಹೋಗಿ ವಿಸಿಟ್ ಮಾಡಿ, ಅಥವಾ ನಾನು ಒಂದು ಸ್ಪೆಷಲ್ ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡ್ಬಿಡ್ತೇನೆ, ಸರಿನಾ. ಸಚ್ ದಟ್ ಎಲ್ಲಾ ಮಕ್ಳಿಗೂ ಈಸಿಯಾಗಿ ವಿಡಿಯೋ ಸಿಗ್ಬೋದು. PPT ಥಿಯರಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಂಗಲ್ ಕ್ರೈಟೀರಿಯಾ, ಟ್ರಯಾಂಗಲ್ಸ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಕವರ್ ಮಾಡಿದ್ದೀನಿ. ಈ ತರ ಯೂಸ್ಫುಲ್ ವಿಡಿಯೋ ನಮ್ಮ ಚಾನಲ್ ಮೇಲೆ ಇದೆ, ಇದನ್ನ ನೀವೇನ್ ಮಾಡಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಾನು ಬ್ಲೂ ಪ್ರಿಂಟ್ ನ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಿ, ಏನಾದ್ರು ನಿಮ್ಗೆ ಅನಾಲಿಸಿಸ್ ಬೇಕಂದ್ರೆ ಅದು ನಾನು ಪ್ರೀವಿಯಸ್ ವಿಡಿಯೋ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅದು ವಿಡಿಯೋಲಿ ಏನ್ ಡಿಸ್ಕಸ್ ಮಾಡಿದ್ನೋ ಅದರಲ್ಲಿ ಯಾವ ಚಾಪ್ಟರ್ ಇಂದ 1 ಮಾರ್ಕ್ ಕ್ವಶನ್ ಬರ್ಬೋದು ಅಂದ್ರೆ MCQ, ಅದನ್ನ ನಾನು ಚೆಕ್ಔಟ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆಯೋ ಪ್ಲಸ್ LB ಅದೆರಡನ್ನು ಪ್ರಾಪರ್ ಆಗಿ ಅನಲೈಸ್ ಮಾಡಿ ನಾನು 50 ಕ್ವಶನ್ ಸೆಲೆಕ್ಟ್ ಮಾಡಿದ್ದೀನಿ ಈ ವಿಡಿಯೋಲಿ. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಟೋಟಲ್ 4 ಪಾರ್ಟ್ ಕವರ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಬರೀ 50 ಕ್ವಶನ್ಸ್ ಇತ್ತು. ಅಂಡ್ ಇದನ್ನ ನೀವು ಎಷ್ಟು ಕ್ವಶನ್ ಕರೆಕ್ಟ್ ಆಗಿ ಮಾಡಿದೀರಾ ಅಂತ ಒಂದು ಕಮೆಂಟ್ ಹಾಕಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ, ಸರ್ ನಾನು ಇಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿ ಮಾಡಿದೆ. ಯಾವ ತರ ಮಾಡಿ ಅಂದ್ರೆ, ಸಪೋಸ್ ಅನ್ಕೊಳ್ಳಿ 30 ಕ್ವಶನ್ಸ್ ಮಾಡಿದೀರಾ, ಸೊ 30 ಔಟ್ ಆಫ್ 50 ಅಂತ ಈ ತರ ಒಂದು ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿ ಮಾಡಿದೀರಾ ಅಂತ. ಅಂಡ್ ಏನಾದ್ರು ಯೂಸ್ಫುಲ್ ಆದ್ರೆ ನಾನು ಇದೇ ತರ ಸೀರೀಸ್ ಪಾರ್ಟ್ 2 ಕೂಡ ತರ್ತಾ ಇದ್ದೀನಿ, ಅದು ನನ್ನ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ. ಏನಾದ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.